ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟ, ನೆಲ್ಯಾಡಿ, ಮಾದೇರಿ, ಕೌಕ್ರಾಡಿ, ಪಡವೆಟ್ಟು ಒಕ್ಕೂಟಗಳ ಸಹಕಾರದೊಂದಿಗೆ ಪರಮ ಪೂಜ್ಯ ರಾಜಶ್ರೀ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಹಾಗೂ ಮಾತೃಶ್ರೀ ಹೇಮಾವತಿ ವಿ ಹೆಗಡೆಯವರ ಕೃಪಾಶೋಧಗಳೊಂದಿಗೆ ಪದಗ್ರಹಣ ಸಮಾರಂಭ ಹಾಗೂ ಸಾಧನಾ ಸಮಾವೇಶ ದಿನಾಂಕ 13/8/2022 ಶನಿವಾರ ಬೆಳಿಗ್ಗೆ ಕೃಷಿ ಪತ್ತಿನ ಸಹಕಾರಿ ಸಂಘ ನೆಲ್ಯಾಡಿ ಇದರ ಸಭಾಂಗಣದಲ್ಲಿ ನಡೆಯಿತು. ಸುಮಾರು 8 ಒಕ್ಕೂಟಗಳನ್ನು ಹೊಂದಿರುವ ನೆಲ್ಯಾಡಿ ವಲಯ 3 ಗ್ರಾಮ ಪಂಚಾಯತ್ಗಳ ವ್ಯಾಪ್ತಿಯನ್ನು ಹೊಂದಿದೆ. ಖ್ಯಾತ ಜ್ಯೋತಿಷಿ ಶ್ರೀ ಶ್ರೀಧರ ಗೋರೆ ಸಭಾ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ಕೇಂದ್ರ ಒಕ್ಕೂಟ ಪುತ್ತೂರು ಇದರ ಅಧ್ಯಕ್ಷರಾದ ಬಾಲಕೃಷ್ಣಗೌಡ ಹಾರ್ಪಳ ಸಭಾಧ್ಯಕ್ಷತೆ ವಹಿಸಿದ್ದರು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಪ್ರಾದೇಶಿಕ ನಿರ್ದೇಶಕ ಶ್ರೀ ವಸಂತ ಸಾಲಿಯಾನ್, ಸಂತ ಜಾರ್ಜ್ ವಿದ್ಯಾಸಂಸ್ಥೆಗಳ ಸಂಚಾಲಕ ಶ್ರೀ ಅಬ್ರಾಮ್ ವರ್ಗೀಸ್, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಬಾಲಕೃಷ್ಣ ಬಾಣಜಾಲು, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಸರ್ವೋತ್ತಮ ಗೌಡ, ಮಾಜಿ ತಾಲೂಕು ಪಂಚಾಯತ್ ಸದಸ್ಯರಾದ ಉಷಾ ಅಂಚನ್, ನೋಟರಿ ವಕೀಲ ಇಸ್ಮಾಯಿಲಿಯನ್, ಜನಜಾಗೃತಿ ವೇದಿಕೆಯ ವಲಯಾಧ್ಯಕ್ಷ ಜಯಾನಂದ ಬಂಟ್ರಿಯಾಲ್, ನೆಲ್ಯಾಡಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷೆ ಶ್ರೀಮತಿ ಚೇತನ ಮೊದಲಾದವರು ಉಪಸ್ಥಿತರಿದ್ದರು. ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಪ್ರಶಸ್ತಿ ಪಡೆದ ಪ್ರಗತಿಪರ ಕೃಷಿಕ ಡೇವಿಡ್ ಟೈಮಿ ಕೊಕ್ಕಡ ಇವರನ್ನು ಸಭೆಯಲ್ಲಿ ಸನ್ಮಾನಿಸಲಾಯಿತು. ಯೋಜನಾಧಿಕಾರಿ ಮೇದಪ್ಪ ಎನ್ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಶ್ರೀಮತಿ ಚೇತನ ಮತ್ತು ಶ್ರೀ ವಿಜಯ್ ಜೈನ್ ನಿರೂಪಿಸಿದರು. ಕ್ಷೇತ್ರದ ಸ್ವಾಮಿಯನ್ನ ಮಗದೊಂದು ಸಾರಿ ತಮ್ಮೆಲ್ಲರ ಪರವಾಗಿ ಭಕ್ತಿಯಿಂದ ಪ್ರಾರ್ಥಿಸಿಕೊಂಡು ನಮ್ಮೆಲ್ಲ ಮಾರ್ಗದರ್ಶಕರು ಪರಮಪೂಜ್ಯ ಗಡ ದಂಪತಿಗಳ ಆಶೀರ್ವಾದ ಈ ಸಂದರ್ಭದಲ್ಲಿ ಬೇಡಿಕೊಂಡು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ನೆಲ್ಯಾಡಿ ವಲಯಕ್ಕೆ ಸಂಬಂಧಪಟ್ಟ ಹಾಗೆ 4 ಒಕ್ಕೂಟಗಳ ಪದಗ್ರಹಣ ಕಾರ್ಯಕ್ರಮ, ಸ್ವಸಹಾಯ ಸಂಘಗಳ ಸಾಧನಾ ಸಮಾವೇಶದ ಈ ಸುಸಂದರ್ಭದಲ್ಲಿ ನಾವೆಲ್ಲ ಇದ್ದೇವೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಪರಮಪೂಜ್ಯ ಕಾವಂದ್ರ ನೇತೃತ್ವದಲ್ಲಿ ಇವತ್ತು ರಾಜ್ಯಾದ್ಯಂತ ಪ್ರತಿ ಜಿಲ್ಲೆಯ ಪ್ರತಿ ಗ್ರಾಮದಲ್ಲೂ ಕೂಡ ಈ ಗ್ರಾಮಾಭಿವೃದ್ಧಿ ಯೋಜನೆ ಬಹಳ ಯಶಸ್ವಿ ರೀತಿಯಲ್ಲಿ ಕಾರ್ಯಾಚರಣೆ ಮಾಡುವಂಥದ್ದು ತಮಗೆಲ್ಲ ಗೊತ್ತಿದೆ. ಶ್ರೀ ಕ್ಷೇತ್ರದಿಂದ ಪ್ರಾರಂಭಗೊಂಡಂಥ ಗ್ರಾಮಾಭಿವೃದ್ಧಿ ಯೋಜನೆ ನಮ್ಮ ತಾಲೂಕಿಗೆ ವಿಸ್ತರಣೆಗೊಂಡು ಸುಮಾರು 20-22 ವರ್ಷಗಳನ್ನು ಸಮೀಪಿಸ್ತಾ ಇದೆ. ಪುತ್ತೂರು ತಾಲೂಕಲ್ಲಿ ಗ್ರಾಮಾಭಿವೃದ್ಧಿ ಯೋಜನೆ ಪಾದಾರ್ಪಣೆ ಮಾಡಿದಂಥ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಸ್ವಸಹಾಯ ಸಂಘದ ಸದಸ್ಯರುಗಳಾಗಿ ಸೇರ್ಪಡೆಗೊಂಡು ಇವತ್ತಿನವರೆಗೂ ಕೂಡ ಸ್ವಸಹಾಯ ಸಂಘದ ಸದಸ್ಯರಾಗಿ ಸೇರ್ಪಡೆಗೊಳ್ಳುವಂಥ ಪ್ರಮಾಣ ಮತ್ತು ಜನರ ಆಸೆ ಇನ್ನೂ ಕೂಡ ಜಾಸ್ತಿ ಆಗ್ತಾ ಇದೆ. ಪರಮಪೂಜ್ಯ ಕಾವಂದ್ರ ಆಲೋಚನೆ ಇಷ್ಟೇ, ಜನರೆಲ್ಲ ಆರ್ಥಿಕ ಸಬಲೀಕರಣ ಆಗಬೇಕು, ಗ್ರಾಮೀಣ ಜನರ ಬದುಕು ಹಸನಾಗಬೇಕು, ಗ್ರಾಮೀಣ ಜನರು ಅತ್ಯಂತ ಸರ್ವಾಂಗೀಣ ರೀತಿಯಲ್ಲಿ ಪ್ರಗತಿಯನ್ನು ಸಾಧಿಸಬೇಕೆಂಬುವಂಥದ್ದು ಪರಮಪೂಜ್ಯ ಕಾವಂದ್ರ ಆಲೋಚನೆ. ಹಾಗಾಗಿ ಬ್ಯಾಂಕಿನ ಕಾರ್ಯಕ್ರಮಗಳನ್ನು ಜನರ ಬದುಕಿಗೆ ಅತ್ಯಂತ ಸುಲಭ ರೀತಿಯಲ್ಲಿ ಸರಳ ರೀತಿಯಲ್ಲಿ ದೊರಕಿಸಿಕೊಡ್ಲಿಕ್ಕೆ ಅವರು ಸಹಕಾರ ಕೊಡೋದ್ರ ಜೊತೆಗೆ ಸರ್ಕಾರದ ಕಾರ್ಯಕ್ರಮಗಳನ್ನು ಸ್ವಸಹಾಯ ಸಂಘದ ಸದಸ್ಯರುಗಳಿಗೆ ಆ ಒಂದು ಜೋಡಿಸಿಕೊಡುವ ಮೂಲಕ ಸರ್ಕಾರದಿಂದ ಬರುವಂಥ ಕಾರ್ಯಕ್ರಮಗಳಾಗಿರ್ಬೋದು, ಸವಲತ್ತುಗಳಾಗಿರ್ಬೋದು, ಬ್ಯಾಂಕಿನಿಂದ ಸಿಗುವಂಥ ಸವಲತ್ತುಗಳಾಗಿರ್ಬೋದು, ಅದರ ಜೊತೆಗೆ ನಮ್ಮಲ್ಲಿರುವಂಥ ಮಾನವ ಸಂಪನ್ಮೂಲಗಳನ್ನು ಕ್ರೋಢೀಕರಣಗೊಂಡು ನಾವೆಲ್ಲರೂ ಕೂಡ ನಮ್ಮದೇ ನೆಲೆಯಲ್ಲಿ ಸ್ವಂತ ಬದುಕಲ್ಲಿ ನಾವು ಬದುಕಬೇಕು, ಸ್ವಾವಲಂಬನೆ ಬದುಕಂತ ನಾವು ಹೇಳ್ತೇವೆ. ಇದನ್ನು ಮಾಡಬೇಕು, ಜನರೆಲ್ಲೂ ಸ್ವಾವಲಂಬಿ ರೀತಿಯಲ್ಲಿ ಬದುಕಬೇಕೆಂಬುದು ಕಾವಂತರ ಆಲೋಚನೆ. ಹಾಗಾಗಿ ರಾಜ್ಯಾದ್ಯಂತ ಈ ಕಾರ್ಯಕ್ರಮಕ್ಕೆ ಇವತ್ತು ಎಲ್ಲ ಕಡೆಯಲ್ಲೂ ಕೂಡ ಜನರು ಸ್ವಸಹಾಯ ಸಂಘಕ್ಕೆ ಸದಸ್ಯರಾಗುವುದರ ಜೊತೆಗೆ ಇವತ್ತು ನಮ್ಮ ಸಮಾಜದ ಎಲ್ಲ ಜನರು ಕೂಡ ಈ ಒಂದು ಕಾವಂತರ ಕಾರ್ಯಕ್ರಮಕ್ಕೆ ಧ್ವನಿ ಆಗ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮದ ಸಂಘಟನೆಯಲ್ಲಿ ತೊಡಗಿಸಿಕೊಳ್ಳುವುದು ನಿಮಗೆಲ್ಲ ಗೊತ್ತಿದೆ. ಪುತ್ತೂರು ತಾಲೂಕಿನ ವಿಸ್ತಾರತೆಯನ್ನು ವ್ಯವಹಾರ ದೃಷ್ಟಿಯಿಂದ ಗಮನದಲ್ಲಿಟ್ಟುಕೊಂಡು ಕಳೆದ 2 ವರ್ಷಗಳ ಹಿಂದೆ ಪರಮಪೂಜ್ಯ ಕಾವಂದರು ಪುತ್ತೂರು ತಾಲೂಕಿಗೆ ಕೂಡ 2 ಯೋಜನಾ ಕಚೇರಿಯನ್ನು ಕೊಡುವಂಥ ಕೆಲಸವನ್ನು ಮಾಡಿದರು. ಕರ್ನಾಟಕ ಸರ್ಕಾರ ತನ್ನ ಕಂದಾಯ ರೀತಿಯಲ್ಲಿ ಆಲೋಚನೆ ಮಾಡಿ ಪುತ್ತೂರನ್ನು ಮತ್ತು ಸುಳ್ಯವನ್ನು ವಿಭಜನೆ ಮಾಡಿ ಕಡಬ ತಾಲೂಕಾಗಿ ನೂತನವಾಗಿ ಏನು ಅಸ್ತಿತ್ವವನ್ನು ಕೊಟ್ಟಿದೆಯಾ, ಹಾಗೆಯೇ ಪುತ್ತೂರು ತಾಲೂಕಿನ ವ್ಯವಹಾರವನ್ನು ಗಮನಿಸಿದಂಥ ಪರಮಪೂಜ್ಯ ಕಾವಂದರು ಕಡಬ ತಾಲೂಕಿಗೆ ಪ್ರತ್ಯೇಕವಾದಂಥ ಯೋಜನಾ ಕಚೇರಿ ವ್ಯವಸ್ಥೆ ಆಗಬೇಕು, ಪ್ರತ್ಯೇಕ ಒಂದು ಆಡಳಿತ ವ್ಯವಸ್ಥೆ ಸಿಗಬೇಕೆಂಬ ನೆಲೆಯಿಂದ ಕಡಬ ತಾಲೂಕು ಕೂಡ ಯೋಜನಾ ಕಚೇರಿಯನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ನಿಮಗೆಲ್ಲ ಗೊತ್ತಿದೆ, ಕಡಬ ತಾಲೂಕಿನಲ್ಲಿ ಯೋಜನೆಯ ಆಡಳಿತ ವ್ಯವಸ್ಥೆ ಪ್ರಾರಂಭಗೊಂಡು 1 ವರ್ಷ 8 ತಿಂಗಳುಗಳಾಗಿದೆ. ನಮ್ಮ ಕಡಬ ತಾಲೂಕಿನ ಯೋಜನಾ ವ್ಯಾಪ್ತಿಗೆ ಸಂಬಂಧಪಟ್ಟಾಗಿ 6 ವಲಯಗಳಿದೆ. ಮುಖ್ಯವಾಗಿ ಅದರ ನೆಲ್ಯಾಡಿ ವಲಯ ಕೂಡ ಅತ್ಯಂತ ಮುಖ್ಯವಾದಂಥ ವಲಯ. ಇನ್ನೊಂದು ಭಾಗಕ್ಕೆ ಹೋದರೆ ಗೋಳಿತೊಟ್ಟು ಭಾಗದಲ್ಲಿ ನಮ್ಮ ಒಂದು ವಲಯ ಕಚೇರಿ ಇದೆ, ಇನ್ನೊಂದು ಬಿಲ್ನೆಲೆ ಭಾಗದಲ್ಲಿ ನಮ್ಮ ವಲಯ ಕಚೇರಿ ಇದೆ, ಕಡಬ ಭಾಗದಲ್ಲಿ ಇನ್ನೊಂದು ವಲಯ ಕಚೇರಿ ಇದೆ, ಅಲಂಕಾರ ಭಾಗದಲ್ಲಿ ನಮ್ಮೊಂದು ವಲಯ ಕಚೇರಿ ಇದೆ, ಇನ್ನೊಂದು ಸವಣೂರು ಭಾಗದಲ್ಲಿ ನಮ್ಮ ವಲಯ ಕಚೇರಿಗಳಿದೆ. ಈ 6 ವಲಯಕ್ಕೆ ಸಂಬಂಧಪಟ್ಟಾಗಿ 2033 ಸ್ವಸಹಾಯ ಸಂಘಗಳಿದೆ.
14-15 ಸಾವಿರ ಮಂದಿ ಸ್ವಸಹಾಯ ಸಂಘದ ಸದಸ್ಯರಾಗಿದ್ದುಕೊಂಡು ಕೃಷಿಯೇತರ ರೀತಿಯಲ್ಲಿ ಬಹಳ ಒಳ್ಳೆ ರೀತಿಯಲ್ಲಿ ಯೋಜನೆ ಸವಲತ್ತುಗಳನ್ನು, ಸರ್ಕಾರದ ಸವಲತ್ತುಗಳನ್ನು, ಬ್ಯಾಂಕಿನ ವ್ಯವಸ್ಥೆಯಲ್ಲಿ ತೊಡಗಿಸಿಕೊಂಡು ಬಹಳ ಒಳ್ಳೆ ನೆಮ್ಮದಿಯ ಜೀವನವನ್ನು ಸಾಗಿಸಿರೋದು ನಿಮಗೆಲ್ಲ ಗೊತ್ತಿದೆ. ಈ ಎಲ್ಲ ವ್ಯವಸ್ಥೆಗಳನ್ನು ಪರಮಪೂಜ್ಯ ಕಾವಂದರು ಪ್ರಜಾಪ್ರಭುತ್ವ ಮಾದರಿಯಲ್ಲಿ ಒಕ್ಕೂಟ ವ್ಯವಸ್ಥೆಯಲ್ಲಿ ಒಗ್ಗೂಡಿಸುವಂಥ ಕೆಲಸವನ್ನು ಮಾಡಲಿಕ್ಕೆ ನಮಗೆಲ್ಲ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಇವತ್ತು ನಮ್ಮ ಕಡಬ ತಾಲೂಕಿಗೆ ಸಂಬಂಧಪಟ್ಟಾಗಿ 59 ಒಕ್ಕೂಟಗಳಿದೆ. ನಾವಿವತ್ತು ನೆಲ್ಯಾಡಿ ಒಕ್ಕೂಟಕ್ಕೆ ನೆಲ್ಯಾಡಿ ವಲಯಕ್ಕೆ ಸೀಮಿತವಾಗಿ ನಾವು ಮಾತಾಡೋದಾದರೆ, ನೆಲ್ಯಾಡಿ ವಲಯಕ್ಕೆ 3 ಗ್ರಾಮ ಪಂಚಾಯಿತಿಗಳನ್ನು ಒಳಗೊಂಡು ನಾವು ನೆಲ್ಯಾಡಿ ವಲಯ ಅಂತೇಳಿ ನಾವು ನಮ್ಮ ಆಡಳಿತ ದೃಷ್ಟಿಯಿಂದ ನಾವು ಮಾಡಿದ್ದೇವೆ. ಮುಖ್ಯವಾಗಿ ನೆಲ್ಯಾಡಿ ಗ್ರಾಮ ಪಂಚಾಯಿತು, ಕೌಕ್ರಾಡಿ ಗ್ರಾಮ ಪಂಚಾಯಿತು, ಇನ್ನೊಂದು ಶಿರಾಡಿ ಗ್ರಾಮ ಪಂಚಾಯಿತಿ, ಇಷ್ಟು ವ್ಯಾಪ್ತಿಯನ್ನು ಇಟ್ಟುಕೊಂಡು ನಾವು ನೆಲ್ಯಾಡಿ ವಲಯ ಅಂತೇಳಿ ಪರಿಗಣನೆ ಮಾಡಿದ್ದೇವೆ. ಮುಂಚೆ ಇದರ ವಿಸ್ತಾರತೆ ಜಾಸ್ತಿ ಇತ್ತು. ಗೋಳಿತೊಟ್ಟು ಗ್ರಾಮ ಪಂಚಾಯಿತಿ ಕೂಡ ಇದರ ವ್ಯಾಪ್ತಿಗೊಳಪಟ್ಟಿತ್ತು. ಹಾಗಾಗಿ ಆಡಳಿತ ವ್ಯವಸ್ಥೆ ದೃಷ್ಟಿಯಿಂದ ಮತ್ತು ವ್ಯವಹಾರ ಜಾಸ್ತಿ ಆದ ದೃಷ್ಟಿಯಿಂದ ಜನರಿಗೆ ಇನ್ನಷ್ಟು ಸೇವೆ ಕೊಡಬೇಕೆಂಬ ನೆಲೆಯಿಂದ ನಾವು ಮುಖ್ಯವಾಗಿ ಗೋಳಿತೊಟ್ಟು ಪಂಚಾಯತನ್ನು ಪ್ರತ್ಯೇಕವಾಗಿ ಬೇರ್ಪಡಿಸಿ ಗೋಳಿತೊಟ್ಟು ವಲಯ ಅಂತೇಳಿ ನಾವು ನೂತನವಾಗಿ ಮಾಡಿದ್ದೇವೆ. ಈಗ 3 ಪಂಚಾಯತಿಗೆ ಸಂಬಂಧಪಟ್ಟಾಗಿ 8 ಒಕ್ಕೂಟಗಳು ಬಹಳ ಒಳ್ಳೆ ರೀತಿಯಲ್ಲಿ ಆಡಳಿತವನ್ನು ನಡೆಸ್ತಾ ಇದೆ. ಮುಖ್ಯವಾಗಿ ನಮ್ಮ ವಲಯ ಅಧ್ಯಕ್ಷರಾದಂಥ ಗೌರವಿತ ಬಾಲಕೃಷ್ಣಗೌಡ ಆರ್ಪಲ ಇವರ ನೇತೃತ್ವದಲ್ಲಿ ಎಲ್ಲ ಗ್ರಾಮ ಮಟ್ಟದ ಒಕ್ಕೂಟಗಳು ಬಹಳ ಒಳ್ಳೆಯ ರೀತಿಯ ಸೇವೆಯನ್ನು ಕೊಡ್ತಾ ಇದೆ. ಇವತ್ತು ಗ್ರಾಮ ಪಂಚಾಯತಿ ವ್ಯವಸ್ಥೆಯನ್ನು ನಾವು ಗಮನಿಸಿದಾಗ ಗ್ರಾಮ ಪಂಚಾಯತಿ ಒಂದು ಯಾವ ರೀತಿಯ ಸ್ಥಳಾಡಳಿತವಾಗಿ ಸರ್ಕಾರದ ಎಲ್ಲ ಕಾರ್ಯಕ್ರಮಗಳನ್ನು ಜನರಿಗೆ ತಲುಪಿಸ್ತಿದೆಯಾ, ಹಾಗೆಯೇ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಇವತ್ತು ಕೇಂದ್ರ ಒಕ್ಕೂಟ ಆಗಿರ್ಬೋದು, ವಲಯ ಒಕ್ಕೂಟ ಆಗಿರ್ಬೋದು, ಆ ಎಲ್ಲ ವ್ಯವಸ್ಥೆಗಳನ್ನು ಗ್ರಾಮ ಒಕ್ಕೂಟದ ಮೂಲಕ ಜನರಿಗೆ ತನ್ನ ಸವಲತ್ತುಗಳನ್ನು ಕೊಡುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ. ನಮ್ಮಲ್ಲಿ ಇವತ್ತು 8 ವಲಯದಲ್ಲಿ 8 ಒಕ್ಕೂಟಗಳಿದೆ. ಇವತ್ತಿಲ್ಲಿ ನಾವು ನೆಲ್ಯಾಡಿಯ ಆಸುಪಾಸಿನ ಒಕ್ಕೂಟಗಳನ್ನು ಕೇಂದ್ರೀಕೃತಗೊಂಡು ಮುಖ್ಯವಾಗಿ ನೆಲ್ಯಾಡಿ ಒಕ್ಕೂಟ, ಮಾದೇರಿ ಒಕ್ಕೂಟ, ಕೌಕ್ರಾಡಿ ಒಕ್ಕೂಟ, ಹಾಗೆಯೇ ಪಡುಬೆಟ್ಟು ಒಕ್ಕೂಟ, ಈ 4 ಒಕ್ಕೂಟವನ್ನು ಒಳಗೊಂಡು ಈ ಭಾಗದಲ್ಲಿ ಒಕ್ಕೂಟದ ಪದಗ್ರಹಣ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿ ಈಗಾಗಲೇ ಒಕ್ಕೂಟದ ಪದಗ್ರಹಣ ಕಾರ್ಯಕ್ರಮ ಮತ್ತು ಈ 4 ಒಕ್ಕೂಟಕ್ಕೆ ಸಂಬಂಧಪಟ್ಟಾಗಿ ಸಾಧನ ಸಮಾವೇಶವನ್ನು ಇವತ್ತು ನಾವು ಆಯೋಜನೆ ಮಾಡ್ತಾ ಇದ್ದೇವೆ. ಹಾಗಾಗಿ ಈ ಸಾಧನ ಸಮಾವೇಶದ ಉದ್ಘಾಟನೆಗೆ ಗೌರವಿತ ಶ್ರೀಧರ್ ಗೋರೆ ಸರ್ ಅವರು ಆಗಮಿಸಿದ್ದಾರೆ. ನಿಮಗೆಲ್ಲ ಗೊತ್ತಿದೆ, ಈ ಭಾಗದಲ್ಲಿ ನಮಗೆಲ್ಲ ಚಿರಪರಿಚಿತರು, ನಮ್ಮೆಲ್ಲ ಹಿತಚಿಂತಕರು, ಕ್ಷೇತ್ರ ಜೊತೆಗೆ ಕಾವಂದರ ಜೊತೆಗೆ ಬಹಳ ಹತ್ತಿರದ ಒಡನಾಟವನ್ನು ಇಟ್ಟುಕೊಂಡು ನಮ್ಮೆಲ್ಲ ಕೆಲಸ ಕಾರ್ಯಗಳಿಗೆ ಅತ್ಯುತ್ತಮ ರೀತಿಯಲ್ಲಿ ಸಹಕಾರ ನೀಡುತ್ತಾ ಬಂದಿರುವವರು. ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟನೆಗೆ ನಾವು ಎಲ್ಲರವರ ಹತ್ರ ವಿನಂತಿ ಮಾಡಿಕೊಂಡಾಗ ಬಹಳ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಗೌರವಿತರು ಇವತ್ತಿನ ಸಭೆಯಲ್ಲಿ ನಮ್ಮ ಜೊತೆಗೆ ಉಪಸ್ಥಿತರಿದ್ದುಕೊಂಡಿದ್ದಾರೆ. ಗೌರವಿತರನ್ನು ಈ ಕಾರ್ಯಕ್ರಮದ ಎಲ್ಲ ಒಕ್ಕೂಟದ ಸ್ವಸಹಾಯ ಸಂಘಗಳ ಸದಸ್ಯರುಗಳ ಪರವಾಗಿ ಎಲ್ಲ ಸಂಘಟಕರ ಪರವಾಗಿ ಅತ್ಯಂತ ಭಕ್ತಿಯಿಂದ ಈ ಕಾರ್ಯಕ್ರಮಕ್ಕೆ ಅವರನ್ನು ಸ್ವಾಗತಿಸ್ತಿದ್ದೇನೆ. ಈ ಕಾರ್ಯಕ್ರಮದ ಗಣ ಅಧ್ಯಕ್ಷತೆಯನ್ನು ಪುತ್ತೂರು ಕಡಬ ವಿಭಜನೆಗೊಂಡ ಸಂದರ್ಭದಲ್ಲಿ ಪುತ್ತೂರಿಗೆ ಮಾತ್ರ ಸೀಮಿತವಾಗಿ ಕೇಂದ್ರ ಒಕ್ಕೂಟ ಸಮಿತಿ ಇತ್ತು. ಕೇಂದ್ರ ಒಕ್ಕೂಟ ಸಮಿತಿ ಅಧ್ಯಕ್ಷರಾಗಿ, ನಮ್ಮ ನೆಲ್ಯಾಡಿ ಭಾಗದ ನೆಲ್ಯಾಡಿ ವಲಯದ ಅಧ್ಯಕ್ಷರಾಗಿ, ಪಡುಬೆಟ್ಟು ಒಕ್ಕೂಟದ ಅಧ್ಯಕ್ಷರಾಗಿ ಬಹಳ ಒಳ್ಳೆಯ ಸೇವೆ ಕೊಟ್ಟಂಥ ಅಧ್ಯಕ್ಷರು. ಒಂದು ರೀತಿಯಲ್ಲಿ ಯಾವುದೇ ಸಮಸ್ಯೆಗಳು ಬಂದರೂ ಕೂಡ ಅತ್ಯಂತ ಮೌನವಾಗಿ ಅದನ್ನು ಆಳವಾಗಿ ಚಿಂತನೆ ಮಾಡಿ ತನ್ನ ಒಕ್ಕೂಟದ ಸದಸ್ಯರುಗಳಿಗಾಗಿರ್ಬೋದು, ಒಕ್ಕೂಟದ ಪದಾಧಿಕಾರಿಗಳಿಗಾಗಿರ್ಬೋದು, ಗ್ರಾಮ ಮಟ್ಟದ ಒಕ್ಕೂಟದಂಥ ಎಲ್ಲ ಪದಾಧಿಕಾರಿ ಬಹಳ ಉತ್ತಮ ರೀತಿಯ ಮಾರ್ಗದರ್ಶನ ಕೊಟ್ಟು ಶಕ್ತಿಯಾಗಿ ನಿಂತು ಯೋಜನೆಯ ಎಲ್ಲ ಸದಸ್ಯರ ಧ್ವನಿಯಾಗಿ ನಿಂತು ಕೆಲಸ ಮಾಡಿದವರು. ಕ್ಷೇತ್ರ ಜೊತೆಗೆ ಕಳೆದ ಸಂದರ್ಭದಲ್ಲಿ ಕೋವಿಡ್ ಬಂದ ಸಂದರ್ಭದಲ್ಲೂ ಕೂಡ ಜನರು ಒಳ್ಳೆ ರೀತಿಯಲ್ಲಿ ನಮಗೆ ಸ್ಪಂದನೆಯನ್ನು ಕೊಡಬೇಕು ಅಂತೇಳಿ ಒಕ್ಕೂಟದ ಪರವಾಗಿ, ಯೋಜನೆ ಪರವಾಗಿ, ಸದಸ್ಯರ ಪರವಾಗಿ ಆಲೋಚನೆ ಮಾಡಿದಂಥ ವ್ಯಕ್ತಿ. ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷನ ವಹಿಸಿಕೊಂಡಿದ್ದಾರೆ ನಮ್ಮ ವಲಯ ಅಧ್ಯಕ್ಷರು, ಕೇಂದ್ರ ಒಕ್ಕೂಟ ಸಮಿತಿ ಅಧ್ಯಕ್ಷರಾಗಿರುವಂಥ ಗೌರವಿತ ಬಾಲಕೃಷ್ಣಗೌಡ ಆರ್ಪಲ ನಮ್ಮ ಕಾರ್ಯಕ್ರಮದ ಅಧ್ಯಕ್ಷನ ವಹಿಸಿಕೊಂಡಿದ್ದಾರೆ. ಅವರನ್ನು ಈ ಕಾರ್ಯಕ್ರಮದ ಎಲ್ಲರ ಪರವಾಗಿ ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮ ಸ್ವಾಗತಿಸ್ತಾ ಇದ್ದೇನೆ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕೇಂದ್ರ ಕಚೇರಿ ಧರ್ಮಸ್ಥಳದಲ್ಲಿದೆ, ತಮಗೆಲ್ಲ ಗೊತ್ತಿದೆ. ಅದರ ಪ್ರಾದೇಶಿಕ ಕಚೇರಿಗಳು ನಮ್ಮ ರಾಜ್ಯದ ಬೇರೆ ಬೇರೆ ಭಾಗಗಳಿದೆ. ಒಟ್ಟು 7 ಪ್ರಾದೇಶಿಕ ಕಚೇರಿಗಳಿದೆ. ಗುಲ್ಬರ್ಗ ಭಾಗಕ್ಕೆ ಹೋದಾಗ ಗುಲ್ಬರ್ಗದಲ್ಲಿ ಪ್ರಾದೇಶಿಕ ಕಚೇರಿ ಇದೆ. ಅನಂತರ ಕೆಳಗಡೆ ಬಂದಾಗ ಕೊಪ್ಪಳದಲ್ಲಿ ಪ್ರಾದೇಶಿಕ ಕಚೇರಿ ಇದೆ. ಮುಖ್ಯವಾಗಿ ಅನಂತರ ಕೆಳಗಡೆ ಬಂದಾಗ ಹತ್ತಿರ ಮಧ್ಯ ಕರ್ನಾಟಕದ ಭಾಗಕ್ಕೆ ಬಂದಾಗ ಧಾರವಾಡದಲ್ಲಿ ಪ್ರಾದೇಶಿಕ ಕಚೇರಿ ಇದೆ. ಇತ್ತೀಚೆಗೆ ಮಧ್ಯ ಕರ್ನಾಟಕ ಭಾಗಕ್ಕೆ ಪೂರಕವಾಗಿ ಚಿತ್ರದುರ್ಗದಲ್ಲಿ ಪ್ರಾದೇಶಿಕ ಕಚೇರಿ ಇದೆ. ಈ ಭಾಗಕ್ಕೆ ಹೋದಾಗ ಬೆಂಗಳೂರಲ್ಲಿ ಪ್ರಾದೇಶಿಕ ಕಚೇರಿ ಇದೆ, ಮೈಸೂರಲ್ಲಿ ಪ್ರಾದೇಶಿಕ ಕಚೇರಿ ಇದೆ. ನಮ್ಮದು ಪ್ರಾದೇಶಿಕ ಕಚೇರಿ ಉಡುಪಿಗಿದೆ. ಮುಖ್ಯವಾಗಿ ಕರಾವಳಿ ಪ್ರಾದೇಶಿಕ ಕಚೇರಿ ಅಂತೇಳಿ ನಾವೆಲ್ಲ ಕರಿತೀವಿ, ನಿಮಗೆಲ್ಲ ಗೊತ್ತಿದೆ. ಮುಖ್ಯವಾಗಿ 5 ಜಿಲ್ಲೆಗೆ ಒಳಪಟ್ಟು ಈ ಒಂದು ಪ್ರಾದೇಶಿಕ ಕಚೇರಿ ಇದೆ. ಮುಖ್ಯವಾಗಿ ಚಿಕ್ಕಮಗಳೂರು ಜಿಲ್ಲೆ ಒಳಪಡ್ತದೆ, ಉಡುಪಿ ಜಿಲ್ಲೆ, ದಕ್ಷಿಣ ಕನ್ನಡ ಜಿಲ್ಲೆ, ಕಾಸರಗೋಡು ಜಿಲ್ಲೆ, ಹಾಗೆ ಮುಖ್ಯವಾಗಿ ಕೊಡಗು ಜಿಲ್ಲೆ. ಈ 5 ಜಿಲ್ಲೆಗಳನ್ನು ವ್ಯಾಪ್ತಿಗೊಳಪಟ್ಟು ಉಡುಪಿ ಪ್ರಾದೇಶಿಕ ಕಚೇರಿ ಇದೆ. ಈ ಉಡುಪಿ ಪ್ರಾದೇಶಿಕ ಕಚೇರಿಯ ಪ್ರಾದೇಶಿಕ ನಿರ್ದೇಶಕರು ಇವತ್ತು ನಮ್ಮ ಜೊತೆಗಿದ್ದಾರೆ, ಗೌರವಿತ ವಸಂತ್ ಸಾಲ್ಯಾಣ್ ಸರ್ ಅವರು. ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆ ಪುತ್ತೂರು ತಾಲೂಕಿಗೆ ಬಂದಾಗ ಈ ಕಾರ್ಯಕ್ರಮವನ್ನು ಸಂಘಟನೆ ಮಾಡಲಿಕ್ಕೆ ಜನರ ಜೊತೆಗೆ, ಇಲ್ಲೆಲ್ಲ ಗಣ್ಯರ ಜೊತೆಗೆ, ಈ ಭಾಗದ ಎಲ್ಲ ಮುಖಂಡರ ಜೊತೆಗೆ ಸಮಾಲೋಚನೆಯನ್ನು ಮಾಡಿ
ಬಹಳ ಉತ್ತಮ ರೀತಿಯ ಸೊಸೆ ಸಂಘಗಳ ರಚನೆ ಮಾಡಲಿಕ್ಕೆ ಮಾರ್ಗದರ್ಶನ ಕೊಟ್ಟವರು. ಸೊಸೆ ಸಂಘ ರಚನೆಗಾಗಿರ್ಬೋದು, ಅನಂತರ ಒಕ್ಕೂಟ ರಚನೆ ಆಗುವಂಥ ಸಂದರ್ಭದಲ್ಲಿ ಮಾರ್ಗದರ್ಶನ ಕೊಡುವಂಥ ಸಂದರ್ಭದಲ್ಲಿ ಆಗಿರ್ಬೋದು. ಅದ್ರ ಜೊತೆಗೆ ನಮ್ಮ ಯೋಜನೆ ಆಡಳಿತ ವ್ಯವಸ್ಥೆಗೆ ಬಂದಾಗ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ವಿವಿಧ ಸ್ತರಗಳಲ್ಲಿ ಅವರು ನಿಂತು ಕೆಲಸವನ್ನು ಮಾಡಿದ್ದಾರೆ. ಈ ಭಾಗದಲ್ಲಿ ಮುಖ್ಯವಾಗಿ ಮೇಲ್ವಿಚಾರಕರು ಕೆಲಸವನ್ನು ಮಾಡಿದ್ದಾರೆ. ನಾವು ಬೆಳ್ತಂಗಡಿ ಭಾಗದಲ್ಲಿ ಯೋಜನಾಧಿಕಾರಿ ಕೆಲಸವನ್ನು ಮಾಡಿದ್ದಾರೆ. ಅನಂತರ ನಮ್ಮ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಜಿಲ್ಲಾ ನಿರ್ದೇಶಕರಾಗಿ ಕೆಲಸವನ್ನು ಮಾಡಿ ಇದೀಗ ನಮ್ಮ ಉಡುಪಿ ಪ್ರಾದೇಶಿಕ ಕಚೇರಿಗೆ ಪ್ರಾದೇಶಿಕ ನಿರ್ದೇಶಕರಾಗಿ ಕಳೆದ 2-3 ವರ್ಷಗಳಿಂದ ಬಹಳ ಒಳ್ಳೆ ರೀತಿಯ ಸೇವೆಯನ್ನು ಕೊಡ್ತಾ ಇದ್ದಾರೆ. ಪರಮ ಪೂಜ್ಯರ ಆಶಯಗಳೇನುಂಟು, ನಿರೀಕ್ಷೆಗಳುಂಟು, ಅದನ್ನೆಲ್ಲವನ್ನು ಕೂಡ ಪ್ರಾಥಮಿಕ ಮಟ್ಟದ ಜನರಿಗೆ ತಲುಪಿಸಲಿಕ್ಕೆ ನಮಗೆಲ್ಲ ಮಾರ್ಗದರ್ಶನ ಮಾಡ್ತಾ ಬಂದಿದ್ದಾರೆ. ಗೌರವಾನ್ವಿತರನ್ನು ಈ ಕಾರ್ಯಕ್ರಮಕ್ಕೆ ಕೇಳಿಕೊಂಡಾಗ ಸಮಯಕ್ಕೆ ಸರಿಯಾಗಿ ನಮ್ಮ ಜೊತೆಗೆ ಇದ್ದುಕೊಂಡು ಈ ಕಾರ್ಯಕ್ರಮಕ್ಕೆ ಪ್ರೇರಣೆ ಮಾರ್ಗದರ್ಶನ ನೀಡಲಿಕ್ಕಿದ್ದಾರೆ. ಗೌರವಾನ್ವಿತರು ತಮ್ಮೆಲ್ಲ ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ನಮ್ಮ ಪ್ರಾದೇಶಿಕ ನಿರ್ದೇಶಕರನ್ನ ಈ ಕಾರ್ಯಕ್ರಮದ ಎಲ್ಲ ಸಂಘಟಕರ ಪರವಾಗಿ ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ನಾವು ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಈ ಭಾಗದಲ್ಲಿ ಬಹಳ ಒಳ್ಳೆಯ ವಿದ್ಯಾಸಂಸ್ಥೆಯನ್ನು ಮಾಡಿ ಅದು ಯಾವುದೇ ಧರ್ಮ ಜಾತಿ ಇದನ್ನು ನೋಡದೆ ಸಮಾಜದ ಏಳಿಗೆ ನಮ್ಮ ಗುರಿ ಧ್ಯೇಯ ಆಗಬೇಕಂತ ತಿಳ್ಕೊಂಡು ಎಲ್ಲ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆ ಮಾಡಲಿಕ್ಕೆ ಬಹಳ ಒಳ್ಳೆಯ ವಾತಾವರಣ ಕಲ್ಪಿಸಿಕೊಟ್ಟವರು ಗೌರವಾನ್ವಿತ ಅಬ್ರಾಮ್ ವರ್ಗೀಸ್ ಸರ್ ಅವರು. ನಮ್ಮ ಯೋಜನೆಯ ದೃಷ್ಟಿಯಲ್ಲಿ ನಾವು ಹೇಳೋದಾದರೆ ಯೋಜನೆ ಯಾವುದೇ ಸಂಘಟನೆಯ ಕಾರ್ಯಕ್ರಮ ನಾವು ಮಾಡುವಾಗ ಅವರ ಜೊತೆಗೂಡಿ ನಾವು ಮಾಡಿದ್ದೇವೆ. ಕಳೆದ ಸಂದರ್ಭದಲ್ಲಿ ನಡೆದಂಥ ಮಧ್ಯವರ್ಜನ ಶಿಬಿರದ ಕಾರ್ಯಕ್ರಮಗಳಾಗಿರ್ಬೋದು, ಕೃಷಿ ಮೇಳದಂಥ ಕಾರ್ಯಕ್ರಮಗಳಾಗಿರ್ಬೋದು, ಅಥವಾ ಯೋಜನೆ ಇನ್ನಿತರ ಎಲ್ಲ ಕಾರ್ಯಕ್ರಮಗಳನ್ನು ಮಾಡುವಾಗಲೂ ಕೂಡ ನಾವು ಸಮಾಲೋಚನೆ ಮಾಡುವಂಥ ಸಂದರ್ಭದಲ್ಲಿ ಗೌರವಾನ್ವಿತ ಅಬ್ರಾಮ್ ವರ್ಗೀಸ್ ಅವರ ಸಲಹೆಯನ್ನು ಕೂಡ ತಗೊಳ್ತಾ ಇದ್ದೆವು. ಹಾಗಾಗಿ ಅವರ ಇರುವಿಕೆಯನ್ನು ಕೂಡ ನಾವೆಲ್ಲ ಗುರುತಿಸಿಕೊಂಡು ಅವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಬರಬೇಕು, ನಮ್ಮ ಒಕ್ಕೂಟ ಪದಗ್ರಹಣ ಕಾರ್ಯಕ್ರಮದಲ್ಲಿ ವಾಸೀನರಾಗಿ ನಮಗೆ ಒಂದಷ್ಟು ಪ್ರೇರಣೆ ಮಾರ್ಗದರ್ಶನ ನೀಡಬೇಕು ಅಂತೇಳಿ ನಮ್ಮೆಲ್ಲ ಸಂಘ ಸದಸ್ಯರು ತೀರ್ಮಾನ ಮಾಡಿ ಗೌರವಾನ್ವಿತ ನಮ್ಮ ಸೈಂಟ್ ಜಾರ್ಜ್ ವಿದ್ಯಾಸಂಸ್ಥೆಯ ಸಂಚಾಲಕರು ಗೌರವಾನ್ವಿತ ಅಬ್ರಾಮ್ ಸರ್ ನಮ್ಮ ಸಕಾಲದಲ್ಲಿ ನಮ್ಮ ಜೊತೆಗೆ ಪಾಲ್ಗೊಂಡು ಈ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ, ನಮಗೆ ಮಾರ್ಗದರ್ಶನ ನೀಡಲಿಕ್ಕಿದ್ದಾರೆ. ಅವರನ್ನು ತಮ್ಮೆಲ್ಲರ ಪರವಾಗಿ ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮ ಸ್ವಾಗತಿಸ್ತಾ ಇದ್ದೇನೆ. ಸರ್ವೋತ್ತಮ ಗೌಡ ಸರ್ ನಮ್ಮ ಜೊತೆಗಿದ್ದಾರೆ. ಯೋಜನೆಯ ಕಾರ್ಯಕ್ರಮಗಳನ್ನು ಬಹಳ ಒಳ್ಳೆ ರೀತಿಯಲ್ಲಿ ನಮಗೆ ಅನುಷ್ಠಾನ ಮಾಡಲಿಕ್ಕೆ ಸಹಕಾರ ನೆರವನ್ನು ಕೊಡ್ತಿದ್ದವರು, ಮಾರ್ಗದರ್ಶನ ಮಾಡಿದವರು. ಗ್ರಾಮೋದ್ಯೋಗ ಯೋಜನೆ ಪ್ರಾರಂಭದಿಂದ ಹಿಡಿದು ಇದುವರೆಗೂ ನಮ್ಮ ಮೇಲೆ ಯಾವುದೇ ಕಾರ್ಯಕ್ರಮಗಳಿದ್ದರೂ ಕೂಡ ಅವರೆಷ್ಟೇ ಕೆಲಸದ ಒತ್ತಡಗಳಾಗಿರ್ಬೋದು, ಸಂಘಟನೆ ಒತ್ತಡ ಆಗಿರ್ಬೋದು, ಅಥವಾ ರಾಜಕೀಯ ಸೇವೆ ಆಗಿರ್ಬೋದು, ಇದೆಲ್ಲವನ್ನು ಕೂಡ ಇದ್ದರೂ ಕೂಡ ಯೋಜನೆ ಕಾರ್ಯಕ್ರಮಕ್ಕೆ ಯಾವತ್ತೂ ಕೂಡ ಅವರು ಬರೋದಿಲ್ಲ ಅಂತ ಹೇಳಿದ ವ್ಯಕ್ತಿಯಲ್ಲ. ತನ್ನ ಸಮಯವನ್ನು ಕೂಡ ಯೋಜನೆಗೆ ಕೊಟ್ಟಿದ್ದಾರೆ. ನಮ್ಮ ಜೊತೆ ನಿರಂತರವಾಗಿ ಇದ್ದುಕೊಂಡು ಸಹಕಾರವನ್ನು ಮಾರ್ಗದರ್ಶನ ಮಾಡಿದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲೂ ಕೂಡ ಬಹಳ ನಮ್ಮ ಮುಖ್ಯ ಅತಿಥಿಯಾಗಿ ನಮ್ಮ ಜೊತೆಗೆ ಪಾಲ್ಗೊಳ್ತಾ ಇದ್ದಾರೆ ಗೌರವಾನ್ವಿತ ಸರ್ವೋತ್ತಮ ಗೌಡ, ನಮ್ಮ ಈ ಭಾಗದ ಮಾಜಿ ಪಂಚಾಯತ್ ಸದಸ್ಯರವರನ್ನು ತಮ್ಮೆಲ್ಲರ ಪರವಾಗಿ ತಂದ ಗೌರವಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಗ್ರಾಮ ಪಂಚಾಯಿತಿಯ ಪ್ರಥಮ ಪ್ರಜೆ ನೆಲ್ಯಾಡಿಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿರುವಂಥ ಶ್ರೀಮತಿ ಚೇತನ ಮೇಡಮ್ ಇದ್ದಾರೆ. ಯೋಜನೆ ಎಲ್ಲ ಕೆಲಸ ಕಾರ್ಯಗಳನ್ನು ಅನುಷ್ಠಾನ ಮಾಡಲಿಕ್ಕೆ ನಮಗೆ ಸ್ಥಳೀಯ ಆಡಳಿತದಿಂದ ಏನೆಲ್ಲ ಸಹಕಾರ ಬೇಕು ಅದನ್ನೆಲ್ಲವನ್ನು ಕೂಡ ಕೊಟ್ಟವರು. ಹಾಗಾಗಿ ನಮ್ಮ ಗ್ರಾಮ ಪಂಚಾಯಿತಿ ಎಲ್ಲ ಪ್ರತಿನಿಧಿಗಳ ಪರವಾಗಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ಇವತ್ತು ಶ್ರೀಮತಿ ಚೇತನ ಮೇಡಮ್ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಈ ಕಾರ್ಯಕ್ರಮದ ಎಲ್ಲರ ಪರವಾಗಿ ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮ ಸ್ವಾಗತಿಸ್ತಿದ್ದೇನೆ. ಹಾಗೆಯೇ ಈಗ ನಮ್ಮ ಜನಜಾಗೃತಿ ವೇದಿಕೆ ಧರ್ಮಸ್ಥಳ ಗ್ರಾಮೋದ್ಯೋಗ ನಿಮಗೆ ಗೊತ್ತಿದೆ, ಪರಮ ಪೂಜ್ಯರ ಬಹಳ ನಿರೀಕ್ಷೆಯ ಕಾರ್ಯಕ್ರಮ. ಮುಖ್ಯವಾಗಿ ಸಮಾಜದ ಸ್ವಾಸ್ಥ್ಯವನ್ನು ತೆಗಿಬೇಕು, ಸಮಾಜದಲ್ಲಿ ನಾವೆಲ್ಲರೂ ನೆಮ್ಮದಿಯ ಜೀವನವನ್ನು ಮಾಡಬೇಕು, ಅದರ ಜೊತೆಗೆ ನಾವೆಲ್ಲರೂ ಕೂಡ ಸ್ವಚ್ಛ ಬದುಕನ್ನು ಸಾಗಿಸಬೇಕೆಂಬುದು ಪೂಜ್ಯರ ಆಲೋಚನೆ. ಅದಕ್ಕಾಗಿ ಅವರು ಜನಜಾಗೃತಿ ವೇದಿಕೆಯನ್ನು ಪ್ರಾರಂಭ ಮಾಡಿದ್ದಾರೆ. ರಾಜ್ಯ ಮಟ್ಟದಲ್ಲಿ ಜನಜಾಗೃತಿ ವೇದಿಕೆ ಕೆಲಸ ಮಾಡ್ತಾ ಇದೆ. ಹಾಗೆಯೇ ಜಿಲ್ಲಾ ವೇದಿಕೆ ಇದೆ, ತಾಲೂಕು ವೇದಿಕೆ ಇದೆ, ವಲಯ ಮಟ್ಟಕ್ಕೆ ಬಂದಾಗ ವಲಯ ವೇದಿಕೆ ಇದೆ. ನಮ್ಮ ನೆಲ್ಯಾಡಿ ವಲಯಕ್ಕೆ ಸಂಬಂಧಪಟ್ಟ ಹಾಗೆ ಜನಜಾಗೃತಿ ವೇದಿಕೆಯ ನಮ್ಮೆಲ್ಲ ನೇತಾರರಾಗಿ ವಹಿಸಿಕೊಂಡು ನಮ್ಮೆಲ್ಲ ಇವತ್ತು ಜನಜಾಗೃತಿಯ ಕಾರ್ಯಕ್ರಮ ಅನುಷ್ಠಾನ ಮಾಡಲಿಕ್ಕೆ ಸಹಕಾರನ ಕೊಡ್ತಾ ಇದ್ದಾರೆ. ಮುಖ್ಯವಾಗಿ ನವಜೀವನ ಸದಸ್ಯರ ಬದುಕನ್ನು ಬೆಳಗಿಸಲಿಕ್ಕೆ ಸಹಕಾರನ ಕೊಡ್ತಾ ಇದ್ದಾರೆ. ಅದರ ಜೊತೆಗೆ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡಲಿಕ್ಕೆ ಸ್ವಾಸಂಕಲ್ಪದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಮಾಡ್ತಿದ್ದಾರೆ. ಒಟ್ಟಾಗಿ ನಮ್ಮ ಈ ಪರಿಸರದಲ್ಲಿ ಬಹಳ ಒಳ್ಳೆಯ ರೀತಿಯ ಕಾರ್ಯಕ್ರಮ ಮಾಡಲಿಕ್ಕೆ ನಮಗೆ ಸಹಕಾರ ಕೊಡ್ತಿರೋ ನಮ್ಮ ನಮ್ಮ ವಲಯ ಜನಜಾಗೃತಿ ವೇದಿಕೆಯ ಅಧ್ಯಕ್ಷರಾಗಿರುವಂಥ ಗೌರವಾನ್ವಿತ ಜಯಾನಂದ ಬಂಟ್ರಿ ಸರ್ ಅವರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಪ್ರತಿ ಹಂತದಲ್ಲೂ ಕೂಡ ನಮ್ಮ ಜೊತೆಗೆ ಇದ್ದುಕೊಂಡು ಕಾರ್ಯಕ್ರಮದ ಯಶಸ್ವಿ ಬಗ್ಗೆ ಚಿಂತನೆ ಮಾಡುವವರು. ಒಂದು ರೀತಿಯಲ್ಲಿ ಎಲ್ಲರನ್ನು ಕೂಡ ಸ್ನೇಹಿತರಾಗಿ ನೋಡಿಕೊಂಡು ಈ ಕಾರ್ಯಕ್ರಮದ ಯಶಸ್ವಿಗೆ ಶ್ರಮಿಸುವವರು. ಪೂಜಾರ ಕಾರ್ಯಕ್ರಮ ಯಶಸ್ವಿ ಆಗಬೇಕು, ಧರ್ಮಸ್ಥಳದ ಕಾರ್ಯಕ್ರಮ ಸಫಲತೆಯನ್ನು ಕಾಣಬೇಕೆಂಬ ದೃಷ್ಟಿಯನ್ನು ಇಟ್ಟುಕೊಂಡು ಅವರು ಕೆಲಸವನ್ನು ಮಾಡಿದವರು. ಹಾಗಾಗಿ ನಮ್ಮ ವಲಯ ಜನಜಾಗೃತಿ ವೇದಿಕೆಯ ಅಧ್ಯಕ್ಷರಾದಂಥ ಜಯಾನಂದ ಬಂಟ್ರೇಲ್ ಅವರನ್ನು ಕೂಡ ಈ ಕಾರ್ಯಕ್ರಮದ ಎಲ್ಲರ ಪರವಾಗಿ ತನ್ನ ಪ್ರೀತಿಯಿಂದ ಸ್ವಾಗತಿಸ್ತಿದ್ದೇನೆ. ಹಾಗೆಯೇ ಈ ವೇದಿಕೆಯಲ್ಲಿ ಗೌರವಾನ್ವಿತ ಇಸ್ಮಾಯಿಲ್ ಸರ್ ಅವರಿದ್ದಾರೆ. ನಮ್ಮ ಈ ಭಾಗದ ನೋಟರಿ ವಕೀಲರು. ಧರ್ಮಸ್ಥಳ ಗ್ರಾಮೋದ್ಯೋಗ ಯೋಜನೆಯ ಎಲ್ಲ ಕೆಲಸ ಕಾರ್ಯಗಳಲ್ಲಿ ತನ್ನದೇ ಆದ ರೀತಿಯಲ್ಲಿ ತೊಡಗಿಸಿಕೊಂಡವರು. ಮುಖ್ಯವಾಗಿ ನಮ್ಮ ಜ್ಞಾನ ವಿಕಾಸ ಕಾರ್ಯಕ್ರಮಗಳಲ್ಲಿ
ನಮ್ಮೆಲ್ಲ ಸ್ವಸಹಾಯ ಸಂಘದ ಸದಸ್ಯರುಗಳಿಗೆ ಬಹಳ ಒಳ್ಳೆ ರೀತಿಯ ಪ್ರೇರಣೆ ಮಾರ್ಗದರ್ಶನ ನೀಡುವಂಥ ಒಬ್ಬರು ಸಂಪನ್ಮೂಲ ವ್ಯಕ್ತಿ ಅಂತ ಹೇಳಿರ್ಬೋದು. ಹಾಗಾಗಿ ನಮ್ಮ ಒಕ್ಕೂಟದ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಜನರಿಗೆ ಈ ಸಮಾಜದ ಸುಧಾರಣೆಗೆ ಏನೆಲ್ಲ ಕೆಲಸ ಕಾರ್ಯಗಳಾಗಬೇಕು, ಮುಖ್ಯವಾಗಿ ಕಾನೂನು ಸುವ್ಯವಸ್ಥೆಗೆ ಸಂಬಂಧಪಟ್ಟಾಗಿ ನಾವು ಹೇಗೆ ಜಾಗೃತರಾಗಬೇಕು, ಈ ಎಲ್ಲ ವಿಚಾರಗಳ ಬಗ್ಗೆ ಬಹಳ ಒಂದು ರೀತಿಯಲ್ಲಿ ಬಹಳ ಒಳ್ಳೆಯ ಸೇವೆಯನ್ನು ಕೊಡ್ತಾ ಇದ್ದಾರೆ. ನಮ್ಮೆಲ್ಲ ಕಾರ್ಯಕ್ರಮಗಳು ಹಿತೈಷಿಯರಾಗಿದ್ದುಕೊಂಡು ನಮಗೆ ಸಹಕಾರ ನೀಡುವಂಥ ವ್ಯಕ್ತಿ ಇವತ್ತಿನ ಕಾರ್ಯಕ್ರಮಕ್ಕೆ ಗೌರವಾನ್ವಿತರು ನಮ್ಮ ಜೊತೆಗೆ ಇದ್ದುಕೊಂಡು ಆಸೀನರಾಗಿದ್ದಾರೆ. ಅವರನ್ನು ಈ ಕಾರ್ಯಕ್ರಮದ ಎಲ್ಲರ ಪರವಾಗಿ ತನ್ನ ಪ್ರೀತಿಯಿಂದ ಈ ಕಾರ್ಯಕ್ರಮ ಸ್ವಾಗತಿಸಿದ್ದೇನೆ. ಹಾಗೆಯೇ ಈ ವೇದಿಕೆಯಲ್ಲಿ ಮುಖ್ಯವಾಗಿ ಕೊಕ್ಕಡದ ಡೇವಿಡ್ ಜೈಮ್ ಸರ್ ಇದ್ದಾರೆ. ಮುಖ್ಯವಾಗಿ ನಮ್ಮ ವಾಟರ್ ಹಾರ್ವೆಸ್ಟ್ ಅಂತ ನಾವು ಕರೀತೇವೆ. ಮುಖ್ಯವಾಗಿ ನೀರು ಇಂಗಿಸುವಿಕೆಯಲ್ಲಿ ಬಹಳ ಒಳ್ಳೆಯ ಸಾಧನೆಯನ್ನು ಮಾಡಿದವರು, ನಮಗೆಲ್ಲ ಒಂದು ರೀತಿಯಲ್ಲಿ ಮಾದರಿಯನ್ನು ತೋರಿಸಿಕೊಟ್ಟಂಥ ವ್ಯಕ್ತಿ. ಮುಖ್ಯವಾಗಿ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಈ ಒಂದು ಪ್ರಶಸ್ತಿಗೆ ಭಾಜನರಾಗಲಿ ಕೂಡ ಪ್ರಯತ್ನ ಪಟ್ಟವರು, ಭಾಜನರಾದವರು. ಅವರನ್ನು ಕೂಡ ನಮ್ಮ ಕಾರ್ಯಕ್ರಮ ಕರಿಬೇಕು ಅಂತೇಳಿ ನಮ್ಮ ಈ ಒಂದು ಸಂದರ್ಭದಲ್ಲಿ ನಾವೆಲ್ಲ ತೀರ್ಮಾನ ಮಾಡಿದಂತೆ ಸಮಯಕ್ಕೆ ಸರಿಯಾಗಿ ನಮ್ಮ ಜೊತೆಗೆ ಇದ್ದುಕೊಂಡು ಈ ವೇದಿಕೆಯಲ್ಲಿ ಗೌರವಾನ್ವಿತರು ಉಪಸ್ಥಿತರಿದ್ದಾರೆ. ಅವರನ್ನು ಈ ಕಾರ್ಯಕ್ರಮದ ಎಲ್ಲರ ಪರವಾಗಿ ತನ್ನ ಪ್ರೀತಿಯಿಂದ ಈ ಕಾರ್ಯಕ್ರಮ ಸ್ವಾಗತಿಸ್ತಾ ಇದ್ದೇನೆ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಎಲ್ಲ ಕಾರ್ಯಕ್ರಮಗಳು ಬಹಳ ಒಳ್ಳೆ ರೀತಿಯಲ್ಲಿ ಇವತ್ತು ರಾಜ್ಯ ಮಟ್ಟದಲ್ಲಿ ವಿಸ್ತರಣೆ ಆಗಲಿಕ್ಕೆ ಪರಮ ಪೂಜ್ಯ ಕಾವಂದರ ನೇತೃತ್ವ, ಅವರ ಮಾರ್ಗದರ್ಶನ, ಅವರ ಅಧ್ಯಕ್ಷತೆ ಕಾರಣ. ಹಾಗೆಯೇ ಇವತ್ತು ಗ್ರಾಮ ಮಟ್ಟದಲ್ಲಿ ಗ್ರಾಮಾಭಿವೃದ್ಧಿ ಯೋಜನೆಯ ಎಲ್ಲ ಕಾರ್ಯಕ್ರಮಗಳು ಬಹಳ ಯಶಸ್ವಿ ರೀತಿಯಲ್ಲಿ ಅನುಷ್ಠಾನ ಆಗಲಿಕ್ಕೆ ನಮ್ಮ ಒಕ್ಕೂಟಗಳು ಕಾರಣ. ಒಕ್ಕೂಟದ ಜವಾಬ್ದಾರಿಯನ್ನು ವಹಿಸಿಕೊಂಡಂಥ ಎಲ್ಲ ನಮ್ಮ ಒಕ್ಕೂಟದ ಒಕ್ಕೂಟದ ಅಧ್ಯಕ್ಷರುಗಳಿದ್ದಾರೆ, ಒಕ್ಕೂಟದ ಉಪಾಧ್ಯಕ್ಷರುಗಳಿದ್ದಾರೆ, ಒಕ್ಕೂಟದ ಕಾರ್ಯದರ್ಶಿಗಳಿದ್ದಾರೆ, ಒಕ್ಕೂಟದ ಜತ ಕಾರ್ಯದರ್ಶಿಗಳಿದ್ದಾರೆ, ಒಕ್ಕೂಟದ ಕೋಶಾಧಿಕಾರಿಗಳಿದ್ದಾರೆ. ಇದಲ್ಲದೆ ಅವರಿಗೆ ಬೆನ್ನು ತಟ್ಟಿ ಸಹಕಾರ ನೀಡಿದವರು ನಮ್ಮ ಒಕ್ಕೂಟ ಉಪಸಮಿತಿ 5 ಜನ ಪದಾಧಿಕಾರಿಗಳು. ಅದೆಲ್ಲ ಜೊತೆಗೆ ನಮ್ಮ ಸ್ವಸಹಾಯ ಸಂಘದ ಪಾರದರ್ಶಕತೆಯನ್ನು, ಅತ್ಯಂತ ವ್ಯವಹಾರಗಳ ಲೆಕ್ಕಾಚಾರವನ್ನು ಮಾಡಿಕೊಡಲಿಕ್ಕೆ ಉಪಸಮಿತಿಯ ಮುಖ್ಯವಾಗಿ ದಾಖಲಾತಿ ಸಮಿತಿ 5 ಜನ ಪದಾಧಿಕಾರಿಗಳು. ಒಟ್ಟಾಗಿ ಎಲ್ಲ ಸ್ವಸಹಾಯ ಸಂಘಗಳ ಆಡಳಿತ ವ್ಯವಸ್ಥೆಗೆ ಇರುವಂಥ ವ್ಯವಸ್ಥೆ ಅಂತ ಹೇಳಿದರೆ ಅದು ನಮ್ಮ ಒಕ್ಕೂಟ. ಹಾಗಾಗಿ ಈ ಒಕ್ಕೂಟವನ್ನು ಪ್ರತಿ ತಿಂಗಳಿಗೆ ಒಂದ್ಸರಿ ಕರೆಯುವಂಥ ಮಾಸಿಕ ಸಭೆ ಆಗಿರ್ಬೋದು, 3 ತಿಂಗಳಿಗೆ ಒಂದ್ಸರಿ ನಡೆಯುವಂಥ ತ್ರೈಮಾಸಿಕ ಸಭೆ ಆಗಿರ್ಬೋದು, ಇದೆಲ್ಲ ಸದಸ್ಯರನ್ನು ಕರೆದು ಅವರ ಸಮಸ್ಯೆಗಳನ್ನು ಕೇಳಿ ಅವರ ಸಮಸ್ಯೆಗಳಿಗೆ ಪರಿಹಾರ ಕೊಡುವಂಥ ವೇದಿಕೆಯೇ ಒಕ್ಕೂಟ ವ್ಯವಸ್ಥೆ. ಇವತ್ತು ಗ್ರಾಮ ಪಂಚಾಯಿತಿ ಅತ್ಯಂತ ಸ್ಥಳೀಯ ಆಡಳಿತವಾಗಿ ಜನರಿಗೆ ಯಾವ ರೀತಿಯ ಸಹಕಾರವನ್ನು ಕೊಡ್ತಿದೆಯಾ, ನೆರವನ್ನು ಕೊಡ್ತಿದೆಯಾ, ಅದೇ ಮಾದರಿಯಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಇವತ್ತು ಗ್ರಾಮೀಣ ಮಟ್ಟದಲ್ಲಿ ಬಹಳ ಒಳ್ಳೆ ರೀತಿಯ ಕೆಲಸ ಮಾಡಲಿಕ್ಕೆ ಕಾರಣ ನಮ್ಮ ಈ ಒಕ್ಕೂಟಗಳು. ಈ ಒಕ್ಕೂಟಗಳು ನಾನು ಆಗಲೇ ಹೇಳಿದಾಗೆ ಕೋವಿಡ್ ಸಂದರ್ಭದಲ್ಲಿ ಬಹಳ ಒಳ್ಳೆಯ ಕೆಲಸವನ್ನು ಮಾಡಿದೆ. ಇವತ್ತು ಸರ್ಕಾರ ಕಾನೂನು ವ್ಯವಸ್ಥೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಹಲವಾರು ರೀತಿಯ ಶಿಸ್ತು ಕ್ರಮಗಳನ್ನು, ಕಠಿಣ ಕ್ರಮಗಳನ್ನು ತಗೊಳ್ಳಲೇಬೇಕು. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಎಲ್ಲ ಸ್ವಸಹಾಯ ಸಂಘಗಳು, ಮುಖ್ಯವಾಗಿ ಬ್ಯಾಂಕಿಗೆ ಒಳಪಟ್ಟಂಥ ಸ್ವಸಹಾಯ ಸಂಘ, ಅದು ಕೂಡ ರಾಷ್ಟ್ರೀಕೃತ ಬ್ಯಾಂಕಿನ ವ್ಯಾಪ್ತಿಗೆ ಒಳಪಡುವಂಥ ಸ್ವಸಹಾಯ ಸಂಘಗಳು. ಹಾಗಾಗಿ ರಾಷ್ಟ್ರೀಕೃತ ಬ್ಯಾಂಕಿನ ವ್ಯವಸ್ಥೆ ನಡೀಲೇಬೇಕೆಂಬ ವ್ಯವಸ್ಥೆ ಇದ್ದ ಕಾರಣ ನಮ್ಮ ಸ್ವಸಹಾಯ ಸಂಘದ ವ್ಯವಸ್ಥೆಗಳನ್ನು ಕೂಡ ನಾವು ನಿಲ್ಲಿಸುವಾಗಿರಲಿಲ್ಲ. ಹಾಗಾಗಿ ಕೋವಿಡ್ ಇರುವಂಥ ಈ ಸಂದರ್ಭದಲ್ಲಿ ಕೆಲವು ಕಾನೂನುಗಳನ್ನು ಸುವ್ಯವಸ್ಥೆಯನ್ನು ಸಾಧಿಸಿಕೊಳ್ಳುವುದರ ಈ ಒಂದು ಕಠಿಣ ಸಂದರ್ಭದಲ್ಲೂ ಕೂಡ ನಮ್ಮ ಒಕ್ಕೂಟದ ಪದಾಧಿಕಾರಿಗಳು ಬಹಳ ಒಳ್ಳೆಯ ಸೇವೆಯನ್ನು ಸ್ವಸಹಾಯ ಸಂಘ ಸದಸ್ಯರುಗಳಿಗೆ ಕೊಟ್ಟಿದ್ದಾರೆ. ಹಾಗಾಗಿ ಅವರ ಸೇವೆಯನ್ನು ನಾನು ಯಾವತ್ತೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕಳೆದ ವರ್ಷವೇ ಒಕ್ಕೂಟ ಪದಗ್ರಹಣ ಆಗಬೇಕಿತ್ತು. ಪ್ರತಿ 2 ವರ್ಷಕ್ಕೊಂದ್ಸರಿ ಒಕ್ಕೂಟದ ಪದಗ್ರಹಣ ಆಗ್ತದೆ. ಆದರೆ ಕೋವಿಡ್ ಬಂದ ಕಾರಣ, ನಿರಂತರವಾಗಿ 2 ವರ್ಷ ಕೋವಿಡ್ ಬಂದ ಕಾರಣ ನಮಗೆ ಪದಗ್ರಹಣವನ್ನು ಕಳೆದ ವರ್ಷ ಮಾಡಲಿಕ್ಕೆ ಆಗಲಿಲ್ಲ. ಹಾಗಾಗಿ 1 ವರ್ಷ ವಿಳಂಬ ಆಗಿದೆ. ಹಾಗಾಗಿ ಈ ವರ್ಷ ನಾವು ಒಕ್ಕೂಟ ಪದಗ್ರಹಣ ಮಾಡ್ತಾ ಇದ್ದೇವೆ. ಹಾಗೆಯೇ ಇವತ್ತು ಬಹಳ ಒಳ್ಳೆಯ ಒಕ್ಕೂಟದ ಪದಾಧಿಕಾರಿಗಳು ನಮಗೆ ನಿಕಟಪೂರ್ವ ಪದಾಧಿಕಾರಿಗಳೇ ಹೊರಹೊಮ್ಮಲಿಕ್ಕಿದ್ದಾರೆ. ಹಾಗೆಯೇ ನಮ್ಮ ಇವತ್ತು ಬಲಭಾಗದಲ್ಲಿ, ವೇದಿಕೆ ಬಲಭಾಗದಲ್ಲಿ ಹೊಸ ಒಕ್ಕೂಟದ ಪದಾಧಿಕಾರಿಗಳು ನಮ್ಮ ಜೊತೆಗಿದ್ದಾರೆ. ನಮ್ಮ ಸ್ಟೇಜಿಯ ಎಡಭಾಗದಲ್ಲಿ ನಿಕಟಪೂರ್ವ ಒಕ್ಕೂಟದ ಪದಾಧಿಕಾರಿಗಳಿದ್ದಾರೆ. ಹಾಗಾಗಿ ಇವತ್ತು ಒಕ್ಕೂಟದ ಪದಗ್ರಹಣ ಈ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ಮುಖ್ಯವಾಗಿ ನಿಕಟಪೂರ್ವ ಒಕ್ಕೂಟದ ಪದಾಧಿಕಾರಿಗಳು ನೂತನ ಒಕ್ಕೂಟದ ಪದಾಧಿಕಾರಿಗಳಿಗೆ ದಾಖಲಾತಿಯನ್ನು ಹಸ್ತಾಂತರ ಮಾಡುವ ಮೂಲಕ ಇವತ್ತು ಅವರು ಜವಾಬ್ದಾರಿಯನ್ನು ಕೊಡಲಿಕ್ಕಿದ್ದಾರೆ. ಗಣ್ಯರು ಸಾಕ್ಷಿ ಆಗಲಿಕ್ಕಿದ್ದಾರೆ. ನಾವೆಲ್ಲರೂ ಕೂಡ ಸಾಕ್ಷಿಭೂತರಾಗಿ ಆ ಕಾರ್ಯಕ್ರಮವನ್ನು ನೋಡಲಿಕ್ಕಿದ್ದೇವೆ. ಅದರ ಜೊತೆಗೆ ಸಾಧನಾ ಸಮಾವೇಶ ಕೂಡ ಈ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ಮುಖ್ಯವಾಗಿ ಈ ಭಾಗದ ಸ್ವಸಹಾಯ ಸಂಘಗಳು ಮಾಡಿದಂಥ ಸಾಧನೆಯನ್ನು, ನಮ್ಮ ಪ್ರಗತಿಯೊಂದು ಸದಸ್ಯರು ಮಾಡಿದಂಥ ಸಾಧನೆಯನ್ನು, ಸ್ವಸಹಾಯ ಸಂಘದ ಸದಸ್ಯರು ಮಾಡಿದಂಥ ಸಾಧನೆಯನ್ನು, ನವಜೀವನ ಸಮಿತಿಯ ಸದಸ್ಯರು ಮಾಡಿದಂಥ ಸಾಧನೆಯನ್ನು, ಇದನ್ನೆಲ್ಲ ಗಮನಿಸಿ ಅವರನ್ನು ಅಭಿನಂದಿಸುವಂಥ, ಪ್ರೋತ್ಸಾಹಿಸುವಂಥ ಕಾರ್ಯಕ್ರಮವೇ ಸಾಧನಾ ಸಮಾವೇಶ. ಆ ಕಾರ್ಯಕ್ರಮ ಕೂಡ ಈ ವೇದಿಕೆಯಲ್ಲಿ ನಡೀಲಿಕ್ಕಿದೆ. ಹಾಗಾಗಿ ಈ ಕಾರ್ಯಕ್ರಮದ ನಮ್ಮ ಬಹಳ ಒಳ್ಳೆಯ ರೀತಿಯಲ್ಲಿ 2 ವರ್ಷಗಳ 3 ವರ್ಷಗಳ ಕಾಲ ಸೇವೆಯನ್ನು ಕೊಟ್ಟಂತ ನಾನು ಈ ಭಾಗದ ಒಕ್ಕೂಟದ ಅಧ್ಯಕ್ಷರುಗಳ ಹೆಸರನ್ನು ಉಲ್ಲೇಖ ಮಾಡಲೇಬೇಕು. ನಮ್ಮ ವೇದಿಕೆಯಲ್ಲಿ ಆ ಒಕ್ಕೂಟದ ಅಧ್ಯಕ್ಷರುಗಳು ಉಪಸ್ಥಿತರಿದ್ದಾರೆ. ಮುಖ್ಯವಾಗಿ ನೆಲ್ಯಾಡಿ ಒಕ್ಕೂಟದ ನೇತೃತ್ವ ವಹಿಸಿಕೊಂಡಂಥ ವಾಲ್ಟರ್ ಡಿ ಡಿಸೋಜಾ ನಮ್ಮ ಜೊತೆಗಿದ್ದಾರೆ. ಅವರೆಲ್ಲರ ಒಕ್ಕೂಟದ ಪ್ರತಿನಿಧಿಗಳು, ಒಕ್ಕೂಟದ ಪದಾಧಿಕಾರಿಗಳು ನಮ್ಮ ಸ್ಟೇಜಿಯ ಎಡಭಾಗದಲ್ಲಿದ್ದರೆ, ನಮ್ಮ ವೇದಿಕೆಯಲ್ಲಿ ನೆಲ್ಯಾಡಿ ಒಕ್ಕೂಟದ ಎಲ್ಲ ಪದಾಧಿಕಾರಿಗಳ ಪ್ರತಿನಿಧಿಯಾಗಿ
ಒಕ್ಕೂಟದ ಅಧ್ಯಕ್ಷರಾದ ಗೌರವಿತ ವಾಲ್ಟರ್ ಡಿಸೋಜ ಇದ್ದಾರೆ. ಅವರನ್ನು ಈ ಕಾರ್ಯಕ್ರಮದ ಎಲ್ಲರ ಪರವಾಗಿ ತನ್ನ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಕೌಕ್ರಾಡಿ ಒಕ್ಕೂಟದ ಅಧ್ಯಕ್ಷರಾಗಿ ಶ್ರೀಮತಿ ಸವಿತಾ ಮೇಡಮ್ ಮತ್ತು ಅವರೆಲ್ಲರ ಟೀಮ್ ಬಹಳ ಒಳ್ಳೆಯ ಕೆಲಸವನ್ನು ಮಾಡಿದೆ. ಮುಖ್ಯವಾಗಿ ಸವಿತಾ ಅವರು ಇವತ್ತು ವೇದಿಕೆಯಲ್ಲಿದ್ದಾರೆ. ಅವರ ಎಂಟೈರ್ ಟೀಮ್ ಇವತ್ತು ನಮ್ಮ ಸ್ಟೇಜಿಯ ಎಡಭಾಗದಲ್ಲಿದೆ. ಮುಖ್ಯವಾಗಿ ರಮೇಶ್ ಬಾಣಜಾಲ್ ಇದ್ದಾರೆ, ಹೇಮಾವತಿ ಅಕ್ಕ ಇದ್ದಾರೆ, ಜಯಂತ್ ಅಕ್ಕ ಇದ್ದಾರೆ, ನವೀನ್ ಡಿಸೋಜ ಇದ್ದಾರೆ. ಇವರೆಲ್ಲರೂ ಕೂಡ ಬಹಳ ಒಳ್ಳೆ ರೀತಿಯಲ್ಲಿ ಸಹಕಾರವನ್ನು ಕೊಟ್ಟವರು. ಹಾಗಾಗಿ ಕೌಕ್ರಾಡಿ ಒಕ್ಕೂಟದ ಎಲ್ಲ ಪದಾಧಿಕಾರಿಗಳ ಪ್ರತಿನಿಧಿಯಾಗಿ ಇವತ್ತು ಸವಿತಾ ಮೇಡಮ್ ನಮ್ಮ ಜೊತೆಗಿದ್ದಾರೆ. ಅವರನ್ನು ಈ ಕಾರ್ಯಕ್ರಮದ ಎಲ್ಲರ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಬಹಳ ಒಳ್ಳೆ ರೀತಿಯನ್ನು ಸೇವೆಯನ್ನು ಕೊಟ್ಟಂಥ ಇನ್ನೊಂದು ಒಕ್ಕೂಟ ಮಾದೇರಿ ಒಕ್ಕೂಟದಲ್ಲಿ ಶ್ರೀಲತಾ ಮೇಡಮ್ ಅವರ ನೇತೃತ್ವದಲ್ಲಿ ಬಹಳ ಒಳ್ಳೆಯ ರೀತಿಯ ಒಕ್ಕೂಟ ವ್ಯವಸ್ಥೆ ಕೆಲಸವನ್ನು ಮಾಡ್ತಾ ಇದೆ. ಮುಖ್ಯವಾಗಿ ಇವತ್ತು ಶ್ರೀಲತಾ ಮೇಡಮ್ ನಮ್ಮ ಮಾದೇರಿ ಒಕ್ಕೂಟದ ಎಲ್ಲರ ಪ್ರತಿನಿಧಿಯಾಗಿ ಇವತ್ತು ನಮ್ಮ ವೇದಿಕೆಯಲ್ಲಿದ್ದಾರೆ. ಮುಖ್ಯವಾಗಿ ಮಾದೇರಿ ಒಕ್ಕೂಟದಲ್ಲಿ ದಾಸಪ್ಪ ಗೌಡರು ಸರ್ ನಮ್ಮ ಜೊತೆಗಿದ್ದಾರೆ, ಸ್ಟೇಜ್ ಎಡಭಾಗದಲ್ಲಿದ್ದಾರೆ. ಜೋಣು ಎಂ ಟಿ ಅವರಿದ್ದಾರೆ, ಸುಮಲತಕ್ಕ ಇದ್ದಾರೆ, ವೆಂಕಪ್ಪ ಕುಂಬಾರೆ ಇದ್ದಾರೆ. ಇವರೆಲ್ಲರೂ ಕೂಡ ಆ ಮಾದೇರಿ ಒಕ್ಕೂಟಕ್ಕೆ ಮಾರ್ಗದರ್ಶನ ಮಾಡಿದಂಥ ಒಕ್ಕೂಟದ ಪ್ರತಿನಿಧಿಗಳು, ಒಕ್ಕೂಟದ ಪದಾಧಿಕಾರಿಗಳು. ಹಾಗೆಯೇ ಈ ಒಕ್ಕೂಟದ ಎಲ್ಲ ಪ್ರತಿನಿಧಿಗಳ ಪರವಾಗಿ ಅಧ್ಯಕ್ಷರಾಗಿ ಶ್ರೀಮತಿ ಲತಾ ಮೇಡಮ್ ನಮ್ಮ ಜೊತೆಗಿದ್ದ ಶ್ರೀಲತಾ ಮೇಡಮ್ ಇದ್ದಾರೆ. ಅವರನ್ನು ಈ ಕಾರ್ಯಕ್ರಮದ ಎಲ್ಲರ ಪರವಾಗಿ ತನ್ನ ಪ್ರೀತಿಯಿಂದ ಸ್ವಾಗತಿಸ್ತಿದ್ದೇನೆ. ಹಾಗೆಯೇ ನೂತನ ಒಕ್ಕೂಟದ ಅಧ್ಯಕ್ಷರುಗಳು ಮತ್ತು ಅವರ ಪದಾಧಿಕಾರಿಗಳ ಟೀಮ್ ಇದೆ. ಮುಖ್ಯವಾಗಿ ನೆಲ್ಯಾಡಿ ಒಕ್ಕೂಟದ ಅಧ್ಯಕ್ಷರಾದಂಥ ಸುಮಿತ್ರಾ ಮೇಡಮ್ ಇದ್ದಾರೆ. ಹಾಗೆಯೇ ಸುಮಿತ್ರಾ ಮೇಡಮ್ ಅವರ ಟೀಮ್ ಇದೆ. ಮುಖ್ಯವಾಗಿ ಅನಿಲ್ ಸರ್ ಇದ್ದಾರೆ, ಪ್ರಿಯದರ್ಶಿನಿ ಇದ್ದಾರೆ, ಚಂದ್ರಾವತಿ ಇದ್ದಾರೆ, ಅನಿತಾ ಅವರಿದ್ದಾರೆ. ಇವರೆಲ್ಲರೂ ಕೂಡ ನೂತನ ನೆಲ್ಯಾಡಿ ಒಕ್ಕೂಟದ ಜವಾಬ್ದಾರಿಯನ್ನು ವಹಿಸಿಕೊಳ್ಳಲಿಕ್ಕೆ ನಮ್ಮ ಜೊತೆಗಿದ್ದಾರೆ. ಅವರನ್ನು ಈ ಕಾರ್ಯಕ್ರಮದ ಎಲ್ಲರ ಪರವಾಗಿ ನನ್ನ ಪ್ರೀತಿಯಿಂದ ಸ್ವಾಗತಿಸ್ತಿದ್ದೇನೆ. ಹಾಗೆಯೇ ಪಡುಬೆಟ್ಟು ಒಕ್ಕೂಟದ ನೂತನ ಅಧ್ಯಕ್ಷರಾಗಿ ಗೌರವಿತ ಜೋಣು ಮೋಂತಿರೂರ್ ಅವರು ಇದ್ದಾರೆ, ಹೇಮಾವತಿ ಅಕ್ಕ ಇದ್ದಾರೆ, ಸವಿತಾ ಇದ್ದಾರೆ, ಶಿವಪ್ರಸಾದ್ ಇದ್ದಾರೆ, ಜಾನಕಿ ಇದ್ದಾರೆ. ಇವರೆಲ್ಲರೂ ಕೂಡ ಹೊಸ ಒಕ್ಕೂಟದ ಜವಾಬ್ದಾರಿಯನ್ನು ತಗೊಳ್ಳಿಕ್ಕಿದ್ದಾರೆ. ಹಾಗಾಗಿ ಪಡುಬೆಟ್ಟು ಒಕ್ಕೂಟದ ಎಲ್ಲ ಹೊಸ ಒಕ್ಕೂಟದ ಪದಾಧಿಕಾರಿಗಳನ್ನು ಕೂಡ ಈ ಕಾರ್ಯಕ್ರಮದ ಎಲ್ಲರ ಪರವಾಗಿ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಿದ್ದೇನೆ. ಹಾಗೆಯೇ ಕೌಕ್ರಾಡಿ ನೂತನ ಒಕ್ಕೂಟದ ಅಧ್ಯಕ್ಷರಾಗಿ ಬಾಲಕೃಷ್ಣ ಗೌಡ ನಮ್ಮ ಜೊತೆಗಿದ್ದಾರೆ. ಹಾಗೆಯೇ ಕೃಷ್ಣ ಅವರಿದ್ದಾರೆ, ಹೇಮಲತಕ್ಕ ಇದ್ದಾರೆ, ಅಶ್ವಿನಿ ಇದ್ದಾರೆ, ಪ್ರೇಮ ಇದ್ದಾರೆ. ಇವರು ನೂತನ ಒಕ್ಕೂಟವಾಗಿ ರಚನೆಗೊಂಡು ಇದೀಗ ನಮ್ಮ ಜವಾಬ್ದಾರಿಯನ್ನು ವಹಿಸಿಕೊಳ್ಳಲಿಕ್ಕಿದ್ದಾರೆ. ಹಾಗಾಗಿ ಕೌಕ್ರಾಡಿ ಒಕ್ಕೂಟದ ಎಲ್ಲ ಪದಾಧಿಕಾರಿಗಳನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮ ಸ್ವಾಗತಿಸ್ತಿದ್ದೇನೆ. ಮಾದರಿ ನೂತನ ಒಕ್ಕೂಟದ ಅಧ್ಯಕ್ಷರಾಗಿ ಗೌರವಿತ PJ ಸಬಸ್ಟಿನ್ ಅವರು ನಮ್ಮ ಜೊತೆಗಿದ್ದಾರೆ, ಲಕ್ಷ್ಮಣಗೌಡರು ಇದ್ದಾರೆ, ಕಮಲಾಕ್ಷಕ್ಕ ಇದ್ದಾರೆ, ಪ್ರಿಯ ಇದ್ದಾರೆ, ಪ್ರಶಾಂತ್ ಕುಮಾರ್ ಇದ್ದಾರೆ. ಇವರುಗಳು ನಮ್ಮ ನೂತನ ಒಕ್ಕೂಟದ ಪದಾಧಿಕಾರಿಗಳಾಗಿ ಒಕ್ಕೂಟದ ಜವಾಬ್ದಾರಿಯನ್ನು ತಗೊಳ್ಳಿಕ್ಕಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮದ ಎಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಅವರನ್ನು ಸ್ವಾಗತಿಸ್ತಿದ್ದೇನೆ. ಹಾಗೆಯೇ ಪಡುಬೆಟ್ಟು ಒಕ್ಕೂಟದ ಅಧ್ಯಕ್ಷರಾಗಿ ಗೌರವಿತ ಬಾಲಕೃಷ್ಣ ಗೌಡ ಆರ್ಪಾಲ್ ಅವರು ನಮ್ಮ ವೇದಿಕೆಯಲ್ಲಿದ್ದುಕೊಂಡು ಒಕ್ಕೂಟದ ನಮ್ಮ ಕಾರ್ಯಕ್ರಮದ ಸಭಾಧ್ಯಕ್ಷನ ಕೂಡ ವಹಿಸಿಕೊಂಡಿದ್ದಾರೆ. ಹಾಗೆಯೇ ಅವರ ಒಕ್ಕೂಟದ ಪದಾಧಿಕಾರಿಗಳಾದ ಜಿನ್ನಪ್ಪ ಗೌಡರು, ರತ್ನಕುಮಾರಿ, ವಿಮಲಕ್ಕ ಮತ್ತು ಪುರಂದರ್ ಅವರು ಬಹಳ ಒಳ್ಳೆಯ ಸೇವೆಯನ್ನು ಕೊಟ್ಟವರು ನಮ್ಮ ವೇದಿಕೆ ಎಡಭಾಗದಲ್ಲಿದ್ದಾರೆ. ಅವರನ್ನು ಕೂಡ ಗುರುತಿಸಿಕೊಂಡು ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆಯೇ ನೆಲ್ಯಾಡಿ ಒಕ್ಕೂಟದ ವಿಸ್ತಾರತೆಯನ್ನು ಗಮನಿಸಿಕೊಂಡು, ಸಂಘದ ವ್ಯಾಪ್ತಿಯನ್ನು ಗಮನಿಸಿಕೊಂಡು ನೆಲ್ಯಾಡಿ ಒಕ್ಕೂಟವನ್ನು ವಿಭಜನೆ ನಾವು ಮಾಡಿದ್ದೇವೆ. 2 ಒಕ್ಕೂಟವಾಗಿ ನಾವು ಮಾಡಿದ್ದೇವೆ. ಮುಖ್ಯವಾಗಿ ನೆಲ್ಯಾಡಿ ಹೊಂದಿದ್ದಂಥ ಒಕ್ಕೂಟ 2ಆಗಿ ಇವತ್ತು ಮಾರ್ಪಾಡುಗೊಂಡಿದೆ. ಹಾಗಾಗಿ ನೆಲ್ಯಾಡಿ ಇನ್ನೊಂದು ಒಕ್ಕೂಟದ ನೂತನ ಒಕ್ಕೂಟ ನಮ್ಮ ಜೊತೆಗೆ ಇವತ್ತು ಉದ್ಘಾಟನೆಗೊಳ್ಳಲಿಕ್ಕಿದೆ. ಮುಖ್ಯವಾಗಿ ಮಾರ್ಷಲ್ ಡಿಸೋಜ ಅವರ ನೇತೃತ್ವದಲ್ಲಿ ಒಕ್ಕೂಟ ಅಸ್ತಿತ್ವಕ್ಕೆ ಬರಲಿಕ್ಕಿದೆ. ಉಮೇಶ್, ವಿಮಲಾ, ಯಶೋಧ, ಚೇತನ್ ಕುಮಾರ್ ಅವರು ಪದಾಧಿಕಾರಿಗಳಾಗಿ ಸೇವೆಯನ್ನು ಕೊಡಲಿಕ್ಕಿದ್ದಾರೆ. ಹಾಗಾಗಿ ಈ ನೂತನ ಒಕ್ಕೂಟದ ಪದಾಧಿಕಾರಿಗಳನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಸುದ್ದಿ ಪತ್ರಿಕೆಯ ಈ ಭಾಗದ ಪತ್ರಿಕಾ ವರದಿಗಾರ ಗೌರವಿತ ಹರೀಶ್ ಕುಮಾರ್ ಸರ್ ನಮ್ಮ ಜೊತೆಗಿದ್ದಾರೆ. ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಬಹಳ ಒಳ್ಳೆ ರೀತಿಯ ಸಹಕಾರವನ್ನು ಕೊಡ್ತಿರುವವರು. ಇವತ್ತಿನ ಸಭೆಯಲ್ಲಿ ಅವರು ಉಪಸ್ಥಿತರವರನ್ನು ಅವರ ಇರುವಿಕೆಯನ್ನು ಗುರುತಿಸಿಕೊಂಡು ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ಈ ಭಾಗದ ಬಹಳ ಅತ್ಯಂತ ಒಳ್ಳೆಯ ಚಾನೆಲ್ ನೇಸಲ್ ಚಾನೆಲ್ ಬಹಳ ಒಳ್ಳೆಯ ರೀತಿಯಲ್ಲಿ ನೇಸಲ್ ಚಾನೆಲ್ ಮೂಲಕ ಸುದ್ದಿ ಬಿತ್ತರವನ್ನು ಮಾಡಿ ನಮಗೆಲ್ಲ ರೀತಿಯಲ್ಲಿ ನಮ್ಮ ಸ್ಥಳೀಯ ಸುದ್ದಿಗಳಿಗೆ ಬಹಳ ಒಳ್ಳೆ ರೀತಿಯಲ್ಲಿ ಮಹತ್ವವನ್ನು ಕೊಟ್ಟು ನಮಗೆಲ್ಲ ರೀತಿಯಲ್ಲಿ ಆ ಒಂದು ಸುದ್ದಿಯನ್ನು ಮೂಡಿಸಲಿಕ್ಕೆ ಸಹಕಾರ ನೀಡುತ್ತಿರುವಂಥ ನೇಸರ ಚಾನೆಲ್ನ ಸುಧೀರ್ ಸರ್ ನಮ್ಮ ಜೊತೆಗಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮದ ಎಲ್ಲರ ಪರವಾಗಿ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಿದ್ದೇನೆ. ಈ ಸಭೆಯಲ್ಲಿ ನಮ್ಮೆಲ್ಲ ಜನಪ್ರತಿನಿಧಿಗಳಿದ್ದಾರೆ. ಮುಖ್ಯವಾಗಿ ಕೌಕ್ರಾಡಿ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂಥ ಗ್ರಾಮ ಪಂಚಾಯತ್ ಸದಸ್ಯರು, ನೆಲ್ಯಾಡಿ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂಥ ಗ್ರಾಮ ಪಂಚಾಯತ್ ಸದಸ್ಯರಿದ್ದಾರೆ. ಹಾಗೆಯೇ ಶಿರಾಡಿ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂಥ ಗ್ರಾಮ ಪಂಚಾಯತಿಯ ಸದಸ್ಯರುಗಳಿದ್ದಾರೆ. ನಮ್ಮ ಕಾರ್ಯಕ್ರಮಗಳಲ್ಲಿ ಸಹಕಾರ ಕೊಟ್ಟಂಥ ನಮ್ಮೆಲ್ಲ ಹಾಲಿ ಮಾಜಿ ಜನಪ್ರತಿನಿಧಿಗಳಿದ್ದಾರೆ, ತಾಲೂಕು ಪಂಚಾಯತಿ ಪ್ರತಿನಿಧಿಗಳಿದ್ದಾರೆ, ಮಾಜಿ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತ್ ಸದಸ್ಯರುಗಳೆಲ್ಲ ಇದ್ದೀರಿ. ನೀವೆಲ್ಲರನ್ನೂ ಕೂಡ ಗೌರವಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ.
ಹಾಗೆಯೇ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಹಿಂದೆ ಸೇವೆ ಮಾಡಿದಂಥ ನಮ್ಮ ಒಳ್ಳೆಯ ಒಕ್ಕೂಟದ ನಿಕಟಪೂರ್ವ ಒಕ್ಕೂಟದ ಎಲ್ಲ ಅಧ್ಯಕ್ಷರುಗಳು ನೀವಿದ್ದೀರಿ, ನಿಕಟಪೂರ್ವ ಒಕ್ಕೂಟದ ಎಲ್ಲ ಪದಾಧಿಕಾರಿಗಳಿದ್ದೀರಿ, ಹಿಂದೆ ಸೇವೆ ಕೊಟ್ಟಂಥ ನಮ್ಮ ಒಳ್ಳೆಯ ಅಧ್ಯಕ್ಷರುಗಳಿದ್ದೀರಿ. ಮುಖ್ಯವಾಗಿ ಸಬಸ್ಟಿನ್ ಅವರು ನಮ್ಮ ಜೊತೆಗಿದ್ದಾರೆ. ಇವರೆಲ್ಲರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಗುರುತಿಸಿಕೊಂಡು ನಿಮಗೆಲ್ಲರಿಗೂ ಕೂಡ ಮಗದೊಂದು ಸಾರಿ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಈ ಕಾರ್ಯಕ್ರಮವನ್ನು ಬಹಳ ಒಳ್ಳೆಯ ರೀತಿಯಲ್ಲಿ ಸಹಕಾರ ನೀಡಲಿಕ್ಕೆ ನಮ್ಮೆಲ್ಲ ಸ್ವಸಹಾಯ ಸಂಘದ ಸದಸ್ಯರು ನೀವೆಲ್ಲ ಆಗಮಿಸಿದಿರಿ. ನಮ್ಮೆಲ್ಲ ಒಕ್ಕೂಟದ ಪ್ರಗತಿಯೊಂದು ಸ್ವಸಹಾಯ ಸಂಘಗಳ 4 ವಲಯ ಒಕ್ಕೂಟಗಳಿಗೆ ಸಂಬಂಧಪಟ್ಟಂಥ ಎಲ್ಲ ಪ್ರಗತಿಯೊಂದು ಸ್ವಸಹಾಯ ಸಂಘದ ಸದಸ್ಯರುಗಳನ್ನು, ನವಜೀವನ ಸಮಿತಿಯ ಸದಸ್ಯರುಗಳನ್ನು ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮುಖ್ಯವಾಗಿ ಈ ಕಾರ್ಯಕ್ರಮವನ್ನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕಾರ್ಯಕ್ರಮಗಳನ್ನು ಗ್ರಾಮ ಮಟ್ಟದಲ್ಲಿ ಪ್ರಾಥಮಿಕ ಮಟ್ಟದಲ್ಲಿ ಕೆಲಸ ಮಾಡುವಂಥ ನಮ್ಮ ಸೇವಾ ಪ್ರತಿನಿಧಿಗಳು ಇದ್ದಾರೆ. ಬಹಳ ಒಳ್ಳೆಯ ರೀತಿಯಲ್ಲಿ ಸೇವೆಯನ್ನು ಕೊಟ್ಟವರು. ಅವರ ಹೆಸರನ್ನು ನಾನು ಈ ವೇದಿಕೆಯಲ್ಲಿ ಮುಖ್ಯವಾಗಿ ಉಲ್ಲೇಖ ಮಾಡಲೇಬೇಕಾಗ್ತದೆ. ಮುಖ್ಯವಾಗಿ ನೆಲ್ಯಾಡಿ ಭಾಗದಲ್ಲಿ ಹೇಮಾವತಿ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಕೌಕ್ರಾಡಿ ಭಾಗದಲ್ಲಿ ನಮಿತಾ ಶೆಟ್ಟಿ ಅವರು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಕಟ್ಟೆಮಜಲು ಭಾಗದಲ್ಲಿ ಸುಮಣ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಮಾದೇರಿ ಭಾಗದಲ್ಲಿ ಸುಜಾತ ಅವರು, ಕುಡ್ತಾಜ ಭಾಗದಲ್ಲಿ ಕವಿತಾ ಅವರು, ಹಾಗೆಯೇ ಶಿರಾಡಿ ಭಾಗದಲ್ಲಿ ಸುಮಿತ್ರಾ, ಹಾಗೆಯೇ ಹಡ್ಡೋಳೆ ಭಾಗದಲ್ಲಿ ಸನೀಲ್ ಅವರು, ಪುತ್ತಿಗೆ ಕಲಪರ ಭಾಗದಲ್ಲಿ ವಿದ್ಯಾಲಕ್ಷ್ಮಿ ಅವರು, ಇವರೆಲ್ಲರೂ ಇದ್ದುಕೊಂಡು ಗ್ರಾಮಾಭಿವೃದ್ಧಿ ಯೋಜನೆ ಕಾರ್ಯಕ್ರಮಗಳನ್ನು ನಮ್ಮ ಒಕ್ಕೂಟದ ಮೂಲಕ ಗ್ರಾಮ ಮಟ್ಟದಲ್ಲಿ ಪ್ರಾಥಮಿಕ ಮಟ್ಟದಲ್ಲಿ ಸೇವೆಯನ್ನು ಸಲ್ಲಿಸಲಿಕ್ಕೆ ನಮ್ಮ ಜೊತೆಗೆ ಸಹಕಾರ ಕೊಡ್ತಿದ್ದಾರೆ. ಎಲ್ಲ ಸೇವಾ ಪ್ರತಿನಿಧಿಗಳ ಸೇವೆಯನ್ನು ಗುರುತಿಸಿಕೊಂಡು ಅವರೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕಾರ್ಯಕ್ರಮಗಳನ್ನು ನೆಲ್ಯಾಡಿ ವಲಯದಲ್ಲಿ ಬಹಳ ಒಳ್ಳೆಯ ರೀತಿಯಲ್ಲಿ ಅನುಷ್ಠಾನ ಮಾಡ್ತಿರುವವರು ಈ ಭಾಗದ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವಲಯ ಮೇಲ್ವಿಚಾರಕರಾದಂಥ ವಿಜೇಶ್ ಜೈನ್ ಅವರು ಬಹಳ ಒಳ್ಳೆಯ ರೀತಿಯ ಮಾರ್ಗದರ್ಶನವನ್ನು ಕೊಡ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಸಂಘಟನೆಯಿಂದ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ನಮ್ಮ ಜೊತೆಗಿದ್ದರೆ ಅವರನ್ನು ಈ ಕಾರ್ಯಕ್ರಮದ ಎಲ್ಲರ ಪರವಾಗಿ ತನ್ನ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜ್ಞಾನ ವಿಕಾಸ ಮಂಡಳಿಯಾಧಿಕಾರಿ ಚೇತನ ಮೇಡಮ್ ನಮ್ಮ ಜೊತೆಗಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಗುರುತಿಸಿಕೊಂಡು ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನೆಲ್ಯಾಡಿ, ಮಾದೇರಿ, ಕೌಕ್ರಾಡಿ, ಪಡುಬೆಟ್ಟು, ಕಟ್ಟೆಮಜಲು ಒಕ್ಕೂಟ, ನೆಲ್ಯಾಡಿ ವಲಯ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಹಾಗೂ ಶ್ರೀ ಅಣ್ಣಪ್ಪ ಸ್ವಾಮಿಯ ಪಾದಾರವಿಂದಕ್ಕೆ ಶಿರವಾಗಿ ನಮಿಸುತ್ತಾ ಪರಮ ಪೂಜ್ಯ ಕಾವಂದರ ಹಾಗೂ ಮಾತೃಶ್ರೀ ಅಮ್ಮನವರ ಆಶೀರ್ವಾದವನ್ನು ಬೇಡುತ್ತಾ ಸ್ಥಳ ಸಾನ್ನಿಧ್ಯ ದೈವ ದೇವರುಗಳನ್ನು ಮನಸಾರೆ ಸ್ಮರಿಸುತ್ತಾ ನಮ್ಮ ನೆಲ್ಯಾಡಿ ವಲಯದಲ್ಲಿ ಗ್ರಾಮಾಭಿವೃದ್ಧಿ ಯೋಜನೆ ಆರಂಭಗೊಂಡು 20 ವರ್ಷಗಳನ್ನು ಪೂರೈಸಿ ಸಾಗುತ್ತಿರುವ ಈ ಶುಭ ಸಂದರ್ಭದಲ್ಲಿ ನೆಲ್ಯಾಡಿ, ಮಾದೇರಿ, ಕೌಕ್ರಾಡಿ, ಪಡುಬೆಟ್ಟು ಒಕ್ಕೂಟದ ಪದಾಧಿಕಾರಿಗಳ ಪದಗ್ರಹಣ ಹಾಗೂ ಸಾಧನಾ ಸಮಾವೇಶದ ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಗಣ್ಯರ ಹಾಗೂ ಅಧಿಕಾರಿ ವರ್ಗದವರ ಅನುಮತಿಯನ್ನು ಪಡೆಯುತ್ತಾ ನೆಲ್ಯಾಡಿ ವಲಯದ ಸಾಧನ ವರದಿಯನ್ನು ನಿಮ್ಮ ಮುಂದಿಡಲು ಇಚ್ಛಿಸುತ್ತೇನೆ. ಪರಶುರಾಮ ಸೃಷ್ಟಿಯ ತೆಂಗು ಕಂಗು ಹೊಲಗದ್ದೆಗಳಿಂದ ಸಮೃದ್ಧವಾದ ಅರಣ್ಯ ಸಂಪತ್ತಿನಿಂದ ಹಚ್ಚ ಹಸುರಾಗಿ ಕಂಗೊಳಿಸುವ ದಕ್ಷಿಣ ಕನ್ನಡ ಜಿಲ್ಲೆಯ ನೇತ್ರಾವತಿ ನದಿ ತಟದಲ್ಲಿ ಶತಶತಮಾನಗಳಿಂದ ಹೆಸರುವಾಸಿಯಾದ ಪುಣ್ಯ ಕ್ಷೇತ್ರವೇ ಶ್ರೀ ಕ್ಷೇತ್ರ ಧರ್ಮಸ್ಥಳ. ದೇವರ ಭಯವೇ ಜ್ಞಾನದ ಆರಂಭ, ಭಕ್ತಿ ಮಂಜುನಾಥನಲ್ಲಿ, ಭಯ ಅಣ್ಣಪ್ಪನಲ್ಲಿ ಎಂಬ ಅನಾದಿ ಕಾಲದ ಮಾತುಗಳಿಂದ ಕ್ಷೇತ್ರದ ಮೇಲಿರುವ ನಂಬಿಕೆ ಭಕ್ತರ ಭಯಭಕ್ತಿಗಳಿಗೆ ನಿದರ್ಶನವಾಗಿದೆ. ರಾಷ್ಟ್ರಪಿತ ಗಾಂಧೀಜಿಯವರ ರಾಮರಾಜ್ಯದ ಕನಸನ್ನು ನನಸಾಗಿಸುವ ದೃಷ್ಟಿಯಿಂದ ಗ್ರಾಮಗಳ ಉದ್ಧಾರದ ಹೊರತು ದೇಶ ಉದ್ಧಾರವಾಗದು ಎಂಬ ಸಂಕಲ್ಪದೊಂದಿಗೆ ಕಾವಂದರ ಗ್ರಾಮಾಭಿವೃದ್ಧಿಯ ಉದ್ದೇಶವಿದೆ ಎನ್ನಬಹುದು. ಪ್ರಕೃತಿ ಸೌಂದರ್ಯದ ಮಡಿಲಲ್ಲಿ ಅತಿ ವೇಗವಾಗಿ ಬೆಳೆಯುತ್ತಿರುವ ನಮ್ಮ ನೆಲ್ಯಾಡಿ ವಲಯದ ಎಲ್ಲ ಗ್ರಾಮಗಳ ಸ್ಥಳ ಸಾನ್ನಿಧ್ಯ ದೇವರುಗಳು ಹಾಗೂ ಪ್ರಾರ್ಥನಾ ಮಂದಿರಗಳ ಅನುಗ್ರಹದೊಂದಿಗೆ ಅಂದಿನ ಲೋಕಸಭಾ ಸದಸ್ಯರಾದ ಶ್ರೀಯುತ ಧನಂಜಯ ಕುಮಾರ್ ರವರು ದೀಪ ಬೆಳಗಿಸುವುದರೊಂದಿಗೆ ಒಕ್ಕೂಟಗಳ ಉದ್ಘಾಟನೆಯಾಯಿತು. ಈ ಸಂದರ್ಭದಲ್ಲಿ ಅತಿಥಿಗಳಾಗಿ ಯೋಜನೆಯ ನಿರ್ದೇಶಕರಾದ ಶ್ರೀಹರಿ, ಜನಪ್ರತಿನಿಧಿಗಳಾದ NV ವ್ಯಾಸ, ಬಾಲಕೃಷ್ಣ ಬಾನಜಾಲು, ಚನಿಲ ತಿಮ್ಮಪ್ಪ ಶೆಟ್ಟಿ, ಬಾಲಕೃಷ್ಣ ಬೋರ್ಕರ್, ಸರ್ವೋತ್ತಮ ಗೌಡ, ಶ್ರೀಮತಿ ಹೀಗೆ ಒಟ್ಟು 289 ತಂಡಗಳು ಒಳಗೊಂಡಿದೆ. ಒಕ್ಕೂಟದಲ್ಲಿ 690 ಪುರುಷರು, 1378 ಮಹಿಳೆಯರು, ಹೀಗೆ ಒಟ್ಟು 2068 ಜನ. ಗೋಳಿತೊಟ್ಟು ವಲಯವು ನೂತನವಾಗಿ ರಚನೆಯಾಗಿರುತ್ತದೆ. ಇದೀಗ ನೆಲ್ಯಾಡಿ ಕೌಕ್ರಾಡಿ ಒಕ್ಕೂಟದಿಂದಲೂ 23 ತಂಡಗಳನ್ನು ಬೇರ್ಪಡಿಸಿ ಕಟ್ಟೆಮಜಲು ನೆಲ್ಯಾಡಿ B ಒಕ್ಕೂಟವನ್ನು ನೂತನವಾಗಿ ರಚಿಸಲಾಗಿದೆ. ಸದಸ್ಯರ ವಾರದ ಉಳಿತಾಯ 1,50,93,185 ರೂಪಾಯಿ ಆಗಿರುತ್ತದೆ. ಪ್ರಗತಿ ರಕ್ಷಾ ಕವಚ ಗ್ರಾಮಾಭಿವೃದ್ಧಿಗೆ ಅವರು ಪಡ್ಕೊಂಡ ಸಾಲದ ಮೊತ್ತ 1,000ಕ್ಕೆ (5.11%) ಜೀವ ಭದ್ರತಾ ವಿಮೆ ಮೊತ್ತವನ್ನು ನೋಂದಾಯಿಸಿಕೊಂಡು ಸದಸ್ಯ ಹಾಗೂ ವಿನಿಯೋಗದಾರ ಇಬ್ಬರಲ್ಲಿ ಯಾವುದೇ ಜೀವಕ್ಕೆ ಹಾನಿಯಾದಾಗ ಸದಸ್ಯರ ಸಂಪೂರ್ಣ ಸಾಲವನ್ನು ಜೀವ ವಿಮೆ ಮೂಲಕ ವಜಾಗೊಳಿಸಲಾಗುವುದು. ಈ ರೀತಿಯಾಗಿ ನಮ್ಮ ನೆಲ್ಯಾಡಿ ವಲಯದಲ್ಲಿ ಇದುವರೆಗೆ 12 ಸದಸ್ಯರ ಕುಟುಂಬಕ್ಕೆ ಸಾಲಕ್ಕನುಗುಣವಾಗಿ ಪರಿಹಾರ ಮೊತ್ತ ದೊರಕಿರುತ್ತದೆ.
ಯೋಜನೆ. ಈ ಸುರಕ್ಷಾ ಮತ್ತು ಆರೋಗ್ಯ ರಕ್ಷಾ ವಿಮೆ ಸಂಪೂರ್ಣ ಆರೋಗ್ಯ ಸುರಕ್ಷಾ ವಿಮೆಯಲ್ಲಿ ವಲಯದ ಬಹುಪಾಲು ಸದಸ್ಯರು ಆರೋಗ್ಯ ವಿಮೆ ನೋಂದಾಯಿಸಿಕೊಂಡು 2021-22ನೇ ಸಾಲಿನಲ್ಲಿ ಸುರಕ್ಷಾ ವಲಯದಲ್ಲಿ ನೆಲ್ಲಿಯಾಡಿ ಗ್ರಾಮದ ಕುಚ್ಚೇರಿ ಮತ್ತು ಗೌಕಡಿ ಗ್ರಾಮದ ಹೊಸತೋಟ ಶಾಲೆಗೆ ಜ್ಞಾನದೀಪ ಶಿಕ್ಷಕರ ಒದಗಣೆ ಮಾಡಿಕೊಡಲಾಗಿತ್ತು. ಗೌಕಡಿ ಗ್ರಾಮದ ಹೊಸಮಜಲು ಶಾಲೆಗೆ ಸಭಾಂಗಣ ನಿರ್ಮಾಣಕ್ಕಾಗಿ 50,000, ಕುಚ್ಚೇರಿ ಶಾಲೆಗೆ ಬಯಲು ರಂಗಮಂದಿರ ನಿರ್ಮಾಣಕ್ಕಾಗಿ 50,000 ಮತ್ತು ಶ್ರೀರಾಡಿ ಶ್ರೀ ಧರ್ಮಶಾಸ್ತ್ರ ಅಯ್ಯಪ್ಪ ಭಜನಾ ಮಂಡಳಿಗೆ 1,50,000 ರೂಪಾಯಿ ಅನುದಾನ ಹೊರಟಿರುತ್ತದೆ. ಸದಸ್ಯರಿಗೆ ತಂಡಗಳ ವ್ಯವಹಾರಕ್ಕೆ ಅನುಗುಣವಾಗಿ 2021ನೇ ಸಾಲಿನಲ್ಲಿ ನೆಲ್ಲಿಯಾಡಿ ವಲಯಕ್ಕೆ ಇಂಧನ ವ್ಯವಸ್ಥೆ ವಲಯದ 30ರಷ್ಟು ಸದಸ್ಯರು ಸೋಲಾರ್ ಲೈಟ್ ಬೀಳ್ಬೇಕು ಪುಸ್ತಕವನ್ನು ವಲಯದಲ್ಲಿ ಆಸಕ್ತ 20ರಷ್ಟು ಸದಸ್ಯರು ಪಡೆದುಕೊಂಡಿರುತ್ತಾರೆ. ಹೈನುಗಾರಿಕೆ ಮಾಡಿಕೊಂಡಿರುವ ಹಲವಾರು ಕುಟುಂಬಗಳು ಗೋಬರ್ ಗ್ಯಾಸ್ ಘಟಕದಲ್ಲಿ ಕೌಟುಂಬಿಕ ಸಾಮರಸ್ಯ, ಸರ್ಕಾರಿ ಸೌಲಭ್ಯಗಳ ಬಗ್ಗೆ, ಶಿಕ್ಷಣದ ಬಗ್ಗೆ ಕಾನೂನು ಮಾಹಿತಿ ಹಲವನ್ನು ಪಡೆದುಕೊಂಡು ಯಾವುದೇ ಕಂತು ಬಾಕಿ ಇಲ್ಲದೆ ಕಂತು ಪ್ರಕಾರ ತಂಡಕ್ಕೆ ಮರುಪಾವತಿಯಾಗಿದ್ದು, ನೆಲ್ಯಾಡಿ ವಲಯವು ಉತ್ತಮ ರಂಭದಲ್ಲಿ ಇದ್ದ ಬಡತನ ಕುಟುಂಬಗಳು ಅಭಿವೃದ್ಧಿಯನ್ನು ಹೊಂದಿದೆ. ಮನುಷ್ಯರೊಳಗಿದ್ದ ವೈಷಮ್ಯ, ದ್ವೇಷ ದೂರವಾಗಿ ಇದೀಗ ಶಿಸ್ತು, ಸಂಯಮ, ಸಮಯ ಪಾಲನೆ, ತಿಳುವಳಿಕೆ, ಧೈರ್ಯ, ಸಂಸ್ಕೃತಿ, ಆತ್ಮವಿಶ್ವಾಸ, ಮಾನವೀಯತೆಯಿಂದ ಸೌಹಾರ್ದಯುತವಾಗಿ ಜೀವನ ನಡೆಸಲು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ನಮ್ಮೆಲ್ಲರ ಪಾಲಿಗೆ ಆಶಾಕಿರಣವಾಗಿರುತ್ತದೆ. ಈ ಎಲ್ಲ ಬದಲಾವಣೆಗಳಿಗೆ ಕಾರಣೀಕರ್ತರಾದ ಪೂಜ್ಯ ಖಾವಂದರಿಗೆ ಹಾಗೂ ಮಾತೃಶ್ರೀ ಅಮ್ಮನವರಿಗೆ ನಮ್ಮ ನೆಲ್ಯಾಡಿ ವಲಯದ ಪ್ರತಿ ಸದಸ್ಯರ ಪರವಾಗಿ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಯೋಜನೆಯ ಎಲ್ಲ ಅಧಿಕಾರಿ ವರ್ಗ, ಮೇಲ್ವಿಚಾರಕರು, ಸೇವಾ ಪ್ರತಿನಿಧಿಗಳು, ಒಕ್ಕೂಟದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು, ಯೋಜನಾ ಅಭಿಮಾನಿ ಬಂಧುಗಳಿಗೂ, ನಮ್ಮೆಲ್ಲ ಕಾರ್ಯಕ್ರಮಕ್ಕೆ ಸಹಕರಿಸುವ ಗಣ್ಯರಿಗೂ, ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ನಮ್ಮೆಲ್ಲರ ಹೃದಯಾಂತರಾಳದ ಕೃತಜ್ಞತೆಗಳು. ಇನ್ನು ಮುಂದೆಯೂ ಇದಕ್ಕಿಂತಲೂ ಉತ್ತಮ ರೀತಿಯಲ್ಲಿ ವಲಯವನ್ನು ಮುನ್ನಡೆಸುವಲ್ಲಿ ನಿಮ್ಮೆಲ್ಲರ ಸಹಕಾರವನ್ನು ಬೇಡುತ್ತಾ, ಎಲ್ಲರಿಗೂ ವಂದಿಸುತ್ತಾ ನಮ್ಮ ಈ ವರದಿಯನ್ನು ಕೊನೆಗೊಳಿಸುತ್ತೇನೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಪೂಜ್ಯ ವೀರೇಂದ್ರ ಹೆಗ್ಡೆಯವರು 1981 ಇಸ್ವಿಯಲ್ಲಿಯೇ ಗ್ರಾಮೀಣ ಅಭಿವೃದ್ಧಿ ಯೋಜನೆ ಎಂಬ ಯೋಜನೆಯನ್ನು ಆರಂಭಿಸಿದವರು. ಗ್ರಾಮೀಣ ಅಭಿವೃದ್ಧಿ ಯೋಜನೆ ಯಾಕೆ ಬಂತು ಅಂತ ಹೇಳಿದರೆ, ಗ್ರಾಮಗಳಲ್ಲಿ ಅಭಿವೃದ್ಧಿ ಇಲ್ಲ ಅಂತ ಉದ್ದೇಶ ಹೊಂದಿರಬೇಕು. ಆ ಸಂದರ್ಭದಲ್ಲಿ ಕೃಷ್ಣ ಶೆಟ್ಟಿ ಎಂಬವರು ನನ್ನಲ್ಲೆಮ್ಮ ಭೇಟಿಯಾಗಿ ಈ ಯೋಜನೆಗಳ ಬಗ್ಗೆ ಸ್ವಲ್ಪ ವಿವರಣೆ ಕೊಟ್ಟರು. ಆಗ ನಾವು ಜನಗಳನ್ನು ಸಂಘಟಿಸುವ ಒಂದು ಕೆಲಸವನ್ನು ಗಣೇಶೋತ್ಸವ ಮೂಲಕ ಮಾಡಿದೆವು. ಈ ಭೂಮಿಯಲ್ಲಿ ಏನಿದೆ ಏನಿಲ್ಲ ಅಂತ ಕಂಡವರಿಲ್ಲ. ಜಲ, ನೆಲ, ಇದರಲ್ಲಿ ಒಂದು ಪ್ರಾಕೃತಿಕ ಸಂಪತ್ತು, ಇದನ್ನೆಲ್ಲ ಸದುಪಯೋಗ ಪಡಿಸಿಕೊಳ್ಳಲಿಕ್ಕೆ ಜಾತಿ, ನೀತಿ, ಧರ್ಮ ಅಂತ ಏನೂ ಇಲ್ಲ. ಎಲ್ಲರೂ ಕೂಡ ಅದನ್ನು ಸದ್ಬಳಕೆ ಮಾಡಿಕೊಂಡು ಸ್ವಾವಲಂಬನ ಜೀವನವನ್ನು ಮಾಡಲಿಕ್ಕೆ ಅನುಕೂಲವಾಗುವಂತಹ ಬೇರೆ ಬೇರೆ ರೀತಿಯ ಯೋಜನೆಗಳನ್ನು ಆರಂಭಿಸಿದವರು ಪ್ರಶ್ನಾತೀತ, ಜಾತ್ಯತೀತ, ಅತೀತ ಮಾನವರಾದಂತಹ ಶ್ರೀ ವೀರೇಂದ್ರ ಹೆಗ್ಡೆಯವರು. ನಾನಲ್ಲಿ ಹೋಗ್ತಾ ಇರ್ತೇನೆ, ಏನಾದರೂ ಸಲಹೆಗಳನ್ನು ಕೊಡ್ತಾ ಇರ್ತೇನೆ. ಯಾವಾಗಲೂ ನೀವು ಬನ್ನಿ, ಯಾವಾಗ ಬೇಕಾದರೂ ಮಾತಾಡಿ ಅಂತ ಹೇಳ್ತಾರೆ. ಈಗ ಯೋಜನೆಗಳು ಆರಂಭವಾಗಿ ಏನೆಲ್ಲ ಪ್ರಗತಿ ಆಯಿತು ಅಂತ ವರದಿಯನ್ನು ಕೇಳಿದೆ. ಈ ವರದಿಯನ್ನು ನಾವು ಪುನಃ ಓದಿ ತಿಳ್ಕೊಳ್ಬೇಕು. ಇಲ್ಲದ್ರೆ ಗ್ರಾಮೀಣ ಅಭಿವೃದ್ಧಿ ಯೋಜನೆ ಏನು, ಈ ಒಕ್ಕೂಟಗಳು ಏನು ಅಂತೆಲ್ಲ ಗೊತ್ತಾಗೋದಿಲ್ಲ. ಹಿಂದಿನ ಪದಾಧಿಕಾರಿಗಳು ಮಾಡಿದಂತಹ ಸಾಧನೆ, ಅದನ್ನು ಮುಂದಿನ ನೂತನ ಪದಾಧಿಕಾರಿಗಳ ಮುಂದುವರಿಸಬೇಕಾಗ್ತದೆ. ಅದರಲ್ಲಿ ಕೆಲವು ಲೋಪಗಳು, ದೋಷಗಳು ಸ್ವಾಭಾವಿಕವಾಗಿ ಬಂದಿದ್ದರೆ ಯಾವುದರಿಂದ ಬಂತು ಆ ಲೋಪಗಳು, ಯಾವ ದೋಷಗಳು ಬಂತು, ಅಥವಾ ಅವರ ಕಾಲದಲ್ಲಿ ಅವರು ಹೇಗೆ ಪ್ರಗತಿ ಸಾಧಿಸಲಿಕ್ಕೆ ಅವರದ್ದೇ ಆದಂತಹ ಒಂದು ಬುದ್ಧಿಶಕ್ತಿಯಿಂದ ಕೂಡ ಅವರನ್ನು ಮುಂದುವರಿಸಿದರು ಎಂಬುದನ್ನು ಹೊಸ ಒಕ್ಕೂಟದ ಹೊಸ ಪದಾಧಿಕಾರಿಗಳು ಅದು ಕೂಡ ಮನಗಂಡು ಅವರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಯೋಜನೆಯನ್ನು ಮುಂದುವರಿಸಬೇಕು. ನನಗೆ ಕೆಲವರು ಹೇಳ್ತಾರೆ, ನಮ್ಮಲ್ಲಿಗೆ ಬರ್ತಾರೆ, ನಾವು ಧರ್ಮಸ್ಥಳದ ಯೋಜನೆ ಇಲ್ಲ ಅಂತ ಆದರೆ ಮಂಗೋಲಿಯಾದಲ್ಲಿ ಇದ್ದ ಜನಗಳ ಹಾಗೆ ಆಗ್ತಿದ್ದೆವು.
ನಮಗಿಲ್ಲಿ ಊಟಕ್ಕೆ ಇಲ್ಲದಂತಹ ಪರಿಸ್ಥಿತಿ ಇತ್ತು. 25-30 ವರ್ಷಗಳ ಹಿಂದೆ ಇದ್ದಂತಹ ಜನಜೀವನದ ರೀತಿಯೇ ಬೇರೆ, ಇಲ್ಲಿಯ ಜನಜೀವನದ ರೀತಿಯೇ ಬೇರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರುವಂತಹ ಈ ಒಕ್ಕೂಟಗಳು ಮಾಡುವ ಸಾಧನೆಯನ್ನು ಉತ್ತರ ಕರ್ನಾಟಕದಲ್ಲಿರುವಂತಹ ಜನರು ಆ ಸಾಧನೆಯನ್ನು ಮಾಡುವ ಒಂದು ಪ್ರೇರಣೆ ಕೊಡಬೇಕಾದ್ರೆ, ಅವರಿಗೆ ಆ ಸಾಧನೆಯನ್ನು ಮಾಡಬೇಕಾದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ ವ್ಯಕ್ತಿಗಳನ್ನೇ ಅಲ್ಲಿಗೆ ಪದಾಧಿಕಾರಿಗಳನ್ನಾಗಿ ಅಥವಾ ಸೇವಾರ್ಥಿಗಳನ್ನಾಗಿ ಕಳಿಸಿಕೊಟ್ಟು ಅಲ್ಲಿಯ ಜನಗಳಿಗೆ ಅದನ್ನು ಅರ್ಥ ಮಾಡಿಸಿ ಅದರ ಪ್ರಯೋಜನಗಳನ್ನು ಪಡ್ಕೊಂಡು ಮಾಡುವಂತಹ ದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ. ಇನ್ನು ಕಾವಂದರಿಗೆ 75ನೇ ವರ್ಷ ಹಿಡಿಯುವಾಗ ಇನ್ನೊಂದು ಎಲ್ಲ ಯೋಜನೆಗಳು ಆರಂಭವಾಗಲಿಕ್ಕಿದೆ. ಈ ಯೋಜನೆಗಳು ಎಷ್ಟು ಸಾಧನೆ ಮಾಡಿದ್ದೇವೆ ಅನ್ನೋ ಅಲ್ಲಿ ಕೂತಲಿನಲ್ಲಿ ನೋಡ್ತಾರೆ. ನಿಮಗೆಲ್ಲ ಅಲ್ಲಿ ನಿಮ್ಮನ್ನು ಕರೆದು ಎಲ್ಲ ವರದಿಗಳನ್ನು ಹೇಳುವಾಗ ಒಳ್ಳೆಯ ಸೂಚನೆಗಳನ್ನೆಲ್ಲ ಕೊಡ್ತಾರೆ. ಅವರು ಎಷ್ಟು ಆಳವಾಗಿ ಆಲೋಚನೆ ಮಾಡ್ತಾರೆ ಅಂತ ಹೇಳಿದರೆ, ಮುಂದೆ ಏನಾಗಬಹುದು, ಈಗ ಏನಾಗ್ತಾ ಇದೆ, ಇದರಿಂದ ಏನು ತೊಂದರೆಗಳಾಗ್ತಾ ಇದೆ, ಅಥವಾ ಇನ್ನೂ ಯಾವುದನ್ನು ಹೆಚ್ಚು ಹೆಚ್ಚು ನಾವು ಬಳಸಿಕೊಂಡು ಹೋದರೆ ಈ ನಮ್ಮ ಗ್ರಾಮೀಣ ಅಭಿವೃದ್ಧಿ ಆಗ್ತದೆ ಎಂಬುದನ್ನು ತುಂಬ ಯೋಚನೆ ಮಾಡಿ ಕೆಲವು ಮಾತುಗಳನ್ನು ಹೇಳ್ತಾ ಇರೋದು. ಜನರು ಎಷ್ಟು ಸಂಪನ್ನರಾಗಿದ್ದಾರೆ ಅಂತ ಹೇಳಿದರೆ, ಒಬ್ಬರ ಮನೆಗೆ ಒಬ್ಬರು ಹೋಗಿ ಸಾಲ ಕೇಳಿ ಕಾಡಿ ಬೇಡಿ ಇರುವ ಕಾಲ ಇತ್ತು. ಅಂತಹ ಕಾಲ ಈಗ ಇಲ್ಲ. ಯಾಕೆ ಇಲ್ಲ ಅಂತ ಹೇಳಿದರೆ, ನಮ್ಮಲ್ಲಿಯೇ ಜಲ ಇದೆ, ನಮ್ಮಲ್ಲಿಯೇ ನೆಲ ಇದೆ, ನಮ್ಮಲ್ಲಿಯೇ ಸಂಪತ್ತಿದೆ. ಇದನ್ನು ನಾವು ಹೇಗೆ ಸದುಪಯೋಗಿಸಿಕೊಳ್ಬೇಕು. ಸರ್ಕಾರದವರು ಬೇರೆ ಬೇರೆ ಪಕ್ಷದವರು ಬೇರೆ ಬೇರೆ ಆಡಳಿತ ಮಾಡುವಾಗ ಬೇರೆ ಬೇರೆ ಯೋಜನೆಗಳನ್ನೆಲ್ಲ ಮಾಡ್ತಾರೆ. ಆ ಯೋಜನೆಗಳನ್ನು ಸದುಪಯೋಗ ಪಡಿಸಲಿಕ್ಕೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಅದನ್ನು ಮಾಡುವವರು ಬೇಕು. ಎಷ್ಟು ಯೋಜನೆಗಳಿವೆ, ಎಷ್ಟು ಜನಗಳಿಗೆ ತಲುಪ್ತದೆ, ಯಾವ ಯಾವ ಯೋಜನೆಗಳಲ್ಲಿ ಇಲಾಖೆಯ ಹಣ ಎಷ್ಟು ಪೆಂಡಿಂಗ್ ಆಗಿದೆ ಅಂತ ಹೇಳೋದನ್ನು ನಾವು ವರದಿ ನೋಡಿದರೆ ಅಂಥದ್ದೆಲ್ಲ ನಿಜವಾಗಿ ಸದುಪಯೋಗ ಆದರೆ ಜನಗಳು ಈಗಿನಕ್ಕಿಂತಲೂ ಹೆಚ್ಚು ಸುಸಂಸ್ಕೃತರಾಗಿ ಅನುಕೂಲವಂತರಾಗಿ ಎಲ್ಲ ಇರಲಿಕ್ಕೆ ಸಾಧ್ಯ ಇದೆ. ಅದನ್ನೆಲ್ಲ ಹುಡುಕಿ ತಂದು ಅಲ್ಲಿ ಆ ಸೌಲಭ್ಯಗಳನ್ನು ಪಡೆಯುವ ಹಾಗೆ ಮಾಡಿ ಎಲ್ಲ ಸ್ವಸಹಾಯ ಗುಂಪುಗಳನ್ನು ಮಾಡಿ ದೇಶೋದ್ಧಾರ ಕಾರ್ಯಗಳನ್ನು ಮಾಡುವಂತಹ ಭಾರತ ದೇಶವೇ ಗುರುತಿಸಿದಂತಹ ಶ್ರೀ ವೀರೇಂದ್ರ ಹೆಗ್ಗಡೆ ಅವರ ಆ ಸಂಕಲ್ಪವನ್ನು ನಾವು ಇನ್ನೂ ಮುಂದುವರಿಸ್ತಾ ಹೋಗಬೇಕು. ಮುಂದುವರಿಸ್ತಾ ಇದ್ದೀರಿ ನೀವೆಲ್ಲ. ಇನ್ನೂ ಕೂಡ ಅದರಲ್ಲಿ ಹೆಚ್ಚು ಶ್ರದ್ಧೆ ವಹಿಸಿ ಅದನ್ನು ಮಾಡಬೇಕು. ಇಲ್ಲಿ ಬರುವಾಗ ನನಗೊಂದು ಸಂತೋಷ ಏನಂದರೆ ಶಿಸ್ತು. ಈ ಶಿಸ್ತು ನೋಡಿ ಸಂತೋಷ. ಈ ಶಿಸ್ತನ್ನು ನಾವು ಎಲ್ಲಿಂದ ಕಲ್ತದ್ದು? ಸಮಯ ಪ್ರಜ್ಞೆಯನ್ನು ಎಲ್ಲಿಂದ ಕಲ್ತದ್ದು? ಧರ್ಮಸ್ಥಳದಿಂದ. ನೋಡಿ, ಆ ಪುಷ್ಪಗುಚ್ಛಗಳನ್ನು ಕೊಟ್ಟುವಾಗ ಎಷ್ಟು ಸಂತೋಷ ಆಯಿತು ಅಂತ ಹೇಳಿದರೆ, ನಾನೊಬ್ಬ ಸಭೆಯಲ್ಲೆಲ್ಲ ಗೌರವಿಸಿದ ಸಂತೋಷ ಅಲ್ಲ, ಅದರಲ್ಲಿ ಎಷ್ಟು ಕುಸುರಿ ಕೆಲಸ ಇದೆ, ಅದಕ್ಕೆ ಎಷ್ಟು ಶ್ರದ್ಧೆ ಬೇಕು, ಎಷ್ಟು ತಾಳ್ಮೆ ಬೇಕು. ಇಷ್ಟು ತಾಳ್ಮೆಯಿಂದ ಇಷ್ಟು ನೀವು ಮಾಡ್ತೀರಿ ಅಂತ ಹೇಳಿದರೆ ಧರ್ಮಸ್ಥಳದ ಮೇಲೆ ನೀವು ಎಷ್ಟು ಅಭಿಮಾನ ಇಟ್ಟಿದ್ದೀರಿ, ಈ ಯೋಜನೆ ನಮಗೆ ಎಷ್ಟು ಪ್ರಯೋಜನ ಇದೆ ಎಂಬುದನ್ನು ನೀವು ಮನಗಂಡು ಇದರಲ್ಲಿ ಸ್ವಲ್ಪ ಕೂಡ ಒಂದು ಉದಾಸೀನತೆ ಮಾಡದೆ ಶ್ರೀ ಹೆಗ್ಗಡೆ ಅವರು ಮಾಡಿದಂತಹ ಆ ಆಲೋಚನೆ ಇದೆಯಲ್ಲ, ಗ್ರಾಮ ಉದ್ಧಾರ ಆಗಬೇಕು ಅಂತ, ಅದರಲ್ಲಿ ಸಂಪೂರ್ಣ ನೀವು ಕೂಡ ಆ ವಾಹಿನಿಯಲ್ಲಿ ಸೇರಿಕೊಂಡು ಅದನ್ನು ಯಶಸ್ಸನ್ನು ಮಾಡಿಕೊಟ್ಟಿದ್ದೀರಿ. ನಾನು ತುಂಬ ಮಾತಾಡಲಿಕ್ಕಿಲ್ಲ, ಯಾಕಂದರೆ ಹೇಳಿದರೆ ನನ್ನ ಸಲಹೆ ಮತ್ತು ಮಾರ್ಗದರ್ಶನ ಕೇಳಲಿಕ್ಕೆ ಅಲ್ಲಿ ಜನರು ಕಾಯ್ತಾ ಇದ್ದಾರೆ. ನೀವು ನನ್ನ ಮೇಲೆ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂಥ ಒಬ್ಬ ಹಿರಿಯ ವ್ಯಕ್ತಿ ಅಂತ ನನ್ನನ್ನು ನೀನು ಕರೆಸಿದ್ದಕ್ಕೆ ತುಂಬ ಸಂತೋಷ. ನಿಮ್ಮ ಮುಂದಿನ ಈ ಒಕ್ಕೂಟಗಳ ಈ ಪದಾಧಿಕಾರಿಗಳು ಎಲ್ಲರೂ ಕೂಡ ಹಿಂದಿನ ಪದಾಧಿಕಾರಿಗಳಿಂದ ಅವರನ್ನು ಸೇರಿಸಿಕೊಂಡು ಮುಂದೆ ಇದಕ್ಕಿಂತಲೂ ಹೆಚ್ಚು ಯಶಸ್ಸನ್ನು ಜನರಿಗೆ ಮಾಡಿಕೊಟ್ಟು ನೀವು ಕೂಡ ಯಶಸ್ಸನ್ನು ಪಡೆದು ಈ ಯೋಜನೆಯು ಇನ್ನೂ ಯಶಸ್ವಿಯಾಗಿ ಬೆಳಗಲಿ, ನಿಮಗೆಲ್ಲ ಒಳ್ಳೆಯದಾಗಲಿ, ನಮ್ಮ ಗ್ರಾಮಕ್ಕೆ ಒಳ್ಳೆಯದಾಗಲಿ, ಈ ಕ್ಷೇತ್ರವು ಬೆಳಗಲಿ ಅಂತ ಹೇಳಿ ಶುಭಾಶಯ ಮಾಡ್ತೇನೆ, ಶುಭ ಕೋರ್ತೇನೆ. ವೇದಿಕೆ ಇರುವಂಥ ಎಲ್ಲ ಗಣ್ಯರೇ, ನನ್ನ ಸಹೋದರ ಸಹೋದರಿಯರೇ, ಗ್ರಾಮಾಭಿವೃದ್ಧಿ ಯೋಜನೆಯ ಕಾರ್ಯಕ್ರಮಗಳು ನನ್ನದೇ ಕಾರ್ಯಕ್ರಮ. ಯಾಕಂದರೆ ಪೂಜ್ಯ ಕಾವಂದರು ನನಗೆ ತುಂಬ ಹಿಂದಿನಿಂದ ಈ ನೀವೀಗ 82ರ ಬಾಹುಬಲಿಯ ಉದ್ಘಾಟನೆ ಆದಾಗ ನಾನು ಅಲ್ಲಿ ಕೆಳಗೆ ಕೂತದ್ದು ಇನ್ನೂ ನನಗೆ ನೆನಪಿದೆ. ಕೆಳಗಡೆ ನಾನು ಆ ಕಲ್ಲಿನ ಚಪ್ಪಡಿ ಅದರ ಮೇಲೆ ನಾವೆಲ್ಲ ಕೂತದ್ದು ಹೋಗಿ. ನನ್ನ ಸೆಂಡ್ ಆಫಿಯ ಸರ್ಕಾರಿ ಸೇವೆಯಿಂದ ನಿವೃತ್ತಿಯಾದಾಗ ಸ್ವತಃ ಅವರೇ ಬಂದು
ಬೀಳ್ಕೊಡುವ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಬಂದು ಭಾಗವಹಿಸಿದ್ದು ನನ್ನ ಭಾಗ್ಯ. ಅದು ಪೂಜ್ಯ ಕಾವಂದರ ಕಾರ್ಯಕ್ರಮಗಳು ಒಂದು ಸರ್ಕಾರ ಮಾಡಬಹುದಾದಂತಹ ಕಾರ್ಯಕ್ರಮಗಳನ್ನು ಅವರು ಮಾಡ್ತಾ ಇರುವಂಥದ್ದು. ನನ್ನ ಲೆಕ್ಕದಲ್ಲಿ ಒಂದು ಸರ್ಕಾರ ಮಾಡುವುದಕ್ಕಿಂತ ಮಿಗಿಲಾಗಿ ಜನರ ಅಭಿವೃದ್ಧಿಯ ದೃಷ್ಟಿಯಿಂದ ಅವರ ವ್ಯಕ್ತಿತ್ವ ವಿಕಸನ ಇರಬಹುದು, ಅವರ ವೃತ್ತಿಯಲ್ಲಿಯ ಬದುಕಿನ ಅಭಿವೃದ್ಧಿ ಇರಬಹುದು, ಅದೆಲ್ಲವನ್ನು ಅವರು ಕಂಡುಕೊಂಡು ಅವರ ಆರ್ಥಿಕ ಸ್ಥಿತಿಯ ಸುಧಾರಣೆ ಇರಬಹುದು, ಇದನ್ನೆಲ್ಲ ಕಂಡುಕೊಂಡು ಅವ್ರಿಗೆ ಹಾಕಿಕೊಂಡ ಯೋಜನೆಗಳು ನೀವು ನೋಡಿ ಈ ವರದಿಯಲ್ಲಿ ಕಂಡ ಹಾಗೆ ಎಲ್ಲ ಕಾರ್ಯಕ್ರಮಗಳು ನಿಮ್ಮ ಜೀವನದಲ್ಲಿ ಹೇಗೆ ಅದು ಒಳಗೊಂಡಿದೆ ಹೇಳುವುದು ನಮಗೆ ಕಾಣುತ್ತದೆ. ಮಧ್ಯವರ್ತಿ ಶಿಬಿರ ಇರಬಹುದು, ಅಥವಾ ಕೃಷಿಯ ಸಂಬಂಧಪಟ್ಟದಿರಬಹುದು, ಆರ್ಥಿಕವಾದಂತಹ ಧನ ಸಹಾಯಗಳ ಇರಬಹುದು, ಎಲ್ಲ ಇವತ್ತು ನೀವು ಇಷ್ಟು ಜನ ಇಲ್ಲಿ ಸೇರಬೇಕಿದ್ರೆ ಶಿಸ್ತುಬದ್ಧವಾಗಿ ಕುಳಿತುಕೊಳ್ಳಬೇಕಿದ್ರೆ, ಒಂದು ಸಭೆಯನ್ನು ಚಂದಗೊಳಿಸಬೇಕಿದ್ರೆ ಅದರ ಹಿಂದೆ ಇರುವ ಶಕ್ತಿ ಅದು ಈ ಒಕ್ಕೂಟಗಳು. ಅಲ್ಲಿ ನೀವು ಪಡೆದಂಥ ಶಿಸ್ತು, ಒಂದು ಶಾಲೆಯಲ್ಲಿ ಪಡೆಯುವ ಶಿಸ್ತು, ಆ ಶಾಲೆಯಲ್ಲಿ ಪಡೆದ ಶಿಸ್ತಿನ ಹಾಗೆ ಶಾಲೆಯಲ್ಲಿ ಪಡೆಯದಿದ್ದರೂ ನೀವು ಇಷ್ಟು ಪ್ರಾಯ ಆದ ಮೇಲೂ ಕೂಡ ಅದನ್ನು ಅನುಭವಿಸಿಕೊಂಡು ಬರಬೇಕಿದ್ರೆ ನಿಮಗೆ ಹಾಕಿಕೊಟ್ಟಂತಹ ಆ ಒಂದು ಹೆಜ್ಜೆ ಉಂಟಲ್ಲ, ಅದು ಕಾವಂದರ ತುಂಬ ದೂರದೃಷ್ಟಿ. ಅದು ಅಂತಹ ವ್ಯಕ್ತಿಗಳು ಈ ಲೋಕದಲ್ಲಿ ಅನೇಕರು ಹುಟ್ಟಬೇಕು. ಅದು ಹುಟ್ಟಿದರೆ ಈ ಲೋಕ ಎಷ್ಟು ಚೆನ್ನಾಗಾಗ್ತದೆ, ಈ ಸಮಾಜ ಎಷ್ಟು ಹೋಗ್ತದೆ, ಇದೆಲ್ಲ ರಾಮರಾಜ್ಯ ಆಗುತ್ತದೆ, ಇದು ಸ್ವರ್ಗವಾಗುತ್ತದೆ. ಅದು ಎಲ್ಲರೂ ಅಭಿವೃದ್ಧಿ ಹೊಳ್ಳುವಂತಹ ದಿಕ್ಕಿನಲ್ಲಿ ಇಲ್ಲಿ ಇವತ್ತು ನಮ್ಮ 5 ಒಕ್ಕೂಟಗಳು, 5 ಇವತ್ತು 6 ಆಗಿದೆ ಅಲ್ಲ, 1 2 3 4 5 ಒಟ್ಟು ಅಲ್ಲ, 5 ಒಕ್ಕೂಟಗಳು ನಮ್ಮ ಇದರಲ್ಲಿ ಒಟ್ಟು ಇವತ್ತಿದೆ. ಇಲ್ಲಿ ನೀವು ಸುಮಾರು 2000 ಮೇಲ್ಪಟ್ಟು ಸದಸ್ಯರು ಅದರಲ್ಲಿದ್ದೀರಿ. ಹೆಚ್ಚಿನ ಸಂಖ್ಯೆಗಳು ಕೂಡಿದಾಗ ಫಲ ಬರ್ತದೆ ನಮಗೆ. ಆ ದೃಷ್ಟಿಯಿಂದ ಇವತ್ತು ನೀವೆಲ್ಲ ಕೂಡಿಕೊಂಡು ಮಾಡುವಂಥ ಕೆಲಸಕ್ಕೆ ನಾನು ಏನು ಹೇಳಬಹುದು, ಈಗ ಅವರು ಹೇಳಿದಾಗ ಎಲ್ಲ ಇಲ್ಲಿ ಕಾಣುವಂಥ ಪ್ರತಿಯೊಂದು ಕೂಡ ಇವತ್ತು ಶಾಲೆಯಲ್ಲಿ ನಾವು ಒಂದೇನಾದರೂ ಮಾಡಬೇಕಿದ್ರೆ ಇವತ್ತಲ್ಲಿ ಅದೇ ನಾಡಿದ್ದು ತಯಾರಿ, ನಾಳೆ ಸಂಡೇ ಬಂದಿದ್ದರಿಂದ ಆದಿತ್ಯವಾರ ಬಂದಿದ್ದರಿಂದ ಎಲ್ಲ ಇವತ್ತು ಫೈನಲೈಸ್ ಮಾಡಬೇಕು ನಮಗೆ ಪ್ರತಿಯೊಂದು ಕೂಡ. ಹಾಗಾಗಿ ನಾವೊಂದು ಕೆಲಸ ಮಾಡಬೇಕಿದ್ರೆ ಅದಕ್ಕೆ ಯೋಜನೆ ಎಲ್ಲ ಹಾಕ್ಕೊಳ್ತೀವಿ, ಏನೇನು ಆಗಬೇಕು, ಒಂದು ಕಾರ್ಯಕ್ರಮ ಹೇಗೆ ಹಾಕಬೇಕು ಅದನ್ನೆಲ್ಲ ನೀವು ಯೋಜಿಸಿಕೊಳ್ತೀರಿ. ಒಂದು ಚಪ್ಪರ್ ಹಾಕುವುದಕ್ಕೂ ಕೂಡ ನಾನು ನೋಡಿದ್ದೇನೆ ಹೇಗೆ ಅದನ್ನು ಅಂತ ಹೇಳೋದು. ಹಾಗಾಗಿ ಒಂದು ಹೂ ಮಾಡಿ ಅವರು ಹೇಳಿದಾಗೆ ಅದು ನಾನು ಅದರದ್ದು ಫೋಟೋ ತಗೊಂಡೆ, ಯಾಕಂತ ಹೇಳಿದ್ರೆ ನನಗೆ ಅಂತೆಲ್ಲ ನೋಡೋ ಭಾಳ ಖುಷಿ ಆಗೋದು. ಅದನ್ನೆಲ್ಲ ಮಾಡಬೇಕಿದ್ರೆ ನೀವು ಕಲ್ತದ್ದು. ನಾವು ಶಾಲೆಯಲ್ಲಿ ಕಾಂಪಿಟೇಷನ್ ಮಾಡ್ತೇವೆ ಮಕ್ಕಳಿಗೆ ಹೂಗುಚ್ಛ ಮಾಡೋದು. ಈಗ ಮಕ್ಕಳು ಹುಷಾರಾಗಿದ್ದಾರೆ, ಹಾಗಾದ್ರೆ ಮನೆಗಳಲ್ಲಿ ನಿಮಗೆಲ್ಲ ಗೊತ್ತಿದೆ, ನಿಮ್ಮ ಮನೆಯಿಂದ ಮಕ್ಕಳಲ್ಲಿ ಬರ್ತಾರೆ. ಹಾಗಾಗಿ ಅವರು ಸಹ ಒಳ್ಳೊಳ್ಳೆ ಹೂಗುಚ್ಛ ಮಾಡ್ಕೊಂಡು ಬರ್ತಾರೆ. ನಮ್ಮಲ್ಲಿ ಕೂಡ ಕಾಂಪಿಟೇಷನ್ಗೆ ಬರ್ತಾರೆ, ಸ್ಪರ್ಧೆಗೆ. ನಾವೇನು ಮಾಡ್ತೇವೆ, ಶಿಕ್ಷಕ ದಿನಾಚರಣೆ ದಿವಸ ಹೂಗುಚ್ಛ ಮಾಡುವ ಸ್ಪರ್ಧೆ ಏರ್ಪಡಿಸೋದು. ಆವತ್ತು ತುಂಬ ಹೂಗುಚ್ಛಗಳು ಬರ್ತದೆ. ಆಗ ವಿದ್ಯಾರ್ಥಿಗಳ ಶಿಕ್ಷಕರಿಗೆ ಒಂದು ಹೂಗುಚ್ಛ ಕೊಟ್ಟು ಅಭಿನಂದಿಸುವಂಥದ್ದು. ಅದು ಎಲ್ಲ ವರ್ಷಗಳಿಂದ ನಾವು ಮಾಡಿಕೊಂಡು ಬರುವುದು. ಈಗ ಒಂದೊಂದು ವರ್ಷ ಹೋದ ಹಾಗೆ ಅದು ಬಹಳ ವಿಫಲಗೊಳ್ಳುತ್ತಾ ಇದೆ. ಟೀಚರ್ಸಿಗಿಂತ ಜಾಸ್ತಿ ಹೂಗುಚ್ಛಗಳು ಬರಲಿಕ್ಕೆ ಶುರುವಾಗಿದೆ. ಹಾಗಾಗಿ ಅದು ಎಲ್ಲಿ ಬಂತು, ಅದರ ಹಿಂದೆ ಇರುವಂಥ ಶಕ್ತಿ ನೀವೆಲ್ಲ ಕೂಡಿ ಅದನ್ನು ನಿಮ್ಮ ಮಕ್ಕಳಿಗೆ ನೀವು ಕಲಿಸಿಕೊಡ್ತಾ ಇದ್ದೀರಿ. ಅದು ಗ್ರಾಮಾಭಿವೃದ್ಧಿ ಯೋಜನೆ ತಂದಂತಹ ಕಾರ್ಯಕ್ರಮಗಳು. ಇವತ್ತು ಕಾವಂದರಿಗೆ MP ಆಗಿದ್ದಾರೆ, ಇವತ್ತು ಮೇಲ್ಮನೆಯ ಸದಸ್ಯರಾಗಿದ್ದಾರೆ. ನಮಗೆ ತುಂಬ ಅಭಿಮಾನ ಅದು, ಅಂಥವರು ಅಲ್ಲಿ ಇರಬೇಕು. ಹಾಗಾಗಿ ಅವರ ಒಂದು ಆ ಸ್ಥಾನ ಯಾವಾಗಲೂ ದೊರಕಿದ್ದು ಒಳ್ಳೆದಿತ್ತು ಅಂತ ನಮಗೆ ಅನ್ನಿಸ್ತದೆ. ಹಾಗಾಗಿ ಅವರಿಗೆ ಸಿಕ್ಕಿದಂತಹ ಆ ಒಂದು ಉನ್ನತ ಸ್ಥಾನಕ್ಕೂ ನಾವು ಈ ಸಂದರ್ಭದಲ್ಲಿ ಅಭಿನಂದನೆಗಳು ನಿಮ್ಮೆಲ್ಲರ ಪರವಾಗಿ ನಾನು ಇನ್ನೊಮ್ಮೆ ಸಲ್ಲಿಸ್ತಾ ಇದ್ದೇನೆ. ನಾವು ಅವರಿಗೆ ಕೊಡುವಂತಹ ಎಲ್ಲ ಗೌರವಗಳನ್ನು ಸಲ್ಲಿಸೋಣ. ಇಲ್ಲಿರುವವರೆಲ್ಲ ಈ ಒಕ್ಕೂಟದಲ್ಲಿ ವಸಂತ ಶಾಲೆಯನ್ರು ಮೊದಲು ನಮ್ಮಲ್ಲಿ ಇದ್ಕೊಂಡು ಹೋಗಿ ಈಗ ಅವರು ರೀಜನಲ್ ಅಧಿಕಾರಿಯಾಗಿದ್ದಾರೆ. ಈಗ ಅಲ್ಲಿ ಉಡುಪಿಯಲ್ಲಿ ಇದ್ಕೊಂಡು 4-5 ಜಿಲ್ಲೆಗಳನ್ನು, ಹಾಗಾಗಿ ಅವರು ಪುತ್ತೂರಲ್ಲಿದ್ದರು. ಹಾಗೆ ನಮ್ಮ ಯೋಜನೆಯಲ್ಲಿ ಎಲ್ಲರೂ ತೊಡಗಿಸಿಕೊಂಡಿದ್ದಾರೆ. ಎಲ್ಲರೂ ಕೂಡ ಅವರಿಗೆಲ್ಲ ಅಭಿನಂದನೆ ಸಲ್ಲಿಸಿಕೊಂಡು ಹೊಸ ಪದಾಧಿಕಾರಿಗಳಿಗೂ ಕೂಡ ಎಲ್ಲ ಶುಭಾಶಯಗಳನ್ನು ಸಲ್ಲಿಸಿ ಮುಂದೆ ಒಳ್ಳೆಯ ಕಾರ್ಯಗಳನ್ನು ಮಾಡಿ ನಿಮ್ಮ 3 ವರ್ಷದ ಅವಧಿ ನಿಮಗೆ ಸಿಕ್ಕಿದಂತಹ ಜವಾಬ್ದಾರಿಯನ್ನು ಚೆನ್ನಾಗಿ ಮಾಡಿ ಅಂತ ಆಶಿಸಿಕೊಂಡು ಶುಭವನ್ನು ಹಾರೈಸಿ ನನ್ನ ಮಾತು ಮುಗಿಸಿ. ಓಂ ಶ್ರೀ ಮಂಜುನಾಥಾಯ ನಮಃ. ಈ ಗ್ರಾಮದ ಎಲ್ಲ ದೇವರುಗಳನ್ನು ಪ್ರಥಮದಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾ ಪರಮ ಪೂಜ್ಯ ಕಾವಂದರು ಹಾಗೂ ಮಾತೃಶ್ರೀಯಮ್ಮನವರ ಆಶೀರ್ವಾದವನ್ನು ಬೇಡಿಕೊಳ್ಳುತ್ತಾ, ಗ್ರಾಮಾಭಿವೃದ್ಧಿ ಯೋಜನೆ ಪ್ರಾರಂಭ ಆಗಿ ಸುಮಾರು 40 ವರ್ಷಗಳು ಜಾಸ್ತಿ ಆಗಿದೆ. ಈ ಭಾಗದಲ್ಲಿ ಪ್ರಾರಂಭ ಆಗಿ ಸುಮಾರು 21 ವರ್ಷಗಳು ಆಗ್ತಾ ಇದೆ.
ಪ್ರಥಮದಲ್ಲಿ ನೆಲ್ಯಾಡಿ ವಲಯ ಅನ್ನುವಂಥದ್ದು ಸುಮಾರು ಬಜತ್ತೂರಿನಿಂದ ಕೊಂಬಾರ್ವರೆಗೆ ಇತ್ತು. ಇವತ್ತು ನೆಲ್ಯಾಡಿ ವಲಯ ಸುಮಾರು 5 ವಲಯಗಳಾಗಿ ಬೇರೆ ಬೇರೆ ಭಾಗಕ್ಕೆ ಹೋಗಿದೆ. ಇಚಲಂಪಾಡಿ ಕಡಬ ಭಾಗಕ್ಕೆ ಹೋಗಿದೆ, ಕಡಬ ವಲಯಕ್ಕೆ. ಕೊಂಬಾರು ಸಿರಿಬಾಗಿಲು ಬಿಳಿನೆಲೆ ವಲಯಕ್ಕೆ ಹೋಗಿದೆ. ಇಲ್ಲಿ ಗೋಳಿತೊಟ್ಟು ಆಲಂತಾಯ ಮತ್ತು ಕೊಣಾಲ ಅದು ಗೋಳಿತೊಟ್ಟು ವಲಯ ಆಗಿದೆ. ನೆಲ್ಯಾಡಿ ಮತ್ತು ಶಿರಾಡಿ ಕುತ್ತಿಗೆ ಈ ಭಾಗಗಳು ನೆಲ್ಯಾಡಿ ವಲಯದಲ್ಲಿದೆ. ಬಹುಶಃ ಈ ಬೇರೆ ಬೇರೆ ವಿಭಾಗ ಆಗಲಿಕ್ಕೆ ಕಾರಣ ಬಹಳ ಮುಖ್ಯವಾಗಿ ಇಲ್ಲಿಯ ಗ್ರಾಮಸ್ಥರುಗಳ ಸಂಪೂರ್ಣ ಸಹಕಾರ ಮತ್ತು ಗ್ರಾಮಾಭಿವೃದ್ಧಿ ಯೋಜನೆಯನ್ನು ಸ್ವೀಕರಿಸಿದಂಥ ಒಂದು ವಿಧಾನ. ಇವತ್ತು ಗ್ರಾಮಾಭಿವೃದ್ಧಿ ಯೋಜನೆ ಯಶಸ್ಸಿಗೆ ಮೂಲ ಕಾರಣ ಯಾರು ಅಂತ ಹೇಳಿದರೆ ಅಲ್ಲಿಯ ಗ್ರಾಮಸ್ಥರುಗಳು. ಅದರೊಟ್ಟಿಗೆ ಬಹಳ ಯಾವುದೇ ಒಂದು ಪ್ರತಿಫಲಾಪೇಕ್ಷೆ ಇಲ್ಲದೆ ನಮ್ಮದು ಅನ್ನುವ ಭಾವನೆಯೊಂದಿಗೆ ದುಡಿತಿರುವಂಥ ನಮ್ಮ ಒಕ್ಕೂಟದ ಎಲ್ಲ ಸರ್ವ ಪದಾಧಿಕಾರಿಗಳು ಮತ್ತು ಸದಸ್ಯರುಗಳು. ಬಹುಶಃ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಅದಕ್ಕಾಗಿ ಪ್ರಥಮದಲ್ಲಿ ನಮ್ಮೆಲ್ಲ ಸ್ವಸಹಾಯ ಸಂಘದ ಸದಸ್ಯರುಗಳಿಗೆ, ಒಕ್ಕೂಟದವರಿಗೆ ವಿಶೇಷವಾಗಿ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನು ಗ್ರಾಮಾಭಿವೃದ್ಧಿ ಯೋಜನೆ ಕಾರ್ಯಕ್ರಮಗಳು ಬಹಳ ಜನರಿಗೆ ಏನಂತ ಹೇಳಿದರೆ ಗ್ರಾಮಾಭಿವೃದ್ಧಿ ಯೋಜನೆ ಅಂತ ಹೇಳಿದರೆ ಸ್ವಸಹಾಯ ಸಂಘ ಸಾಲ. ಪ್ರಥಮದಲ್ಲಿ ಎಲ್ಲರೂ ತಿಳ್ಕೊಳ್ಳುವಂಥದ್ದು ಯೋಜನೆಗೆ ಸೇರಿದರೆ ಸಾಲ ಪಡ್ಕೊಳ್ಳುವಂಥದ್ದು ಮಾತ್ರ ಅನ್ನುವಂಥದ್ದು ಒಂದು ಭಾವನೆ ಇದೆ. ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಸಾಲವನ್ನು ಕೊಡ್ತಾ ಇಲ್ಲ. ಇವತ್ತು ಗ್ರಾಮಾಭಿವೃದ್ಧಿ ಯೋಜನೆ ಅಂತ ಹೇಳಿದರೆ ಒಬ್ಬ ಮನುಷ್ಯನ ಜೀವನ ಮಟ್ಟವನ್ನು ಸುಧಾರಿಸಲಿಕ್ಕೆ, ಜೀವನವನ್ನು ಬದಲಾಯಿಸಲಿಕ್ಕೆ, ಸಮಾಜದ ಮುಖ್ಯವಾಹಿನಿಗೆ ಅವನನ್ನು ತರುವಲ್ಲಿ ಯಾವ ರೀತಿಯ ಕಾರ್ಯಕ್ರಮಗಳನ್ನು ಹಾಕಿಕೊಂಡಾಗ ಯಶಸ್ವಿ ಆಗ್ತದೆ ಅನ್ನೋದನ್ನು ಜನರಿಗೆ ತಿಳಿಯಪಡಿಸುವಂತಹ ಒಂದು ದೊಡ್ಡ ಕಾರ್ಯಕ್ರಮವನ್ನು ಗ್ರಾಮಾಭಿವೃದ್ಧಿ ಯೋಜನೆ ಹಾಕಿಕೊಳ್ತಾ ಇದೆ. ಇವತ್ತು ಒಬ್ಬ ವ್ಯಕ್ತಿ ಹುಟ್ಟಿನಿಂದ ಸಾಯುವವರೆಗೆ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಅನುಷ್ಠಾನ ಮಾಡ್ತಾ ಇದೆ. ನಿಮ್ಗೆ ಗೊತ್ತಿರ್ಬೋದು, ಇವತ್ತೊಂದು ಮಗು ಹುಟ್ಟಿದ ತಕ್ಷಣ ನಮ್ಮ ಸ್ವಸಹಾಯ ಸಂಘದ ಸದಸ್ಯರು ಯಾರಾದರೂ ಹೆರಿಗೆಯಾಗಿ ಪ್ರಥಮದಲ್ಲಿ ಆ ಮಗು ಹುಟ್ಟಿದ ತಕ್ಷಣ ಅವರಿಗೆ ಸಂಪೂರ್ಣ ಸುರಕ್ಷದಲ್ಲಿ ಹೆರಿಗೆ ಭತ್ಯೆ ಸಿಗ್ತದೆ. ಆಮೇಲೆ ಆ ಮಗು ದೊಡ್ಡದಾಗಿ ಒಳ್ಳೆಯ ಶಿಕ್ಷಣವನ್ನು ಪಡೀತಾ ಇದ್ದರೆ ಇವತ್ತು ನಮ್ಮ ಸುಜ್ಞಾನ ನಿಧಿ ಶಿಷ್ಯ ವೇತನದಲ್ಲಿ ವೃತ್ತಿಪರ ಶಿಕ್ಷಣವನ್ನು ಮಾಡಲಿಕ್ಕೆ ಬೇಕಾಗಿ ಅದರಲ್ಲಿ ಶಿಷ್ಯ ವೇತನವನ್ನು ಕೊಡ್ತಾ ಇದೆ. ಅದರ ಮಧ್ಯದಲ್ಲಿ ಇವತ್ತು ನಮ್ಮೆಲ್ಲ ಸ್ವಸಹಾಯ ಸಂಘದ ಸದಸ್ಯರುಗಳು, ಬಹಳ ಮುಖ್ಯವಾಗಿ ನಮ್ಮ ಪುರುಷರುಗಳು ಅಥವಾ ಮಹಿಳೆಯರು ಕೃಷಿ ಅಭಿವೃದ್ಧಿಯನ್ನು ಮಾಡುವುದಕ್ಕೆ ಬೇಕಾಗಿ ಇವತ್ತು ಬೇರೆ 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 ರೀತಿಯ ಕೃಷಿ ಯಂತ್ರೋಪಕರಣಗಳಿರ್ಬೋದು, ಕೃಷಿ ಅನುದಾನಗಳಿರ್ಬೋದು ಅಥವಾ ತರಬೇತಿಗಳಿರ್ಬೋದು, ಇದನ್ನು ನಾವು ಅನುಷ್ಠಾನ ಮಾಡ್ತಾ ಇದ್ದೇವೆ. ಅದಕ್ಕಿಂತ ಒಂದು ಹೆಜ್ಜೆ ಮುಂಚೆ ಹೋಗಿ ಇವತ್ತು ಗ್ರಾಮಾಭಿವೃದ್ಧಿ ಯೋಜನೆ ಬಹಳ ಮುಖ್ಯವಾಗಿ ಏನು ನಮ್ಮ ಸ್ವಸಹಾಯ ಸಂಘದ ಸದಸ್ಯರುಗಳೆಲ್ಲ ವ್ಯವಹಾರವನ್ನು ಮಾಡ್ತಾ ಇದ್ದಾರಾ, ಈ ಎಲ್ಲ ವ್ಯವಹಾರಗಳನ್ನು ಕೂಡ ಇವತ್ತು ರಾಷ್ಟ್ರೀಕೃತ ಬ್ಯಾಂಕಿನ ಮೂಲಕ ಒಂದು ಎಲ್ಲ ವ್ಯವಹಾರಗಳನ್ನು ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆ ಎಲ್ಲ ಸದಸ್ಯರುಗಳು ಮಾಡ್ತಾ ಇದ್ದಾರೆ. ಇವತ್ತು ಗ್ರಾಮಾಭಿವೃದ್ಧಿ ಯೋಜನೆ ಒಂದೇ ₹1 ಸಂಘದ ಸದಸ್ಯರುಗಳಿಗೆ ಸಾಲವನ್ನು ಕೊಡ್ತಾ ಇಲ್ಲ. ಆದರೆ ಬ್ಯಾಂಕಿನಿಂದ ಸಾಲವನ್ನು ತೆಗೆಸಿಕೊಡ್ಲಿಕ್ಕೆ ಬೇಕಾಗಿ BC ಆಗಿ, ಬಿಸಿನೆಸ್ ಕರೆಸ್ಪಾಂಡೆಂಟ್ ಪ್ರತಿನಿಧಿಯಾಗಿ ರಿಕವರಿ ಮತ್ತು ವಿತರಣೆಗೆ ಪೂರ್ತಿ ಜವಾಬ್ದಾರಿಯನ್ನು ಗ್ರಾಮಾಭಿವೃದ್ಧಿ ಯೋಜನೆ ಪಡ್ಕೊಂಡಿದೆ. ಇವತ್ತು ಬ್ಯಾಂಕಿನವರು ನಿಮ್ಮ ಸ್ವಸಹಾಯ ಸಂಘಗಳಿಗೆ ಪರಿಶೀಲನೆಗೆ ಬರೋದಿಲ್ಲ, ಸಾಲ ವಿತರಣೆ ಮಾಡುವಾಗ ಬ್ಯಾಂಕಿನವರು ಬಂದು ಪರಿಶೀಲನೆ ಮಾಡೋದಿಲ್ಲ, ಅಥವಾ ರಿಕವರಿ ಆಗದಿದ್ದರೆ ಬ್ಯಾಂಕಿನವರು ಬರೋದಿಲ್ಲ. ಆದರೆ ಆ ಎಲ್ಲ ಜವಾಬ್ದಾರಿಯನ್ನು ಬ್ಯಾಂಕಿನವರು ಗ್ರಾಮಾಭಿವೃದ್ಧಿ ಯೋಜನೆಗೆ ವಹಿಸಿಕೊಟ್ಟಿದ್ದಾರೆ. ಇವತ್ತು ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಇಡೀ ರಾಜ್ಯದಲ್ಲಿ ಸುಮಾರು 6 ಲಕ್ಷ ಸ್ವಸಹಾಯ ಸಂಘಗಳಿವೆ. ಸುಮಾರು 55 ಲಕ್ಷಕ್ಕೂ ಅಧಿಕ ಮಂದಿ ಸ್ವಸಹಾಯ ಸಂಘದ ಸದಸ್ಯರುಗಳಿದ್ದಾರೆ. ಬ್ಯಾಂಕಿನ ಒಂದು ವ್ಯವಹಾರವನ್ನು ನಮ್ಮ ಸ್ವಸಹಾಯ ಸಂಘದ ಸದಸ್ಯರುಗಳು ಮಾಡಿ ಇವತ್ತು 17,000 ಕೋಟಿ ರೂಪಾಯಿ ಔಟ್ಸ್ಟ್ಯಾಂಡಿಂಗ್ ನಮ್ಮ ಸ್ವಸಹಾಯ ಸಂಘದ ಸದಸ್ಯರುಗಳ ಕೈಯಲ್ಲಿದೆ ಸಾಲ. ಇಡೀ ರಾಜ್ಯದಲ್ಲಿ ಸುಮಾರು 17,000 ಕೋಟಿ ರೂಪಾಯಿ ನಮ್ಮ ಸ್ವಸಹಾಯ ಸಂಘದ ಸದಸ್ಯರುಗಳಲ್ಲಿದೆ. ಪ್ರಥಮದಲ್ಲಿ ಉಳಿತಾಯವನ್ನು ಮಾಡುವಂತಹ ಒಂದು ನಿಯಮವನ್ನು ಗ್ರಾಮಾಭಿವೃದ್ಧಿ ಯೋಜನೆ ಜಾರಿಗೆ ತಂದಿತ್ತು. ಯೋಜನೆಯಲ್ಲಿ ಪ್ರಾರಂಭ ಆಗುವಾಗ ಕೆಲವರು ₹5 ಪ್ರಾರಂಭ ಮಾಡಿದವರು ಇದ್ದಾರೆ, ಕೆಲವರು 10 ಬಹಳ ಕಡಿಮೆ, ವಿಶೇಷವಾಗಿ ₹20 ಉಳಿತಾಯ ಮಾಡುವಂಥದ್ದು ಆ ಸಂದರ್ಭದಲ್ಲಿ ಬಹಳ ಕಡಿಮೆ ಇತ್ತು. ಕೆಲವರೆಲ್ಲ ಅದನ್ನು ಕೇಳಿದರು, ಈ ₹10 ಈ ₹5 ಏನಾಗುತ್ತೆ ನಮಗೆ ಅಂತ.
ಇವತ್ತು ಅಂತಹ 5 ರೂಪಾಯಿಗಳು 10 ರೂಪಾಯಿಗಳು ಸೇರಿ ಇವತ್ತು ನಮ್ಮ ರಾಜ್ಯದಲ್ಲಿ ಸ್ವಸಹಾಯ ಸಂಘದ ಸದಸ್ಯರುಗಳು ಉಳಿತಾಯ ಮಾಡಿದ ಮೊತ್ತ ಸುಮಾರು 3,000 ಕೋಟಿ ರೂಪಾಯಿ ಆಗಿದೆ. ಕೇವಲ ನಮ್ಮ ಸ್ವಸಹಾಯ ಸಂಘದವರು ಉಳಿತಾಯ ಮಾಡಿದ ಮೊತ್ತ 3,000 ಕೋಟಿ. ಈ ಮೊತ್ತ ಎಲ್ಲಿದೆ ಅಂತ ಹೇಳಿದ್ರೆ ಸ್ವಸಹಾಯ ಸಂಘದ ಸದಸ್ಯರುಗಳ ಕೈಯಲ್ಲೇ ಸಾಲದ ರೂಪದಲ್ಲಿ ವ್ಯವಹಾರ ಮಾಡ್ತಾ ಇದ್ದೀರಿ. ಇವತ್ತೇನು ನೀವು ಲಾಭಾಂಶವನ್ನು ಪಡ್ಕೊಂಡಿದ್ದೀರಾ, ಆ ಲಾಭಾಂಶ ಸಿಗುವಂಥ ಮೊತ್ತ ಯಾವುದಂತ ಹೇಳಿದರೆ ಈ ಉಳಿತಾಯದಿಂದ ಪಡ್ಕೊಂಡಂತಹ ಸಾಲದ ಮೊತ್ತಗಳು. ಕೆಲವರು ಸಂಘದವರು ಪ್ರಶ್ನೆ ಮಾಡ್ಬೋದು, ನಮಗೆ 5 ವರ್ಷ ಆಯಿತು 7 ವರ್ಷ ಆಯಿತು ಲಾಭಾಂಶ ಭಾಳ ಕಡಿಮೆ ಸಿಕ್ಕಿದೆ ಅನ್ನುವಂಥದ್ದು. ಅವಧಿಯನ್ನು ನೋಡಿಕೊಂಡು ಲಾಭಾಂಶ ಸಿಗುವಂಥದ್ದಲ್ಲ, ಆ ಸಂಘದ ಶಿಸ್ತುಬದ್ಧ ವ್ಯವಹಾರವನ್ನು ನೋಡಿಕೊಂಡು ಅಲ್ಲಿ ಸಿಗುವಂಥದ್ದು. ಎಲ್ಲಿ ಹೆಚ್ಚು ವ್ಯವಹಾರಗಳನ್ನು ಸದಸ್ಯರುಗಳು ಮಾಡ್ತಾರಾ, ಭಾಳ ಶಿಸ್ತುಬದ್ಧವಾಗಿ ಮಾಡ್ತಾರಾ, ಅಲ್ಲಿ ಲಾಭಾಂಶಗಳ ಮೊತ್ತ ಜಾಸ್ತಿ ಸಿಗ್ತದೆ ಹೊರತು ಅವಧಿಯನ್ನು ನೋಡಿಕೊಂಡು ಸಿಗುವಂಥದ್ದಲ್ಲ. ಹಾಗಾಗಿ ಯಾವತ್ತೂ ಕೂಡ ಇವತ್ತು ಸ್ವಸಹಾಯ ಸಂಘದ ಸದಸ್ಯರುಗಳು ಈ ವ್ಯವಹಾರಗಳನ್ನು ಮಾಡುವಾಗ ಭಾಳ ಪಾರದರ್ಶಕವಾಗಿರಬೇಕಾಗತ್ತೆ ಮತ್ತು ಹೆಚ್ಚು ವ್ಯವಹಾರಗಳನ್ನು ಮಾಡಿಕೊಂಡು ಇರಬೇಕು. ಯಾಕಂತ ಹೇಳಿದರೆ ಇವತ್ತು ನಮ್ಮ ಸ್ವಸಹಾಯ ಸಂಘದಲ್ಲಿ ಸ್ವಉದ್ಯೋಗಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಡ್ತೇವೆ. ಇವತ್ತು ಸಿಡ್ಬಿ ಸಂಸ್ಥೆ ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲಕ ಕೃಷಿಯೇತರ ಸ್ವಉದ್ಯೋಗಕ್ಕೆ ಬಹಳಷ್ಟು ಸಾಲವನ್ನು ಕೊಟ್ಟಿದೆ. ಈ ವರ್ಷದಲ್ಲಿ ಸುಮಾರು 500 ಕೋಟಿ ರೂಪಾಯಿ ಮೊತ್ತವನ್ನು ಈ ಸ್ವಉದ್ಯೋಗಕ್ಕೆ ಮೀಸಲಾಗಿಟ್ಟಿದೆ ಸಿಡ್ಬಿ ಸಂಸ್ಥೆ ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ. ಒಬ್ಬ ಸದಸ್ಯನಿಗೆ ಸ್ವಉದ್ಯೋಗ ಮಾಡೋದಾದರೆ ಪ್ರಸ್ತುತ ಮಾಡುತ್ತಿದ್ದರೂ ಅದರ ಅಭಿವೃದ್ಧಿಗಾಗಿ ಮತ್ತು ಹೊಸದಾಗಿ ಮಾಡೋದಾದರೆ ಸುಮಾರು 50,000ದಿಂದ 5 ಲಕ್ಷದವರೆಗೆ ಯಾವುದೇ ಒಂದು ಆಧಾರ ಇಲ್ಲದೆ ಸಾಲವನ್ನು ಕೊಡುವಂಥ ಒಂದು ವ್ಯವಸ್ಥೆ ಇದೆ. ಆಧಾರ ಯಾರು ಅಂತ ಹೇಳಿದರೆ ಅಂಗಡಿ ಮತ್ತು ಸದಸ್ಯರುಗಳು ಅಷ್ಟೇ, ಬೇರೆ ಯಾವುದೇ ರೆಕಾರ್ಡ್ಸನ್ನು ಕೊಡಬೇಕಾಗಿಲ್ಲ. ಸುಮಾರು 5 ಲಕ್ಷದವರೆಗೆ ಒಬ್ಬ ಸದಸ್ಯರಿಗೆ ಸಾಲವನ್ನು ಕೊಡುವಂಥ ಒಂದು ವ್ಯವಸ್ಥೆ ಇದೆ. ಸ್ವಉದ್ಯೋಗವನ್ನು ಬಹಳಷ್ಟು ಜನ ಮಾಡ್ತಾ ಇದ್ದಾರೆ. ಈಗಾಗಲೇ ಸುಮಾರು 200 ಕೋಟಿ ರೂಪಾಯಿ ಮೊತ್ತವನ್ನು ಈ ವಿತರಣೆ ಮಾಡಿಯಾಗಿದೆ. ಅಂದರೆ ಅವಕಾಶಗಳು ಇದೆ, ಅವಕಾಶಗಳನ್ನು ನಾವು ಬಳಸಿಕೊಳ್ಳುವುದು ಹೇಗೆ ಅನ್ನೋದಕ್ಕೆ ನಮ್ಮ ಒಕ್ಕೂಟಗಳು ಅದನ್ನು ಬಹಳ ಉತ್ತಮವಾಗಿ ನಿರ್ವಹಣೆ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ಸಾಲ ಪಡ್ಕೊಳ್ಳುವಂಥದ್ದು ಮುಖ್ಯ ಅಲ್ಲ, ಇವತ್ತು ಅದನ್ನು ಮರುಪಾವತಿ ಮಾಡುವಂಥದ್ದು ಮುಖ್ಯ. ಯಾಕಂತ ಹೇಳಿದರೆ ಹೆಚ್ಚಿನವರು ಇವತ್ತು ಸ್ವಉದ್ಯೋಗವನ್ನು ಮಾಡುವಾಗ ದಿನಂಪ್ರತಿ ಅದರ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕಾಗತ್ತೆ. ಇವತ್ತು ಸಾಲ ಕೊಡುವಂಥದ್ದು ಸಾಲಗಾರರನ್ನಾಗಿ ಮಾಡುವಂಥದ್ದಲ್ಲ, ಬದಲಾಗಿ ದುಡಿಯುವಂಥ ಶಕ್ತಿ ಅವರಲ್ಲಿ ಬರಬೇಕು ಅನ್ನುವಂಥ ಉದ್ದೇಶದಿಂದ ಗ್ರಾಮಾಭಿವೃದ್ಧಿ ಯೋಜನೆ ಸಾಲವನ್ನು ಕೊಡುತ್ತೆ. ಇವತ್ತು ಸಾಲವನ್ನು ಕಟ್ಟಬೇಕಾದ್ರೆ ನಮಗೆ ಅಲ್ಲಿ ಆದಾಯ ಬರಲೇಬೇಕು. ಆ ಆದಾಯ ಬರಬೇಕಾದ್ರೆ ನಾವು ದುಡಿಬೇಕು. ಸ್ವಂತ ಜಮೀನಾಗ್ಬೋದು ಅಥವಾ ಇನ್ನೊಂದು ಕಡೆ ಹೋಗಿ ದುಡಿಯುವಂಥದ್ದಾದರೂ ಆ ಆದಾಯವನ್ನು ಹೆಚ್ಚಿಸುವುದಕ್ಕೆ ಬೇಕಾಗಿ ನಾವು ನಮ್ಮ ದುಡಿಮೆಯನ್ನು ಮಾಡಲೇಬೇಕು, ಸಾಲವನ್ನು ಮರುಪಾವತಿ ಮಾಡಲೇಬೇಕಾಗತ್ತೆ. ಹಾಗಾಗಿ ಸಾಲ ಕೊಡುವಂಥದ್ದು ಒಬ್ಬರನ್ನು ಸೋಮಾರಿಗಳನ್ನಾಗಿ ಮಾಡುವಂಥದ್ದಲ್ಲ, ಕ್ರಿಯಾಶೀಲರಾಗಿಯನ್ನಾಗಿ ಮಾಡುವಂಥದ್ದು ಬಹಳ ಮುಖ್ಯ ಉದ್ದೇಶ ಇಲ್ಲಿ. ಯಾವಾಗ ನಾವು ಕ್ರಿಯಾಶೀಲರಾಗಿರ್ತೇವೋ ಆಗ ನಾವು ದುಶ್ಚಟಗಳಿಗೆ ಅಥವಾ ಬೇರೆ ಬೇರೆ ಉದ್ದೇಶಗಳಿಗೆ, ಬೇಡದ ಉದ್ದೇಶಗಳಿಗೆ ನಾವು ನಮ್ಮ ಮನಸ್ಸು ಬದಲಾವಣೆ ಪರಿವರ್ತನೆ ಆಗುವಂಥದ್ದು ಬಹಳ ಕಡಿಮೆ. ಹಾಗಾಗಿ ಯಾವತ್ತೂ ನಾವು ಕೆಲಸವನ್ನು ಮಾಡಿದಾಗ ಆಧ್ಯಾತ್ಮಿಕವಾಗಿರ್ಬೋದು, ನಾವು ಮಾನಸಿಕವಾಗಿ ಕೂಡ ನಾವು ಒಳ್ಳೆಯವರಾಗಿ ಜೀವನದಲ್ಲಿ ಬದುಕಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಇನ್ನೊಬ್ಬರಿಗೆ ಸ್ಪರ್ಧೆ, ಆದಾಯವನ್ನು ಗಳಿಸುವುದರಲ್ಲಿ ಇನ್ನೊಬ್ಬರಿಗೆ ಸ್ಪರ್ಧೆಯನ್ನು ಕೊಡಲಿಕ್ಕೂ ಸಾಧ್ಯತೆ ಆಗ್ತದೆ. ಹಾಗಾಗಿ ಆ ಒಂದು ಉದ್ದೇಶವನ್ನು ಬಳಕೆ ಮಾಡಿಕೊಳ್ಳುವಂಥದ್ದು ಬಹಳ ಮುಖ್ಯ. ಇವತ್ತು ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಸ್ವಸಹಾಯ ಸಂಘಗಳಲ್ಲಿ ಎಲ್ಲ ಸದಸ್ಯರುಗಳಿಗೂ ಯಾವುದೇ ಉದ್ದೇಶ, ಎರಡೇ ಉದ್ದೇಶಕ್ಕೆ ಸಾಲ ಕೊಡೋದಿಲ್ಲ. ಒಂದು ದುಶ್ಚಟಕ್ಕೆ, ಮತ್ತೊಂದು ದೇಶ ವಿರೋಧಿ ಚಟುವಟಿಕೆಗೆ, 2 ಉದ್ದೇಶಕ್ಕೆ ಸಾಲವನ್ನು ಕೊಡೋದಿಲ್ಲ. ಬಿಟ್ಟರೆ ಪ್ರತಿಯೊಂದು ಉದ್ದೇಶಕ್ಕೆ ಸಾಲವನ್ನು ಕೊಡುವಂಥದ್ದಿದೆ. ಅಲ್ಲಿ ಸುಳ್ಳು ಹೇಳಿ ಸಾಲವನ್ನು ಪಡ್ಕೊಳ್ಬಾರ್ದು. ಇವತ್ತು ವ್ಯವಹಾರಗಳು ಹೆಚ್ಚಾದಾಗೆ ನೋಡಿ, ಇವತ್ತು ನಮ್ಮ ಸರ್ಕಾರದ ನಿಯಮ ಏನಿದೆ ಅಂತ ಹೇಳಿದರೆ ನಗದು ರಹಿತ ವ್ಯವಹಾರ ಆಗಬೇಕಂತೇಳಿ. ಬಹುಶಃ ನಮ್ಮ ದೇಶದಲ್ಲೇ ಇರ್ಬೋದು, ನಮ್ಮ ಹಳ್ಳಿ ಮಟ್ಟದಲ್ಲಿ, ನಮ್ಮ ಗ್ರಾಮ ಮಟ್ಟದಲ್ಲಿ ಒಬ್ಬ ಅವಿದ್ಯಾವಂತ ಕೂಡ ಅದು ನಗದು ರಹಿತ ವ್ಯವಹಾರವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಅದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ಅಂತ ಹೇಳಲಿಕ್ಕೆ ನಾನು ಬಹಳ ಸಂತೋಷ ಪಡ್ತಾ ಇದ್ದೇನೆ. ಇವತ್ತು ನಮ್ಮಲ್ಲಿರುವ 100ಕ್ಕೆ 100 ಸದಸ್ಯರುಗಳು ಪ್ರತಿಯೊಬ್ಬರು ಕೂಡ ಮಾಡುವಂಥದ್ದು ಇವತ್ತು ಗ್ರಾಮಾಭಿವೃದ್ಧಿ ಯೋಜನೆ ಸ್ವಸಹಾಯ ಸಂಘದ ಮೂಲಕ ನಗದು ರಹಿತ ವ್ಯವಹಾರ. ಇವತ್ತಿನ ಎಲ್ಲ ನಿಮ್ಮ ಬ್ಯಾಂಕಿನ ಉಳಿತಾಯ ಖಾತೆಯನ್ನು ಮತ್ತು ಆಧಾರ್ ಕಾರ್ಡನ್ನು ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ಬ್ಯಾಂಕಿನ ಮೂಲಕ ನೋಂದಾವಣೆ ಮಾಡಿಸಿದ್ದೀರಿ. ಇವತ್ತು ಸಾಲ ಕೊಡೋದಾದರೂ ನಿಮ್ಮ ಅಕೌಂಟಿಗೆ, ಇನ್ನು ಒಂದು 6 ತಿಂಗಳ ನಂತರ ನಿಮ್ಮಿಂದ ರಿಕವರಿ ಕೂಡ
ಬ್ಯಾಂಕಿನ ಮೂಲಕವೇ ಆಗ್ತಾ ಇದೆ. ನಿಮ್ಮ ಅಕೌಂಟಿನ ಮೂಲಕವೇ ರಿಕವರಿ ಮಾಡುವಂಥ ದೊಡ್ಡ ಕಾರ್ಯಕ್ರಮವನ್ನು ಮುಂದೆ ಅನುಷ್ಠಾನ ಮಾಡಲಿಕ್ಕಿದ್ದೇವೆ. ಈಗ ಅದರ ಪ್ರಯೋಗ ಆಗ್ತಾ ಇದೆ ಅಷ್ಟೇ. ಯಾಕಂತ ಹೇಳಿದರೆ ವಿತರಣೆಯ ಪೂರ್ತಿ ವ್ಯವಸ್ಥೆ ಮುಗ್ದಿದೆ. ಇವತ್ತು ಎಲ್ಲ ವಿತರಣೆ ಕೂಡ ನಗದು ರಹಿತವಾಗಿ ಆಗ್ತಾ ಇದೆ. ಅಂದರೆ ಅವಿದ್ಯಾವಂತರು ಕೂಡ ನಾವು ನಗರದ ಮೊಬೈಲ್ ಮೂಲಕ ಪ್ರತಿಯೊಬ್ಬರು ತಿಳ್ಕೊಳ್ಬೇಕು. ಪ್ರತಿಯೊಬ್ಬರಿಗೂ ಒಂದೊಂದು ಮೊಬೈಲ್ ನಂಬರ್, ಪರ್ಮನೆಂಟ್ ಮೊಬೈಲ್ ನಂಬರ್ ಬೇಕು. ಬದಲಾವಣೆ ಮಾಡಬೇಡಿ. ಬದಲಾವಣೆ ಮಾಡಿದರೆ ಆ ನಂಬರ್ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಿಮ್ಮ ಖಾತೆಗೆ ಹಣ ಜಮೆ ಆಗೋದಿಲ್ಲ. ಹಾಗಾಗಿ ಆ ಮೊಬೈಲ್ ನಂಬರ್, ಆಧಾರ್ ಕಾರ್ಡ್ ನಂಬರ್ ಇದೆಲ್ಲ ಸಮರ್ಪಕವಾಗಿ ಇರುವಾಗೆ ಹೆಚ್ಚು ನೀವು ಕ್ರಿಯಾಶೀಲರಾಗಿ ಅದನ್ನು ಜೋಪಾನವಾಗಿ ಇಡಿ. ಭಾಳ ಜಾಗರೂಕತೆಯಿಂದ ಇನ್ನೊಬ್ಬರಿಗೆ ಅದನ್ನು ನಿಮ್ಮ ಮೊಬೈಲ್ ನಂಬರನ್ನು ಅಥವಾ ಮೊಬೈಲನ್ನು ಕೊಟ್ಟು ಬಿಡಬೇಡಿ. ಹಣ ಜಮೆ ಆಗುವಂಥದ್ದು ಗೊತ್ತಾಗೋದಿಲ್ಲ. ಹಾಗಾಗಿ ಮುಂದಿನ ದಿನದಲ್ಲಿ ಅನುದಾನಗಳು ಕೂಡ ಇವತ್ತೆಲ್ಲ ನಿಮ್ಮ ಅಕೌಂಟಿಗೆ ಹೋಗ್ತಾ ಇದೆ. ಯಾರ ಅನುದಾನ ಕೂಡ ಕೈಯಲ್ಲಿ ಹಣವನ್ನು ನಾವು ಕೊಡ್ತಾ ಇಲ್ಲ. ಅಥವಾ ಯಾವುದೇ ಮೊತ್ತ ಇರ್ಬೋದು, ಗ್ರಾಮಾಭಿವೃದ್ಧಿ ಯೋಜನೆಯಿಂದ ನಮ್ಮ ಸ್ವಸಹಾಯ ಸಂಘದ ಸದಸ್ಯರುಗಳಿಗೆ ಕೊಡುವಂಥ ಏನು ಮೊತ್ತಗಳಿದೆ ಅದೆಲ್ಲವನ್ನು ಕೂಡ ಇವತ್ತು ಅಕೌಂಟಿಗೆ, ಇವತ್ತು ಎಲ್ಲಿವರೆಗೆ ಅಂತ ಹೇಳಿದರೆ ನಮ್ಮಲ್ಲಿ ಗ್ರಾಮದಲ್ಲಿರುವಂಥ ಅಶಕ್ತರಿದ್ದಾರೆ, ಅಂದರೆ ನಾವು ಹೇಳ್ತೇವೆ ನಿರ್ಗತಿಕರಂತ. ರಾಜ್ಯದಲ್ಲಿ ಸುಮಾರು 14,000 ಜನರಿಗೆ ಮಾಸಿಕವಾಗಿ 750ರಿಂದ 1,000ದವರೆಗೆ ಮಾಸಾಶನವನ್ನು ಕೊಡ್ತಾ ಇದೆ, ಸುಮಾರು 14,000 ಮಂದಿಗೆ. ಆ ಎಲ್ಲ ಅವರ ಖಾತೆಗೂ ಕೂಡ ಅಮೌಂಟನ್ನು ಜಮೆ ಮಾಡೋದು ಬಿಟ್ಟರೆ ಅವರಿಗೆ ಕ್ಯಾಶನ್ನು ಕೊಡುವಂಥದ್ದಿಲ್ಲ. ಅದೇ ರೀತಿ ಇವತ್ತು ಸುಮಾರು 17,000 ವಿದ್ಯಾರ್ಥಿಗಳಿಗೆ ಈ ವರ್ಷದಲ್ಲಿ ನಾವು ಸುಜ್ಞಾನ ನಿಧಿ ಶಿಷ್ಯ ವೇತನವನ್ನು ನೀಡ್ತಾ ಬಂದಿದ್ದೇವೆ. ಮಾಸಿಕವಾಗಿ 400 ಮತ್ತು 1,000. ಈ ಮೊತ್ತ ಕೂಡ ನೇರವಾಗಿ ಅವರ ಖಾತೆಗೆ ವರ್ಗಾವಣೆ ಮಾಡುವಂಥದ್ದು ಬಿಟ್ಟರೆ ಹಣವನ್ನು ಕೊಡುವಂಥದ್ದಲ್ಲ. ಅದೇ ರೀತಿ ಇವತ್ತು ಅನುದಾನಗಳು ಹೋಗ್ತಾ ಇದೆ. ಬೇರೆ ಬೇರೆ ಕೃಷಿ ಚಟುವಟಿಕೆಗಳಿರ್ಬೋದು ಅಥವಾ ಪ್ರಾಕೃತಿಕ ವಿಕೋಪ ಸಂದರ್ಭಗಳಲ್ಲಿರ್ಬೋದು, ಈ ಎಲ್ಲ ಮೊತ್ತಗಳನ್ನು ಕೂಡ ಖಾತೆಗೆ ವರ್ಗಾವಣೆ ಮಾಡುವಂಥದ್ದು. ಹಾಗಾಗಿ ಇವತ್ತು ನಗದು ರಹಿತ ವ್ಯವಹಾರ ಬಹಳ ಉತ್ತಮವಾಗಿ ನಮ್ಮ ಸ್ವಸಹಾಯ ಸಂಘದ ಸದಸ್ಯರುಗಳು ಮಾಡ್ತಾ ಇದ್ದಾರೆ. ಅದನ್ನು ಬೇಗ ಅವರು ಸ್ವೀಕಾರ ಮಾಡಿದ್ದಾರೆ. ಯೋಜನೆಯ ಎಲ್ಲ ಕಾರ್ಯಕ್ರಮಗಳಿಗೆ ಸಹಕಾರವನ್ನು ಕೊಟ್ಟದ್ದಕ್ಕಾಗಿ ವಿಶೇಷವಾಗಿ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಬಹಳ ಮುಖ್ಯವಾಗಿ ಇನ್ನು ಮುಂದಿನ ನಮ್ಮ ಕಾರ್ಯಕ್ರಮಗಳು, ಇವತ್ತು ಗ್ರಾಮಾಭಿವೃದ್ಧಿ ಯೋಜನೆ ಬ್ಯಾಂಕಿನೊಂದಿಗೆ ವ್ಯವಹಾರವನ್ನು ಮಾಡ್ತಾ ಇದೆ ಸ್ವಸಹಾಯ ಸಂಘದ ಸದಸ್ಯರುಗಳಿಗೆ. ಅದೇ ರೀತಿ ಇನ್ಶೂರೆನ್ಸ್, LIC, ಇವತ್ತು ಪ್ರತಿಯೊಂದು ಸಂಘದ ಸದಸ್ಯರುಗಳು ಸಾಲ ಪಡ್ಕೊಂಡಾಗ ಆ ಸಾಲಕ್ಕೆ ಇನ್ಶೂರೆನ್ಸನ್ನು ಮಾಡ್ತೇವೆ. ಇವತ್ತು 100 ರೂಪಾಯಿ ಸಾಲ ತಗೊಂಡ್ರೆ ಇವತ್ತು ಸುಮಾರು 1,000ಕ್ಕೆ ಏನು 6 ರೂಪಾಯಿಯಾಗೆ ಈ ಒಂದು ಇನ್ಶೂರೆನ್ಸನ್ನು ನಿಮ್ಮ ಸಾಲದಿಂದ ಪಡ್ಕೊಳ್ತಾ ಇದ್ದೆ. ಆ ಮೊತ್ತ ಎಲ್ಲಿಗೆ ಹೋಗ್ತದೆ ಅಂತ ಹೇಳಿದರೆ LICಗೆ ಹೋಗ್ತದೆ. ಇವತ್ತು ಒಬ್ಬ ಸಾಲ ಪಡ್ಕೊಂಡ್ರೆ ಇಬ್ಬರಿಗೆ ಇನ್ಶೂರೆನ್ಸ್, ಒಂದು ಸಾಲ ಪಡ್ಕೊಂಡವರಿಗೆ ಇನ್ನೊಂದು ಸಾಕ್ಷಿದಾರರು, ಯಾರು ವಿನಿಯೋಗದಾರರಿದ್ದಾರೆ. ಹೆಂಡತಿ ಪಡ್ಕೊಂಡ್ರೆ ಗಂಡ ಸಾಲ ಪಡ್ಕೊಂಡ್ರೆ ಹೆಂಡತಿ, ಅಥವಾ ಮದುವೆ ಆಗದಿದ್ದರೆ ತಾಯಿ ಅಥವಾ ಸಹೋದರ, ಯಾರು ಹಣವನ್ನು ಖರ್ಚು ಮಾಡ್ತಾರ ಅವರಿಗೆ. ಇನ್ನೊಂದು ಬಹಳ ಸಂತೋಷದ ಸುದ್ದಿ ಅಂತ ಹೇಳಿದರೆ ನಮ್ಮ ಸ್ವಸಹಾಯ ಸಂಘದ ಸದಸ್ಯರುಗಳಿಗೆ ಕಳೆದ 1 ತಿಂಗಳವರೆಗೆ ನಮ್ಮಲ್ಲಿ ಸ್ವಸಹಾಯ ಸಂಘದಲ್ಲಿ ಸುಮಾರು 58 ವರ್ಷ ಪ್ರಾಯ ಆದ ನಂತರ ನಾವು ಅವರಿಗೆ ಸಾಲವನ್ನು ಕೊಡ್ತಾ ಇರಲಿಲ್ಲ. ಅವರನ್ನು 60 ವರ್ಷದ ನಂತರ ನಿವೃತ್ತಿ ಅಂತ ನಾವು ಘೋಷಣೆ ಮಾಡ್ತಾ ಇದ್ದೆವು. ಆದರೆ ಪ್ರಸ್ತುತ ಈ ವರ್ಷವನ್ನು 64 ವರ್ಷದವರೆಗೆ ವಿಸ್ತರಣೆ ಮಾಡಿದೆ ಗ್ರಾಮಾಭಿವೃದ್ಧಿ ಯೋಜನೆ. ಇವತ್ತು 63 ವರ್ಷ ಪ್ರಾಯ ಆದರೂ ಅವರಿಗೆ ಸಾಲವನ್ನು ಕೊಡ್ಬೋದು, 62 ವರ್ಷ ಆದರೂ ಸಾಲವನ್ನು ಕೊಡುವಂಥ ಒಂದು ದೊಡ್ಡ ನಿರ್ಧಾರವನ್ನು ಪೂಜ್ಯರು ಕೈಗೊಂಡಿದ್ದಾರೆ. ಈಗ ಅದಕ್ಕೆ ಬೇಕಾದಂಥ ನಮ್ಮ ಪ್ರಗತಿ ರಕ್ಷಾ ಕವಚ ಇನ್ಶೂರೆನ್ಸ್ ಏನಿದೆಯೋ ಅದಕ್ಕೆ ವಿನಿಯೋಗದಾರರ ನೋಂದಾವಣೆ ಮಾಡುವುದಿದ್ರೆ ಅದನ್ನು ಕೂಡ ಹೊಸದಾಗಿ ನೋಂದಾವಣೆ ಮಾಡಲಿಕ್ಕೆ ಈಗಾಗಲೇ ನಮ್ಮ ಕಾರ್ಯಕರ್ತರಿಗೆ ನಾವು ಅವಕಾಶವನ್ನು ಕೊಟ್ಟಿದ್ದೇವೆ, ಆದೇಶವನ್ನು ಕೊಟ್ಟಿದ್ದೇವೆ. ಆ ಕೆಲಸಗಳು ಆಗ್ತಾ ಇದೆ. ಹಾಗಾಗಿ ಆ ಅವಧಿ ಕಡಿಮೆ ಮಾಡಿದ್ದು ಯಾರಂತ ಹೇಳಿದರೆ ನಾವಲ್ಲ, ಅದು ಬ್ಯಾಂಕಿನವರ ಅವಧಿಯನ್ನು ಕಡಿಮೆ ಮಾಡಿದಾಗ ನಾವು ಮಾಡಲೇಬೇಕಾಗತ್ತೆ. ನಮ್ಮ ಮನವಿಯ ಮೇರೆಗೆ ಅವರು ಈ ಅವಧಿಯ ಪ್ರಾಯವನ್ನು ಹೆಚ್ಚಿಸಿದ್ದಾರೆ. ಹಾಗಾಗಿ 64 ವರ್ಷದವರೆಗೆ ಸ್ವಸಹಾಯ ಸಂಘದಲ್ಲಿ ಮುಂದುವರಿಯಲಿಕ್ಕೆ ಪ್ರಸ್ತುತ ಅವಕಾಶವನ್ನು ಕೊಟ್ಟಿದೆ. ಬಹುಶಃ ಮುಂದೆ ಹೆಚ್ಚು ಹಾಕಲಬಹುದು, ಹೇಳಲಿಕ್ಕಾಗೋದಿಲ್ಲ, ಆದರೆ ಪ್ರಸ್ತುತ ಅಷ್ಟಿದೆ. ಹಾಗಾಗಿ ಆ ಒಂದು ಸ್ವಸಹಾಯ ಸಂಘದಲ್ಲಿ ಅದರಲ್ಲಿ ಬಹಳಷ್ಟು ಜನರು ದೂರನ್ನು ಕೊಡ್ತಾ ಇದ್ದರು, ನಮಗೆ ಅವಕಾಶ ಇಲ್ಲ ಅಂತ. ಅವಕಾಶವನ್ನು ಕೊಟ್ಟಿದೆ, ಅದನ್ನು ಬಳಸಿಕೊಳ್ಳಿ. ಅದರೊಟ್ಟಿಗೆ ನಮ್ಮ ಬಹಳ ಕಾರ್ಯಕ್ರಮ, ಇವತ್ತು ಸರ್ಕಾರದೊಟ್ಟಿಗೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ನಮ್ಮ ರಾಜ್ಯ ಸರ್ಕಾರದೊಟ್ಟಿಗೆ ಕಳೆದ ಸುಮಾರು 6 ವರ್ಷದ ಹಿಂದೆ ನಿಮ್ಗೆ ಗೊತ್ತಿದೆ, ಕೃಷಿ ಯಂತ್ರೋಪಕರಣಗಳ ಬಾಡಿಗೆ ಸೇವಾ ಕೇಂದ್ರ ಪ್ರಾರಂಭ ಆಯಿತು. ಶ್ರೀಯುತ ಬೈರೇಗೌಡರು ಇರುವಾಗ ಅದನ್ನು ಕೃಷಿ ಸಚಿವರು ಅವರು ಬಹಳ ಉತ್ತಮವಾಗಿ ಅದನ್ನು ಅನುಷ್ಠಾನ ಮಾಡಿದ್ದಾರೆ. ಅದಕ್ಕೆ
ಗ್ರಾಮಾಭಿವೃದ್ಧಿ ಯೋಜನೆಗೆ ಅದರ ಜವಾಬ್ದಾರಿಯನ್ನು ಕೊಟ್ಟಿದ್ದರು. ರಾಜ್ಯದಲ್ಲಿ 165 ಕೇಂದ್ರಗಳ ಜವಾಬ್ದಾರಿಯನ್ನು ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆಗೆ ಕೊಟ್ಟಿದ್ದರು. ಇವತ್ತು ಒಂದು ಹೆಜ್ಜೆ ಮುಂದೆ ಹೋಗಿ ಅದನ್ನು ಬಳಸಿಕೊಂಡು ಇವತ್ತು ಗ್ರಾಮಾಭಿವೃದ್ಧಿ ಯೋಜನೆಯೇ ಕೃಷಿ ಯಂತ್ರೋಪಕರಣಗಳ ಏನು ಬಾಡಿಗೆ ಸೇವಾ ಕೇಂದ್ರ ಇದೆ, ಅದರ ಮೂಲಕವೇ ಇವತ್ತು ಗ್ರಾಮಾಭಿವೃದ್ಧಿ ಯೋಜನೆಯೇ ಖರ್ಚು ಮಾಡಿ ಇವತ್ತು ಬೀಜದಿಂದ ಬೀಜದವರೆಗೆ, ಅಂದರೆ ಭತ್ತ ಏನು ನಾಶ ಆಗ್ತಾ ಇದೆಯೋ ಅಂತಹ ಬೆಳೆಯನ್ನು ಹೆಚ್ಚು ಬೆಳೆಸಲಿಕ್ಕೆ ಬೇಕಾಗಿ ಕೃಷಿ ಯಂತ್ರೋಪಕರಣಗಳ ಬಾಡಿಗೆ ಸೇವಾ ಕೇಂದ್ರದಲ್ಲಿ ಕಂಬೈನ್ಡ್ ಹಾರ್ವೆಸ್ಟರ್ ಇರ್ಬೋದು, ನಾಟಿ ಯಂತ್ರ ಇರ್ಬೋದು, ಅಥವಾ ಬೇರೆ ಬೇರೆ ಯಂತ್ರಗಳನ್ನು ಬಳಸಿ ಭತ್ತ ಬೇಸಾಯವನ್ನು ಮಾಡುವುದಕ್ಕೆ ಬೇಕಾಗಿ ಬಹಳ ಉತ್ತಮವಾದಂತಹ ಒಂದು ಸಹಕಾರವನ್ನು ಮಾಡ್ತಾ ಇದೆ. ಹಾಗಾಗಿ ಇವತ್ತು ಪ್ರತಿಯೊಂದು ಭತ್ತದಲ್ಲಿ ಯಂತ್ರಗಳನ್ನೇ ಬಳಸಿ ಈ ಒಂದು ಸೇವೆಯನ್ನು ಗ್ರಾಮಾಭಿವೃದ್ಧಿ ಯೋಜನೆ ಕೊಡ್ತಾ ಇದೆ, ಕಡಿಮೆ ಬಾಡಿಗೆಯಲ್ಲಿ ಕೊಡ್ತಾ ಇದೆ. ಅದಕ್ಕಾಗಿ ಸುಮಾರು 150 ಕಂಬೈನ್ಡ್ ಹಾರ್ವೆಸ್ಟರ್ ಗ್ರಾಮಾಭಿವೃದ್ಧಿ ಯೋಜನೆ ಖರೀದಿ ಮಾಡಿದೆ. ಸುಮಾರು 200 ನಾಟಿ ಯಂತ್ರಗಳು ಇಡೀ ರಾಜ್ಯಕ್ಕೆ, ಅದನ್ನು ಅಲ್ಲಲ್ಲಿಗೆ, ಯಾಕಂತ ಹೇಳಿದರೆ ಎಲ್ಲ ಭಾಗಗಳಲ್ಲಿ ಒಂದೇ ಸೀಸನಲ್ಲಿ ವ್ಯವಸಾಯಗಳಿರೋದಿಲ್ಲ. ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಅದು ಬೇರೆ ಬೇರೆ ಸಮಯದಲ್ಲಿ ಹೋಗೋದ್ರಿಂದಾಗಿ ಅದನ್ನು ಅದಲು ಬದಲು ಮಾಡುವಂಥದ್ದಿದೆ, ಅಲ್ಲಿಂದ ಇಲ್ಲಿಗೆ ಸ್ಥಳಾಂತರ ಮಾಡುವಂಥದ್ದಿದೆ. ಸುಮಾರು 200 ಇಂತಹ ನಾಟಿ ಯಂತ್ರಗಳು ಮೆಷಿನಲ್ಲೇ ನಾಟಿ ಮಾಡುವಂಥದ್ದು, ಅದೇ ರೀತಿ ಕಟಾವು ಮಾಡುವಂಥದ್ದು, ಹುಲ್ಲು ತೆಗೆಯುವಂಥದ್ದು, ಏನಾದರೂ ಕಸ ಬಂದರೆ ಮಧ್ಯದಲ್ಲಿ ಅದನ್ನು ತೆಗೆಯುವಂಥದ್ದು, ಇದೆಲ್ಲ ಮೆಷಿನ್ ಮೂಲಕವೇ ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆ ಕಾರ್ಯಕರ್ತರ ಮೂಲಕ ಅದು ಆಗ್ತಾ ಇದೆ. ಬಹಳ ಉತ್ತಮವಾಗಿ ಈ ಕೇಂದ್ರಗಳು ನಡೀತಾ ಇದೆ. ಹಾಗಾಗಿ ರಾಜ್ಯ ಸರ್ಕಾರದೊಟ್ಟಿಗೆ ಕೂಡ ಬಹಳ ಉತ್ತಮವಾದಂಥ ಕೆಲಸವನ್ನು ಮಾಡ್ತಾ ಇದೆ. ಇವತ್ತು ನಮ್ಗೆ ಗೊತ್ತಿದೆ, ನಮ್ಮ ರಾಜ್ಯದಲ್ಲಿ ಕಳೆದ ವರ್ಷದಲ್ಲಿ ಸುಮಾರು 10,000 ಸಾಮಾನ್ಯ ಸೇವಾ ಕೇಂದ್ರ, ನಾವು CSC ಅಂತ ಏನು ಹೇಳ್ತೇವೋ, ಸುಮಾರು 10,000 ಸಾಮಾನ್ಯ ಸೇವಾ ಕೇಂದ್ರವನ್ನು ಪ್ರಾರಂಭಿಸಲಿಕ್ಕೆ ಕೇಂದ್ರ ಸರ್ಕಾರ ಅನುಮತಿ ಕೊಟ್ಟಿತ್ತು. ಕೇಂದ್ರ ಸರ್ಕಾರದಲ್ಲಿ ನಾವು ಕೇಳಲಿಲ್ಲ ನಾವು CSC ಪ್ರಾರಂಭ ಮಾಡ್ತೇವೆ ಅಂತ. ಕೇಂದ್ರ ಸರ್ಕಾರದ ಅಧಿಕಾರಿಗಳೇ ಬಂದು ನಮ್ಮಲ್ಲಿ ಪೂಜ್ಯರಲ್ಲಿ ಮನವಿ ಮಾಡಿದ ಪ್ರಕಾರ ಇವತ್ತು 10,000 ಕೇಂದ್ರಗಳನ್ನು ಕರ್ನಾಟಕ ರಾಜ್ಯದಲ್ಲಿ ನಾವು ಪ್ರಾರಂಭ ಮಾಡ್ತೇವೆ ಅನ್ನುವಂಥದ್ದನ್ನು ಪೂಜ್ಯರು ತಿಳಿಸಿದರು. ಆ ಪ್ರಕಾರವಾಗಿ ಇವತ್ತಿಗೆ 8,000 ಕೇಂದ್ರಗಳು ಪ್ರಾರಂಭ ಆಗಿದೆ. ಸುಮಾರು 2,000 ಕೇಂದ್ರಗಳ ಇದು ಪ್ರಾರಂಭದ ಪ್ರೋಸೆಸ್ಸಲ್ಲಿದೆ, ಅದು ಕೂಡ ಆಗ್ತದೆ. ಹಾಗಾಗಿ ಕಳೆದ ವರ್ಷ ಸುಮಾರು 10,000 ಜನರಿಗೆ 8,000 ಜನರಿಗೆ ಹೊಸ ಉದ್ಯೋಗವನ್ನು ಗ್ರಾಮಾಭಿವೃದ್ಧಿ ಯೋಜನೆ ಕಲ್ಪಿಸಿದೆ. ಇವತ್ತು ಬಹಳ ಮುಖ್ಯವಾಗಿ ಅದು ಒಂದು CSC ಕೇಂದ್ರ ಪ್ರಾರಂಭ ಆಗಬೇಕಾದ್ರೆ ಅಲ್ಲಿಗೆ ಬಹಳ ಮುಖ್ಯವಾಗಿ ಸಿಬ್ಬಂದಿಗಳು ಬೇಕು. ಸುಮಾರು 10,000 ಮಂದಿಗೆ ಆ ಒಂದು ಅವಕಾಶವನ್ನು ಹೊಸದಾಗಿ ಕೊಟ್ಟಿದೆ. ಇವತ್ತು ಪ್ರತಿಯೊಂದು CSC ಕೇಂದ್ರದಲ್ಲಿ ಸುಮಾರು 400 ಸೇವೆಗಳು ಸಿಗ್ತಾ ಇದೆ. ಈಗ ಪ್ರಾರಂಭದ ಹಂತ ಆಗಿರೋದ್ರಿಂದಾಗಿ ಈ ಸೇವೆಗಳನ್ನು ಒಂದೊಂದನ್ನೇ ನಾವು ಪ್ರಾರಂಭಿಸ್ತಾ ಇದ್ದೇವೆ. ಇವತ್ತು ಆಯುಷ್ಮಾನ್ ಕಾರ್ಡ್, ಉಚಿತವಾಗಿ ಆಯುಷ್ಮಾನ್ ಕಾರ್ಡ್ ಮಾಡಿಕೊಡುವಂಥದ್ದು, ಉಚಿತವಾಗಿ ಇ-ಶ್ರಮ್ ಕಾರ್ಡ್ ಮಾಡಿಕೊಡುವಂಥದ್ದು. ಇವತ್ತು ನಮ್ಮ ಸ್ವಸಹಾಯ ಸಂಘದ ಸದಸ್ಯರುಗಳು ಯಾರು ಸಣ್ಣ ಪ್ರಾಯದವರಿದ್ದಾರೆ, ಅವರು ಯಾರಾದರೂ ಅವರಿಗೆ ಮೊಬೈಲ್ ಆಪರೇಟಿಂಗ್ ಗೊತ್ತಿಲ್ಲ, ಆನ್ಲೈನ್ ಆಪರೇಟಿಂಗ್ ಗೊತ್ತಿಲ್ಲ ಅಂತ ಇದ್ದರೆ ಅವರಿಗೆ ತರಬೇತಿಯನ್ನು PMG ದಿಶಾದಲ್ಲಿ ಕೊಡುವಂಥದ್ದು, ಅದರೊಟ್ಟಿಗೆ ಕಿಸಾನ್ ಸಮ್ಮಾನ್ ಯೋಜನೆಗೆ ನೋಂದಾವಣೆ ಮಾಡುವಂಥ ಈ ಎಲ್ಲ ಕಾರ್ಯಕ್ರಮಗಳನ್ನು ಉಚಿತವಾಗಿ ನಮ್ಮ CSC ಕೇಂದ್ರದಲ್ಲಿ ಮಾಡ್ತಾ ಇದ್ದೇವೆ. ಪಾನ್ ಕಾರ್ಡ್ ಮಾಡಿಸುವಂಥದ್ದು, ಇದೆಲ್ಲವೂ ಈಗ CSC ಕೇಂದ್ರದಲ್ಲಿ ಮಾಡ್ತಾ ಇದ್ದೇವೆ. ಒಂದು ರೀತಿಯಲ್ಲಿ ಉಚಿತವಾಗಿ ಸೇವೆಯನ್ನು ಕೊಡುವಂಥದ್ದಿದೆ. ಕೆಲವೊಂದಕ್ಕೆ ಕೆಲವೊಂದು ಮೊತ್ತ ಸರ್ಕಾರಕ್ಕೆ ಕಳಿಸುವಂಥ ಮೊತ್ತವನ್ನು ನಾವು ತಗೊಳ್ತೇವೆ, ಹೊರತು ಅದಕ್ಕಿಂತ ಹೆಚ್ಚನ್ನು ಖರೀದಿ ಮಾಡೋದಿಲ್ಲ. ಇವತ್ತು ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಬ್ಯಾಂಕ್ ವ್ಯವಹಾರ ಇರ್ಬೋದು, LIC ವ್ಯವಹಾರಗಳಿರ್ಬೋದು, ಎಲ್ಲವೂ ಈ CSC ಕೇಂದ್ರಗಳ ಮೂಲಕ ಆಗ್ತಾ ಇದೆ. ಹಾಗಾಗಿ ಬಹಳ ಮುಖ್ಯವಾಗಿ ಆ CSC ಕೇಂದ್ರಗಳು ಬಹಳ ಉತ್ತಮವಾಗಿ ನಡೀತಾ ಇದೆ. ಅದರೊಟ್ಟಿಗೆ ನಮ್ಮ LIC ಇವತ್ತು ಏನು ನಾವು ಮೈಕ್ರೋ ಬಚತ್ ಅಂತ ಮಾಡ್ತಾ ಇದ್ದೇವೆ ನಮ್ಮ ಸ್ವಸಹಾಯ ಸಂಘದ ಸದಸ್ಯರುಗಳಿಗೆ ಮಾತ್ರ ಮಾಡಲಿಕ್ಕೆ, ಅದಕ್ಕೆ ಪೂರಕವಾಗಿ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಇವತ್ತು ಭೀಮಾ ಜ್ಯೋತಿ LIC ಅನ್ನು ಕೂಡ ಈ ತಿಂಗಳಿಂದ ನಾವು ಹೊಸದಾಗಿ ಅಲ್ಲಿ ಪ್ರಾರಂಭ ಮಾಡಲಿಕ್ಕೆ CSC ಕೇಂದ್ರದಲ್ಲಿ ಕಟ್ಟಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದೇವೆ. ಇವತ್ತು ಮೈಕ್ರೋ ಬಚತ್ ಹೇಗಿದೆಯೋ ಅದಕ್ಕಿಂತ ಹೆಚ್ಚು ಲಾಭ ಇರುವಂಥ ಭೀಮಾ ಜ್ಯೋತಿ ಪಾಲಿಸಿ, ಅದನ್ನು ಕೂಡ CSC ಕೇಂದ್ರದಲ್ಲಿ ಪ್ರಾರಂಭಿಸಲಿಕ್ಕೆ ಇದ್ದೇವೆ. ನಮ್ಮ ಸ್ವಸಹಾಯ ಸಂಘದ ಸದಸ್ಯರುಗಳಿರ್ಬೋದು ಅಥವಾ ಯಾರಿಗೇ ಕೂಡ ಅದನ್ನು ಭೀಮಾ ಜ್ಯೋತಿಯನ್ನು ಮಾಡಲಿಕ್ಕೆ ಅವಕಾಶ ಇದೆ. ಹಾಗಾಗಿ ಈ ಒಂದು ಕಾರ್ಯಕ್ರಮಗಳು ಕೂಡ ಪ್ರಾರಂಭ ಆಗಿದೆ. ಇವತ್ತು ಗ್ರಾಮಾಭಿವೃದ್ಧಿ ಯೋಜನೆ ಬ್ಯಾಂಕಿನೊಂದಿಗೆ, LICಯೊಂದಿಗೆ, ಸರ್ಕಾರಗಳೊಂದಿಗೆ ಕೆಲಸವನ್ನು ಮಾಡ್ತಾ ಇದೆ. ಹಾಗಾಗಿ ಯೋಜನೆ ಪ್ರಾರಂಭ ಆಗುವಾಗ ಯೋಜನೆ ಕಾರ್ಯಕ್ರಮಗಳಿದ್ದರೆ ಇವತ್ತು ಅದಕ್ಕಿಂತ ಹೆಚ್ಚಾಗಿ ಸರ್ಕಾರದೊಟ್ಟಿಗೆ, ಸರ್ಕಾರದ ಇಲಾಖೆಗಳೊಂದಿಗೆ ಕೆಲಸವನ್ನು ಮಾಡ್ತಾ ಇದೆ. ಇದಕ್ಕೆ ಪೂರಕವಾಗಿ ಇವತ್ತು ಗ್ರಾಮಾಭಿವೃದ್ಧಿ ಯೋಜನೆ ಒಂದಷ್ಟು ಕಾರ್ಯಕ್ರಮಗಳಿದೆ. ನಿಮ್ಗೆ ಗೊತ್ತಿದೆ, ಇವತ್ತು ಮಹಿಳಾ ಸಬಲೀಕರಣಕ್ಕೆ ಬೇಕಾಗಿ ಜ್ಞಾನ ವಿಕಾಸ ಕಾರ್ಯಕ್ರಮ ಅಂತ,
ಆ ಜ್ಞಾನ ವಿಕಾಸ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಮಹಿಳೆಯರಲ್ಲಿ ಬಹಳಷ್ಟು ಜನ ಏನೋ ಅಶಕ್ತರಿದ್ದಾರೆ, ಆಶ್ರಯದಾತರು ಇಲ್ಲದೆ ಅವರಿದ್ದಾರೆ. ಅಂಥವರಿಗೆ ಅವರ ಮನೆ ಏನಾದರೂ ಕಟ್ಟಲಿಕ್ಕೆ ಅವರಿಂದ ಸಶಕ್ತರವರು ಇಲ್ಲದಿದ್ದರೆ ಆ ಮನೆ ಕಟ್ಟಿಸಿ ಕೊಡುವಂಥದ್ದು. ಅವರಿಗೆ ಒಬ್ಬರು ಇಬ್ಬರು ಇದ್ದಾರೆ, ಬೇರೆ ಯಾವ ಮಕ್ಕಳಿಲ್ಲ, ಅಂಥವರಿಗೆ ಗ್ರಾಮಾಭಿವೃದ್ಧಿ ಯೋಜನೆ ಮತ್ತು ಸ್ಥಳೀಯವಾಗಿ ಸೇರಿಕೊಂಡು ಪಂಚಾಯತ್ನೊಟ್ಟಿಗೆ ಸೇರಿಕೊಂಡು ಈ ಮನೆಯನ್ನು ಕಟ್ಟಿಸಿಕೊಡುವಂಥ ಕೆಲಸ ಕೂಡ ಆಗ್ತಾ ಇದೆ. ಕಳೆದ ವರ್ಷದಲ್ಲಿ ಸುಮಾರು 1,500 ಮಂದಿಗೆ ಇಂಥ ಮನೆಯನ್ನು ಕಟ್ಟಿಸಿ ವಾತ್ಸಲ್ಯ ಕಾರ್ಯಕ್ರಮದ ಮೂಲಕ ಮನೆಯನ್ನು ಕಟ್ಟಿಸಿ ನಮ್ಮ ರಾಜ್ಯದಲ್ಲಿ ನಾವು ಕೊಟ್ಟಿದ್ದೇವೆ. ಶೌಚಾಲಯ ಇಲ್ಲದಿದ್ದರೆ ಶೌಚಾಲಯ ಕೊಡಿಸುವಂಥ ಕೆಲಸ, ಈ ಎಲ್ಲ ಕೆಲಸಗಳು ಆಗ್ತಾ ಇದೆ. ಹಾಗಾಗಿ ಇದರ ಪ್ರಯೋಜನ ಯಾರಾದರೂ ಇದ್ದರೆ, ಆ ಪ್ರಯೋಜನ ಪಡೆಯುವ ಅರ್ಹರಿದ್ದರೆ ನಮ್ಮ ಕಾರ್ಯಕರ್ತರಿಗೆ ತಿಳಿಸಿ ಆ ಒಂದು ಸೇವೆ ಸಿಗುವ ಒಂದು ಭಾಗ್ಯವನ್ನು ನೀವು ಅವರಿಗೆ ಕಲ್ಪಿಸಿ ಅಂತ ಹೇಳುತ್ತಾ, ನಮ್ಮೆಲ್ಲ ಕಾರ್ಯಕ್ರಮಗಳು ಇನ್ನು ಜನಜಾಗೃತಿ ವೇದಿಕೆ ಕಾರ್ಯಕ್ರಮಗಳಿದೆ, ನಿಮ್ಗೆ ಗೊತ್ತಿದೆ. ಮಧ್ಯವರ್ಜನ ಶಿಬಿರ ಇರ್ಬೋದು ಅಥವಾ ಇನ್ನಿತರ ಬೇರೆ ಬೇರೆ ಕಾರ್ಯಕ್ರಮಗಳಿರ್ಬೋದು. ಬಹುಶಃ ಆ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡುವವರು ಯಾರಂತ ಹೇಳಿದರೆ ನಮ್ಮ ಜನಜಾಗೃತಿ ವೇದಿಕೆ ಪದಾಧಿಕಾರಿಗಳಿಗೆ ಬೆನ್ನೆಲುಬಾಗಿರುವವರು ನಮ್ಮ ಒಕ್ಕೂಟದ ಎಲ್ಲ ಪದಾಧಿಕಾರಿಗಳು ಮತ್ತು ಸದಸ್ಯರುಗಳು. ಇವತ್ತು ಆ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸಬೇಕು. ಇವತ್ತು ಬಹಳ ಉತ್ತಮವಾದಂಥ ಕಾರ್ಯಕ್ರಮಗಳು ಆಗ್ತಾ ಇದೆ. ಇವತ್ತು ಅದರೊಟ್ಟಿಗೆ ಇವತ್ತು ನಮ್ಮ ಬಹಳ ದೊಡ್ಡ ಮಟ್ಟದಲ್ಲಿ ನಮ್ಮ ರಾಜ್ಯದಲ್ಲಿ ಸುಮಾರು 53 ತಾಲೂಕುಗಳಲ್ಲಿ ಕಳೆದ ವರ್ಷದಲ್ಲಿ ವಿಪತ್ತು ನಿರ್ವಹಣಾ ತಂಡ ಅನ್ನುವಂಥದ್ದನ್ನು ನಾವು ರಚಿಸಿದ್ದೇವೆ. ಆಪತ್ಕಾಲದಲ್ಲೇ ನಮ್ಗೆ ಗೊತ್ತಿದೆ, ಕಳೆದ 2-3 ವರ್ಷದಿಂದ ನಮ್ಮ ರಾಜ್ಯದಲ್ಲಿ ಬಹಳಷ್ಟು ಪ್ರಾಕೃತಿಕ ವಿಕೋಪಗಳು ಆಗ್ತಾ ಇದೆ. ಪ್ರಾಕೃತಿಕ ವಿಕೋಪಗಳು ಆಗುವ ಸಂದರ್ಭದಲ್ಲಿ ಅಲ್ಲಿ ರಕ್ಷಣೆಗೆ ಬರುವವರು ಹೆಚ್ಚಾಗಿ NDRF ಮತ್ತು SDRFನವರು. ಬಹುಶಃ ಅವರು ಬರುವಾಗ ಸ್ವಲ್ಪ ತಡ ಆಗುತ್ತೆ, ಸ್ಥಳೀಯವಾಗಿ ಅವರಿಗೆ ಆಶ್ರಯ ಸಿಗಬೇಕು ಆ ಸಂದರ್ಭದಲ್ಲಿ ಅನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ಪೂಜ್ಯರು ಕಳೆದ ವರ್ಷ ಸುಮಾರು 53 ತಾಲೂಕುಗಳಲ್ಲಿ ಒಂದೊಂದು ತಾಲೂಕಲ್ಲಿ 150ರಿಂದ 200 ಯುವಕರನ್ನು ಸೇರಿಸಿಕೊಂಡು ಅವರಿಗೆ NDRF ಅಥವಾ SDRFನಿಂದ ತರಬೇತಿಯನ್ನು ಕೊಡಿಸಿ, ಈಜುವಂಥ ವಿಧಾನ ಇರ್ಬೋದು, ಪ್ರಾಕೃತಿಕವಾಗಿ ಸಮಸ್ಯೆ ಬಂದಾಗ ಈ ಮುಂಜಾಗ್ರತೆಯನ್ನು ಹೇಗೆಲ್ಲ ವಹಿಸಿಕೊಳ್ಬೇಕು ಅನ್ನುವಂಥ ತರಬೇತಿಯನ್ನು ಕೊಟ್ಟು ಇವತ್ತು ದೊಡ್ಡ ಮಟ್ಟದಲ್ಲಿ ಈ NDRFನ ಮೂಲಕ ತರಬೇತಿಯನ್ನು ಕೊಟ್ಟು ಶೌರ್ಯ ವಿಪತ್ತು ನಿರ್ವಹಣಾ ತಂಡವನ್ನು ರಚನೆ ಮಾಡಿದ್ದೇವೆ. ಬಹಳ ಯಶಸ್ವಿಯಾಗಿ ಅದರಲ್ಲಿ ಮಹಿಳೆಯರು ಕೂಡ ಮತ್ತು ಪುರುಷರು ಬಹಳ ಉತ್ತಮವಾಗಿ ಅದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಯಾವುದೇ ಸಂಬಳ ಇಲ್ಲ ಅವರಿಗೆ, ಸ್ವಲ್ಪ ಗೌರವಧನ ಆ ದಿನದಲ್ಲಿ ಏನಾದರೂ ಸ್ವಯಂ ಸೇವಕರಾಗಿ ಸೇವೆ ಮಾಡಿದರೆ ಅವರಿಗೆ ಊಟಕ್ಕೆ ಬೇಕಾದಂಥ ಒಂದು ಖರ್ಚನ್ನು ಕೊಡುವಂಥದ್ದು ಮಾತ್ರ ಮಾಡ್ತೇವೆ ಹೊರತು ಅವರು ಯಾವುದೇ ಬೇರೆ ಪ್ರತಿಫಲಾಪೇಕ್ಷೆ ಇಲ್ಲದೆ ಬಹಳ ಉತ್ತಮವಾದ ಸೇವೆಯನ್ನು ಅವರಾಗಿಯೇ ಮಾಡ್ತಾ ಇದ್ದಾರೆ, ಸಮಾಜಕ್ಕೆ ಕೊಡ್ತಾ ಇದ್ದಾರೆ. ಹಾಗಾಗಿ ಇಂಥ ಕಾರ್ಯಕ್ರಮಗಳು ನಿರಂತರವಾಗಿ ನಡೆಯುವಂಥದ್ದು ಮತ್ತು ಸಮಾಜಮುಖಿಯಾದಂಥ ಕಾರ್ಯಕ್ರಮಗಳನ್ನು ಗ್ರಾಮಾಭಿವೃದ್ಧಿ ಯೋಜನೆ ಹಾಕಿಕೊಂಡು ಬರ್ತಾ ಇದೆ. ಏನು 17,000 ಕೋಟಿ ಔಟ್ಸ್ಟ್ಯಾಂಡಿಂಗ್ ಇದೆಯೋ ಗ್ರಾಮಾಭಿವೃದ್ಧಿ ಯೋಜನೆ, ಎಲ್ಲ ಮೊತ್ತಗಳು ಬಹಳ ಉತ್ತಮವಾಗಿ ರಿಕವರಿಯನ್ನು ಮಾಡ್ತಾ ಇದೆ. ಎಲ್ಲ ಕಾರ್ಯಕ್ರಮಗಳನ್ನು ಬಹಳ ಚೆನ್ನಾಗಿ ನಿರ್ವಹಿಸಿಕೊಂಡು ಬರ್ತಾ ಇದ್ದೀರಿ. ಇವತ್ತು ಪ್ರತಿಯೊಬ್ಬರು ಸೌಹಾರ್ದಯುತವಾಗಿ ಎಲ್ಲರೊಂದಿಗೂ ಸೌಹಾರ್ದಯುತವಾಗಿ ಬೆರೀಬೇಕು. ಒಕ್ಕೂಟದಲ್ಲಿ ಯಾವುದೇ ಜಾತಿ ಮತ ಭೇದ ಇಲ್ಲದೆ, ಯಾವುದೇ ಧರ್ಮದ ಭೇದ ಇಲ್ಲದೆ ನಾವೆಲ್ಲ ನಮ್ಮದು ಪ್ರಗತಿ ಬಂದು ಒಕ್ಕೂಟ ಅನ್ನುವಂಥ ಧರ್ಮ, ಗ್ರಾಮಾಭಿವೃದ್ಧಿ ಯೋಜನೆ ನಮ್ಮ ಧರ್ಮ ಅನ್ನುವಂಥದ್ದನ್ನು ಬೆಳೆಸಿಕೊಂಡು ಉತ್ತಮವಾಗಿ ಈ ಸಂಘಟನೆಯನ್ನು ಬೆಳೆಸಿಕೊಳ್ಬೇಕು, ಉತ್ತಮವಾಗಿ ಕಾರ್ಯಕ್ರಮವನ್ನು ಹಾಕಿಕೊಳ್ಬೇಕು. ಪೂಜ್ಯರು ನಿರ್ಗತಿಕರಿಗೆ ಮಾಸಾಸನ ವಿತರಣೆ ಮಾಡ್ತಿದ್ದು, ಈ ಒಂದು ಮಾಸಾಸನ ಬೇಬಿಯವರಿಗೆ ಮಂಜೂರಾತಿ ಪತ್ರವನ್ನು ವಿತರಣೆ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೀನಿ ಸರ್. ಬಹುಶಃ ಭಾಳಷ್ಟು 2 ಗಂಟೆಯ ಕಾಲ ಈಗಾಗಲೇ ಪ್ರಾಸ್ತಾವಿಕ ಮಾತು, ಅದರೊಟ್ಟಿಗೆ ಸ್ವಾಗತವನ್ನು ಮಾಡಿ ತದನಂತರ ವಸಂತ ಸಾಲೆಯವರು ಈ ಧರ್ಮಸ್ಥಳ ಯೋಜನೆಯ ಪ್ರಾರಂಭವಾಗಿ ಇಲ್ಲಿಯವರೆಗೆ ಬಂದಂತಹ ಎಲ್ಲ ಆಗುಗಳನ್ನು ತಮಗೆಲ್ಲವನ್ನು ವಿವರಿಸಿದ್ದಾರೆ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕಾರ್ಯಕ್ರಮ ಅಂತ ಹೇಳಿದ್ರೆ ಒಂದು ಶಿಸ್ತುಬದ್ಧವಾದಂಥ ಕಾರ್ಯಕ್ರಮ. ನಾವೆಲ್ಲ ಇವತ್ತು ತಿಳಿದ ಹಾಗೆ ಬೆಳ್ತಂಗಡಿ ತಾಲೂಕಿನಲ್ಲಿ ಪ್ರಾರಂಭವಾದಂಥ ಈ ಯೋಜನೆ ಇವತ್ತು ನಮ್ಮ ಇಡೀ ರಾಜ್ಯದಲ್ಲಿ ವಿಸ್ತರಿಸಿಕೊಂಡು ಬಹುಶಃ ಸರ್ಕಾರದ ಅನೇಕ ಕಾರ್ಯಕ್ರಮಗಳು ಕೂಡ ಒಂದು ರೀತಿಯಲ್ಲಿ ಬಡವರ ಏಳಿಗೆಗೆ ಇರುವಂಥ ಕಾರ್ಯಕ್ರಮಗಳು. ಆದರೆ ಅದರಲ್ಲಿ ಒಂದಷ್ಟು ಲೋಪದೋಷಗಳು, ಬೇರೆ ಬೇರೆ ಕಾರ್ಯಕ್ರಮಗಳು ಅನುಷ್ಠಾನವಾಗುವುದರಲ್ಲಿ ವಿಫಲವಾಗುವುದನ್ನು ಕೂಡ ನಾವು ಕಂಡಿದ್ದೇವೆ. ಆದರೆ ಅದಕ್ಕೆ ಪೂರಕವಾಗಿ ಅಥವಾ ಅದನ್ನು ಕೂಡ ಒಂದು ಮೆಟ್ಟಿನಿಲ್ಲುವಂಥ ಹೆಚ್ಚಿನ ಇವತ್ತು ಈ ಬಡವರ ಅಥವಾ ಜನಸಾಮಾನ್ಯರ ಒಂದು ರೀತಿಯಲ್ಲಿ ಶ್ರೇಯೋಭಿವೃದ್ಧಿಯಲ್ಲಿ ಇವತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಆಗುವಂಥ ಅನೇಕ ಕಾರ್ಯಕ್ರಮಗಳು ಇವತ್ತು ನಾವು ಒಂದು ನೋಡಿದರೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮುಕ್ಕಾಲು ಅಂಶ ಇವತ್ತು ಮಹಿಳೆಯರು. ಇವತ್ತು ಈ ಮಹಿಳೆಯರ
ಒಂದು ರೀತಿಯಲ್ಲಿ ಎಲ್ಲರೂ ವ್ಯವಹಾರಗಳಲ್ಲಿ ತೊಡಗಿಸಿಕೊಳ್ಳುವಂಥ ವ್ಯವಸ್ಥೆ ಏನಾದರೂ ಇವತ್ತು ಇಷ್ಟು ಮುಂದೆ ಬಂದಿದ್ದರೆ ಈ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಎಂದು ಹೇಳಲಿಕ್ಕೆ ಬಹಳಷ್ಟು ಸಂತೋಷ ಪಡ್ತಾ ಇದ್ದೇನೆ. ನಮ್ಮೆಲ್ಲ ಈ ಕರ್ನಾಟಕ ರಾಜ್ಯವನ್ನು ಒಂದು ರೀತಿಯಲ್ಲಿ ಮಾದರಿ ರಾಜ್ಯವಾಗಿ ಇವತ್ತು ಒಂದು ರೀತಿಯಲ್ಲಿ ಅಭಿವೃದ್ಧಿಯ ಧ್ಯೇಯಲ್ಲಿ ಇವತ್ತು ಕಂಡಂಥ ಈ ಯೋಜನೆ ಇನ್ನೂ ಕೂಡ ಹೆಚ್ಚಿಗೆ ನಮಗೆಲ್ಲರಿಗೂ ಕೂಡ ಪ್ರಯೋಜನ ಆಗಲಿ. ತಮ್ಮೆಲ್ಲರಿಗೂ ವಂದಿಸಿಕೊಂಡು ನಾನು ಹೇಳಿ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇವತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ 4 ಒಕ್ಕೂಟಗಳ ಪದಗ್ರಹಣ ಸಮಾರಂಭ ಮತ್ತು ಸಾಧನಾ ಸಮಾವೇಶದ ವೇದಿಕೆಯಲ್ಲಿರುವ ಅಧ್ಯಕ್ಷರೇ, ಉದ್ಘಾಟಕರೇ, ಎಲ್ಲ ಗಣ್ಯರೇ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವೀರೇಂದ್ರ ಹೆಗಡೆ ಅವರಿಗೆ ಕೇಂದ್ರ ಸರ್ಕಾರ ಒಂದು ದೊಡ್ಡ ಹುದ್ದೆಯನ್ನು ಕೊಟ್ಟಿದೆ. ಈ ಹುದ್ದೆಯನ್ನು ಕೊಡುವುದು ಯಾರಿಗೆಲ್ಲ? ಒಂದು ಕಲಾಕ್ಷೇತ್ರ, ಒಂದು ಸಿನಿಮಾ ಕ್ಷೇತ್ರ, ಒಂದು ಅಭಿವೃದ್ಧಿ, ಶೈಕ್ಷಣಿಕ ಕ್ಷೇತ್ರ ಅಂತ ಈ ಕ್ಷೇತ್ರದಲ್ಲಿ ಒಬ್ಬರಿಗೆ ಏನಾದರೂ ಕೊಡಬೇಕು. ಹಾಗೆ ನರೇಂದ್ರ ಮೋದಿಯವರು, ಕೇಂದ್ರ ಸರ್ಕಾರ ವೀರೇಂದ್ರ ಹೆಗಡೆ ಅವರಿಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟಿದೆ. ಈಗ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕರ್ನಾಟಕದಲ್ಲಿ ಮಾತ್ರ ಇದೆ. ಕರ್ನಾಟಕದಲ್ಲಿ ಬಹಳ ಅಚ್ಚುಕಟ್ಟಾಗಿ ಧರ್ಮಸ್ಥಳ ಯೋಜನೆ ನಡೀತಾ ಇದೆ. ಅದನ್ನು ಬೇರೆ ರಾಜ್ಯಗಳಿಗೆ ವಿಸ್ತರಿಸಿ ಹೋಗಿ ಸರ್ಕಾರದಿಂದ ಆಗದಂತಹ ಕೆಲಸವನ್ನು ಧರ್ಮಸ್ಥಳ ಯೋಜನೆ ನಡೆಸ್ತಾ ಇದೆ ಅಂತ ಹೇಳುವಂಥದ್ದನ್ನು ಮನಗಂಡಂತಹ ಪ್ರಧಾನ ಮಂತ್ರಿಯವರು ವೀರೇಂದ್ರ ಹೆಗಡೆಯವರು ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ. ಯಾಕೆ ಕೊಟ್ಟಿದ್ದಾರೆ ಅಂತ ಹೇಳಿದರೆ ನೀವೇ ಅರ್ಥ ಮಾಡಿಕೊಳ್ಳಿ. ಯೋಜನೆ ಕರ್ನಾಟಕದಲ್ಲಿ ಮಾತ್ರ ಇದೆ. ಅದನ್ನು ಇನ್ನು ಕರ್ನಾಟಕದ ಸುತ್ತಮುತ್ತಲ ರಾಜ್ಯಕ್ಕೆ ಹೋಗಿ ಅಲ್ಲಿಯ ಏನು ರೈತರಿದ್ದಾರೆ ಅಥವಾ ಸ್ವಸಹಾಯ ಸಂಘಗಳನ್ನು ಹುಟ್ಟು ಹಾಕಿ ಅಲ್ಲಿಯ ಜನರನ್ನು ಒಂದು ದಾರಿಗೆ ತರುವಂತಹ ಯೋಜನೆಗೆ ಅವರು ಮುಂದೆ ಬರುವವರು ಇದ್ದಾರೆ. ಇವತ್ತು ನೀವೆಲ್ಲರೂ ಬಂದಿದ್ದೀರಾ, ಒಳ್ಳೆಯ ಸಭೆಯನ್ನು ನಡೆಸಿಕೊಂಡಿದ್ದೀರಾ. ಇನ್ನು ಮುಂದೆಯೂ ನಮ್ಮ ಯೋಜನೆಗೆ ಎಲ್ಲರೂ ಸಹಕರಿಸಿ ಅಂತ ಹೇಳುತ್ತಾ ಅವಕಾಶಕ್ಕಾಗಿ ವಂದಿಸುತ್ತಾ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಜೈ ಹಿಂದ್, ಜೈ ಭಾರತ್. ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಧರ್ಮದೇವಗಳ ಆಶೀರ್ವಾದವನ್ನು ಬೇಡುತ್ತಾ ಈ ಒಂದು ಸುಂದರ ಸಮಾರಂಭದ ಪದಪ್ರದಾನ ಸಮಾರಂಭದ ಗೌರವಾನ್ವಿತ ಅಧ್ಯಕ್ಷರೇ, ಪ್ರಾದೇಶಿಕ ನಿರ್ದೇಶಕರೇ, ಗೌರವಾನ್ವಿತ ಎಲ್ಲ ಅತಿಥಿಗಳೇ, ಒಕ್ಕೂಟದ ಪದಾಧಿಕಾರಿಗಳೇ ಹಾಗೂ ಎಲ್ಲ ಒಕ್ಕೂಟಗಳ ಸರ್ವ ಸದಸ್ಯರುಗಳೇ, ಬಹಳ ಸಂತೋಷದ ದಿನ ಇವತ್ತು. 75ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಸಡಗರ ಸಂಭ್ರಮದಲ್ಲಿ ನಾವೆಲ್ಲ ಇದ್ದೇವೆ. ಇವತ್ತು ಒಬ್ಬ ಅದ್ಭುತ ಕೃಷಿಕರು ಮತ್ತು ಇವತ್ತು ಇಡೀ ಒಂದು ವಿಶ್ವ ದಾಖಲೆಯ ಗರಿಗೆ ಹೆಸರನ್ನು ತಂದುಕೊಟ್ಟವರು ಡೇವಿಡ್ ಜೈಮಿ ಕೊಕ್ಕಡ್ ಅಂತ ಹೇಳಿ, ಇವರನ್ನು ಪರಿಚಯ ಮಾಡಲಿಕ್ಕೆ ನಿಮ್ಮ ಮುಂದೆ ಬಂದು ನಿಂತಿರ್ತೇನೆ. ಮೊಟ್ಟ ಮೊದಲಾಗಿ ಈ ಒಕ್ಕೂಟದ ಪದಾಪ್ರದಾನ ಸಮಾರಂಭದಲ್ಲಿ 3 ವರ್ಷಗಳ ಕಾಲ ಬಹಳಷ್ಟು ಒಳ್ಳೆಯ ಕೆಲಸಗಳನ್ನು ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಇವತ್ತು ನೂತನ ಒಕ್ಕೂಟಕ್ಕೆ ಹಸ್ತಾಂತರವನ್ನು ಮಾಡುವುದರ ಮುಖಾಂತರ ಜವಾಬ್ದಾರಿಯನ್ನು ಕೊಟ್ಟಿದ್ದೀರಾ. ಮೊಟ್ಟ ಮೊದಲಾಗಿ 3 ವರ್ಷಗಳ ಕಾಲ ಒಕ್ಕೂಟದಲ್ಲಿ ಅಧ್ಯಕ್ಷರಾಗಿ ಪದಾಧಿಕಾರಿಗಳಾಗಿ ಕೆಲಸ ಮಾಡಿದಂತಹ ಎಲ್ಲ ಅಧ್ಯಕ್ಷರುಗಳಿಗೆ ಪದಾಧಿಕಾರಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಒಬ್ಬ ಜನಜಾಗೃತಿಯ ವಲಯ ಅಧ್ಯಕ್ಷರ ನೆಲೆಯಲ್ಲಿ ಅದೇ ರೀತಿ ನೂತನ ಅಧ್ಯಕ್ಷರು ಪದಾಧಿಕಾರಿಗಳು ಆಯ್ಕೆಯಾಗಿರುವಂತಹ 5 ಒಕ್ಕೂಟಗಳ ಅಧ್ಯಕ್ಷರು ಪದಾಧಿಕಾರಿಗಳಿಗೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ತಾ, ಮುಂದೆಯೂ ಕೂಡ ಇಂತಹ ಒಂದು ವೇದಿಕೆ, ಯಾಕೆಂತ ಹೇಳಿದ್ರೆ ನಾನು ಮೊಟ್ಟ ಮೊದಲಾಗಿ ನಮ್ಮ ಯೋಜನೆಯ ಇಷ್ಟು ಜನ ಸೇರಿದ್ದಾರೆ. ನಾವು ಪ್ರಥಮವಾಗಿ ನಮಗೆ ವಲಯ ಮೇಲ್ವಿಚಾರಕ್ಕೆ ಬಂದಿರುವಂತಹ ವಸಂತ ಸಾಲ್ಯನ್ರವರು ಇವತ್ತು ಪ್ರಾದೇಶಿಕ ನಿರ್ದೇಶಕರಾಗಿ ಇವತ್ತು ನಮಗೆ ಬಂದಿದ್ದಾರೆ ಅಂತ ಹೇಳಿದ್ರೆ ನಾವೆಲ್ಲ ಈ ಅವರ ಒಂದು ಶಿಷ್ಯಂದಿರು ಅಥವಾ ಅವರ ಮಾರ್ಗದರ್ಶನದಿಂದ ಇವತ್ತು ಇಷ್ಟೊಂದು ಅದ್ಭುತವಾದ ಕಾರ್ಯಕ್ರಮ ನಡೀಲಿಕ್ಕೆ ಸಾಧ್ಯವಾಗಿದೆ. ಇವತ್ತು ನೀವು ಮೊಟ್ಟ ಮೊದಲಾಗಿ ಅವರಿಗೆ ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆಯ ಚಪ್ಪಾಳೆಯ ಮುಖಾಂತರ ಅಭಿನಂದನೆ ಸಲ್ಲಿಸಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಇವತ್ತು ನಾನು ಬಂದಿರುವುದು ಈ ಒಂದು ಸಮಾರಂಭದಲ್ಲಿ ಒಬ್ಬ ಅದ್ಭುತ ಕೃಷಿಕರಾಗಿ, ಯಾಕೆಂತ ಹೇಳಿದ್ರೆ ಮಳೆ ಕೊಯ್ಲು, ಯಾಕೆಂದ್ರೆ ಇನ್ನೊಂದು ಮುಂದಿನ ದಿನಗಳಲ್ಲಿ ಏನಾದರೂ ಗಲಾಟೆಗಳು ಯುದ್ಧಗಳು ನಡೀತದೆ ಆದರೆ ಅದು ನೀರಿಗಾಗಿ ನಡೀತದೆ ಅಂತ ಹೇಳುವಂತಹ ಒಬ್ಬ ಚಿಂತಕರು ಮತ್ತು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅವರ ಊರು ಸಕಲೇಶಪುರದಿಂದ 18 ವರ್ಷಗಳ ಬಂದು ನಮ್ಮ ಕೊಕ್ಕಡದ ಹಳ್ಳಿಂಗೇರಿಯಲ್ಲಿ ವಾಸವಾಗಿದ್ದವರು ಆಗಿ ಕೃಷಿ ಭೂಮಿಯನ್ನು ಪಡ್ಕೊಂಡು ಅಲ್ಲಿ ಕೃಷಿಕರಾಗಿ ತನ್ನ ಸಾವಯವ ಕೃಷಿಯನ್ನು ಮಾಡಿಕೊಂಡು ಬೇರೆ ಬೇರೆ ಕೃಷಿಗಳಲ್ಲಿ ಹೆಸರನ್ನು ಗಳಿಸಿದವರು. ಇವರಿಗೆ ಡೇವಿಡ್ ಜೈಮಿ ಅಂತ ಹೇಳಿ ಹೆಸರು.
ಇವರಿಗೆ ಗೊತ್ತಿರ್ಬೋದು ನಮ್ಮ ಸಂಘ ಸಂಸ್ಥೆಗಳಲ್ಲಿ ಬಂದು ನೀರಿನ ಬಳಕೆಯನ್ನು ಯಾವ ರೀತಿ ಮಾಡಬಹುದು ಮತ್ತು ವಿಶೇಷವಾಗಿ ಅವರು ಬೇರೆ ಬೇರೆ ಕಡೆಗಳಲ್ಲಿ ತನ್ನ ಕೃಷಿಯನ್ನು ತೊಡಗಿಸಿಕೊಂಡು ಸಾಹಿತ್ಯ ಸಂಶೋಧನೆಯ ತೊಡಗಿಸಿಕೊಂಡು ಮಳೆ ನೀರು ಕೊಯ್ಲು ಮರುಪೂರಕ ಜೋಡಣೆಯನ್ನು ಯಾವ ರೀತಿ ಮಾಡಬಹುದು ಮತ್ತು ಮುಂದಿನ ದಿನಗಳಲ್ಲಿ ನಮ್ಮ ಬಾವಿಗಳಲ್ಲಿ ನೀರನ್ನು ಯಾವ ರೀತಿಯನ್ನು ಜಲ ವೃದ್ಧಿಯನ್ನು ಮಾಡಬೇಕು ಅನ್ನೋದ ಒಂದು ಸಂಶೋಧನೆಯ ಮೂಲಕ ಅವರು ಇಡೀ ಸಂಘ ಸಂಸ್ಥೆಗಳಲ್ಲಿ ಅಥವಾ ಅದರ ಚಿಂತನೆಯನ್ನು ಮಾಡಿಕೊಂಡು ಬಹಳ ಒಳ್ಳೆಯ ಕೆಲಸಗಳನ್ನು ಮಾಡಿ ಇವತ್ತು ನಾನು ಕೂಡ ನಮ್ಮ ಯೋಜನೆಯ ಮುಖಾಂತರ ಅಥವಾ ಗ್ರಾಮ ಪಂಚಾಯತಿಗಳ ಮುಖಾಂತರ ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ಅವರೇ ತಯಾರಿಸಿದಂತಹ ಒಂದು ವಿಧಾನದಿಂದ ಬಹಳ ಒಳ್ಳೆಯ ಸುಲಭ ರೀತಿಯಲ್ಲಿ ಈ ಮಳೆ ಕೊಯ್ಲನ್ನು ಅವರು ಪ್ರಾರಂಭ ಮಾಡಿದ್ದಾರೆ. ಅವರಿಗೆ ಪ್ರಗತಿಪರವಾಗಿ ಕೃಷಿಕರಾಗಿದ್ದುಕೊಂಡು ಇವತ್ತು ಅವರಿಗೆ ಜಲ ಸಂರಕ್ಷಣೆ ವಿಧಾನವಾದಂತಹ ಮಳೆ ಕೊಯ್ಲು ಅಳವಡಿಕೆಗೆ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅವರಿಗೆ ಈ ಸಂದರ್ಭದಲ್ಲಿ ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆಯ ಒಕ್ಕೂಟದ ಎಲ್ಲ ಒಕ್ಕೂಟಗಳ ಪದಾಧಿಕಾರಿಗಳ ಸರ್ವ ಸದಸ್ಯರುಗಳ ಪರವಾಗಿ ಈ ಅಭಿನಂದನೆಯನ್ನು ಮಾಡಬೇಕಂತ ಹೇಳಿ ಅತಿಥಿ ಅಭ್ಯಾಗತರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಈಗಾಗಲೇ ನಮ್ಮ ಈ ಒಂದು ಸಂಸ್ಥೆ ಅಥವಾ ಶ್ರೀ ಕ್ಷೇತ್ರ ಗ್ರಾಮೀಣಾಭಿವೃದ್ಧಿ ಯೋಜನೆ ಆರಂಭವಾಗಿ 42 ವರ್ಷ ಆಯಿತು. ನೆಲ್ಲಿಯಾಡಿಯಲ್ಲಿ ಆರಂಭವಾಗಿ 22 ವರ್ಷ ಆಯಿತು. ಬಹುಶಃ ಈ ಒಂದು ಗ್ರಾಮೀಣಾಭಿವೃದ್ಧಿ ಯೋಜನೆಯ ಯಾವೆಲ್ಲ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡಿದೆ, ಮುಂದಕ್ಕೆ ಯಾವೆಲ್ಲ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡಲಿಕ್ಕಿದೆ ಅನ್ನೋ ಬಗ್ಗೆ ಸವಿಸ್ತಾರವಾಗಿ ಈ ಒಂದು ಒಕ್ಕೂಟವನ್ನು ಇಲ್ಲಿ ಪ್ರಾರಂಭಿಸಿದಂಥ ವಸಂತ ಸಾಲ್ಯಾನವರು ವ್ಯಕ್ತಪಡಿಸಿದರು. ಮತ್ತು ಈ ಒಂದು ಯೋಜನೆ ಬಂದ ನಂತರ ಏನಾಗಿದೆ ಎಂಬ ಬಗ್ಗೆ ಕೂಡ ನಾನು ಮಾತಾಡಲಿಕ್ಕೆ ಇಷ್ಟಪಡೋದಿಲ್ಲ. ಯಾಕಂದರೆ ನಿಮ್ಮೆಲ್ಲರ ಮುಖ ನೋಡುವಾಗ ನಮಗೆ ಅರ್ಥ ಆಗ್ತದೆ ಹೇಗೆ ನಿಮ್ಮ ಮುಖ ಈಗ ಪ್ರಜ್ವಲಿಸ್ತಾ ಇದೆಯಾ. ಇದಕ್ಕೆ ಕಾರಣ ಈ ಗ್ರಾಮೀಣ ಅಭಿವೃದ್ಧಿ ಯೋಜನೆ. ಆದ ಕಾರಣ ಅದರ ಬಗ್ಗೆಯೂ ಕೂಡ ನಾನು ಇವತ್ತು ಮಾತಾಡಲಿಕ್ಕೆ ಇಷ್ಟಪಡೋದಿಲ್ಲ. ಇವತ್ತು ನಮ್ಮಲ್ಲಿ ಹಲವಾರು ಸಂಘ ಸಂಸ್ಥೆಗಳಿವೆ. ಅವರು ಏನು ಮಾಡ್ತಾರೆ ಅಂತ ಹೇಳಿದರೆ, ಏನಾದರೂ ಒಬ್ಬ ಕಷ್ಟದಲ್ಲಿದ್ದರೆ ಅವನಿಗೆ ಸಹಾಯ ಮಾಡ್ತಾರೆ. ಯಾವ ರೀತಿಯ ಸಹಾಯ ಮಾಡ್ತಾರೆ ಅಂತ ಹೇಳಿದರೆ, ಅವನಿಗೆ ಏನು ಬೇಕೋ ಅದನ್ನು ತೆಗೆದುಕೊಡುವಂಥ ಕೆಲಸವನ್ನು ಮಾಡೋದು. ಅದು ಮುಗ್ದ ಕೂಡಲೇ ಪುನಃ ಅವನು ಅದನ್ನೇ ಮಾಡ್ತಾನೆ, ನನಗೆ ಸಹಾಯ ಮಾಡಬೇಕು ಅಂತ. ಬಹುಶಃ ಅವನ ಜನ್ಮಾಂತರದಲ್ಲಿ ಸಹಾಯವನ್ನು ಯಾಚಿಸುವುದರಲ್ಲಿ ಅವನು ಮಗ್ನನಾಗಿರ್ತಾನೆ. ಆದರೆ ಈ ಯೋಜನೆ ಅದು ಹೊಟ್ಟೆಗೆ ಕೊಡುವಂಥ ಕೆಲಸ ಮಾಡಲಿಲ್ಲ, ತಲೆಗೆ ಕೆಲಸ ಕೊಡುವಂಥ ಒಂದು ಯೋಜನೆಯನ್ನು ಹಾಕಿದ ಕಾರಣ ಇವತ್ತು ಸ್ವಾವಲಂಬಿ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ಸಾಧ್ಯ ಆಗಿದ್ದರೆ, ನಿರಂತರವಾಗಿ ಯಾರ ಸಹಾಯ ಇಲ್ಲದೆ, ಯಾವುದೇ ಒಂದು ಆಕಾಂಕ್ಷೆಯನ್ನು ಯಾರ ಹತ್ರ ಬೇಡಿಕೊಳ್ಳದೆ ನೇರವಾಗಿ ಸ್ವಾವಲಂಬವಾಗಿ ಕಟ್ಟಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ ಈ ಗ್ರಾಮಾಭಿವೃದ್ಧಿ ಯೋಜನೆ. ಇಲ್ಲಿ ಬರಡು ಭೂಮಿಗಳನ್ನು ಕೃಷಿ ಭೂಮಿಗಳನ್ನಾಗಿ ಮಾಡಿದ್ದು, ನಿರಕ್ಷಕರಾಗಿದ್ದಂಥವರನ್ನ ಶೈಕ್ಷಣಿಕವಾಗಿ ಮುಂದೆ ತಂದಂಥದ್ದು, ಪರಸ್ಪರ ನಾವು ಪಂಚಾಯತಿಯಲ್ಲಿರುವಾಗ ನಮಗೆ ನೀರು ಹರಿಯುವಂಥ ಚರಂಡಿ ಮಾಡಿಕೊಡುವಂಥದ್ದು, ಪಬ್ಲಿಕ್ ಟ್ಯಾಪಿನಲ್ಲಿ ನೀರು ತೆಗೆಯುವಲ್ಲಿ ಆದಂಥ ಸಮಸ್ಯೆಯನ್ನು ಬಗೆಹರಿಸ್ಬೋದು, ಮರಗಳ ಕೊಂಬೆಗಳನ್ನು ಕಡಿಸಲಿಕ್ಕೆ ಹೋಗುವಂಥ ಕೆಲಸಗಳೆಲ್ಲ ಇತ್ತು. ಯಾವಾಗ ಗ್ರಾಮೀಣಾಭಿವೃದ್ಧಿ ಯೋಜನೆ ಅನುಷ್ಠಾನಕ್ಕೆ ಬಂತ ಇವತ್ತು ಯಾವ ಪಂಚಾಯತಿನವರಿಗೂ ಕೂಡ ಆ ಕೆಲಸ ಇಲ್ಲ. ಯಾಕಂದರೆ ಈ ಒಕ್ಕೂಟದ ಸದಸ್ಯರೇ ಪರಸ್ಪರ ತಮ್ಮ ತಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಲಿಕ್ಕೆ ಬಹುಶಃ ಪಂಚಾಯತಿಗೆ ತುಂಬ ಅನುಕೂಲ ಆಗ್ತಾ ಇದೆ. ಆದ ಕಾರಣ ಇಂಥ ಹಲವಾರು ಸಮಸ್ಯೆಗಳನ್ನು ಈ ಒಕ್ಕೂಟದ ಮುಖಾಂತರ ನಾವೆಲ್ಲ ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಂಡು ಪರಸ್ಪರ ಸಹಾಯ ಯೋಜನೆಯಿಂದ ಮಾಡಿಕೊಂಡು ಬಂದರಿಂದ ಇವತ್ತು ಈ ಪರಿಸರ ಅಭಿವೃದ್ಧಿಯಾಗಿದೆ. ಅದರೊಟ್ಟಿಗೆ ಈ ಅಭಿವೃದ್ಧಿಯಿಂದಾಗಿ ನಮ್ಮ ದೇಶವು ಕೂಡ ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಇವತ್ತು ಈ ವೇದಿಕೆಯಲ್ಲಿ ನಾನು ಒಂದು 2 ವಿಚಾರಗಳನ್ನು ನನ್ನ ವೃತ್ತಿ ಧರ್ಮದಿಂದ ನಾನು ಮಾತಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇವತ್ತು ನಮ್ಮ ಎಲ್ಲ ವ್ಯವಹಾರಕ್ಕೆ ನಾವು ಚೆಕ್ಕನ್ನು ಕೊಡ್ತಾ ಇದ್ದೇವೆ. ಸಂಘದ ಸದಸ್ಯರು ಅಲ್ಲಿ ಬರೆದು ಕೊಟ್ಟು ಕಳಿಸ್ತಾರೆ. ಹೆಬ್ಬೆಟ್ಟುದಾರರು ಯಾರಿದ್ದಾರ ಅವರನ್ನು ಹೆಬ್ಬೆಟ್ಟು ಹಾಕಿಸಿ ಅಲ್ಲಿ ಕಳಿಸಿದರೆ ಸಾಕಾಗುವುದಿಲ್ಲ. ಅಲ್ಲಿ ಈ ಹೆಬ್ಬೆಟ್ಟಾದ ಕಾರಣ ಅಲ್ಲಿ ಅಕೌಂಟ್ ಇರುವ ಒಬ್ಬರು
ಸಿಗ್ನೇಚರ್ ಹಾಕಿ ಅವರ ಅಕೌಂಟ್ ನಂಬರ್ ಬರೆದು ಕೊಡುವ ಕೆಲಸವನ್ನು ಕೂಡ ನೀವು ಈ ಚೆಕ್ ಬರೆಯುವಾಗ ಬರೆದೇ ಕೊಡಬೇಕು. ಇಲ್ಲದಿದ್ದರೆ ಅವರು ಅಲ್ಲಿ ಯಾರಿದ್ದಾರೆ, ಪರಿಚಯದವರು ಯಾರಿದ್ದಾರೆ, ಇದನ್ನು ಅಲದಾಡುವಂಥ ಒಂದು ಪರಿಸ್ಥಿತಿ ಇವತ್ತು ನಮ್ಮ ನ್ಯಾಷನಲೈಸ್ ಬ್ಯಾಂಕಲ್ಲಿ ಆಗ್ತಾ ಇದೆ. ಆದ ಕಾರಣ ನೀವು ಚೆಕ್ ಬರೆದು ಕೊಡುವಾಗ ಅವರು ಹೆಬ್ಬೆಟ್ಟುದಾರರಾಗಿದ್ದರೆ ಅಲ್ಲಿ ಆ ಬ್ಯಾಂಕಿನ ಶಾಖೆಯಲ್ಲಿ ಅಕೌಂಟ್ದಾರರು ಯಾರಿದ್ದಾರೆ ಅವರ ಅಕೌಂಟನ್ನು ಬರೆದು ಅಲ್ಲಿ ನಿಮ್ಮದು ಒಂದು ದಸ್ಕತ್ ಹಾಕಿ ಕೊಟ್ಟರೆ ಮಾತ್ರ ಆ ಚೆಕ್ ಕ್ಯಾಶ್ ಆಗ್ತದೆ. ಆದ ಕಾರಣ ಇದನ್ನು ಕೂಡ ನೀವು ಸಂಘದಲ್ಲಿ ಅದನ್ನು ಕೂಡ ಗಮನಿಸಬೇಕು ಅಂತ ಈ ಸಂದರ್ಭದಲ್ಲಿ ಒಂದು ಸಲಹೆಯನ್ನು ಕೊಡಲಿಕ್ಕೆ ಇಚ್ಛೆ ಬರ್ತದೆ. ಇನ್ನೊಂದು ವಿಚಾರ ಏನಪ್ಪ ಅಂತ ಹೇಳಿದರೆ, ಈಗಾಗಲೇ ವಸಂತ ಸಾಲ್ರವರು ಹೇಳಿದರು, ಹುಟ್ಟಿನಿಂದ ಸಾವಿನವರೆಗೆ ನಮ್ಮೆಲ್ಲ ಸೌಲಭ್ಯಗಳು ಸಿಕ್ಕಿದೆ. ಸತ್ತ ನಂತರವೂ ಕೂಡ ನಮ್ಮಲ್ಲಿ ಇಲ್ಲಿ ಫೆಸಿಲಿಟಿ ಸಿಕ್ಕಿದೆ. ಯಾಕಂದರೆ ಬೇರೆ ಬೇರೆ ವಿಮಾ ಯೋಜನೆ ಅಡಿಯಲ್ಲಿ ಅವರ ಸಾಲ ಮನ್ನಾ ಆಗುವಂಥ ಕೆಲಸ ಕಾರ್ಯಗಳು ಆಗ್ತಾ ಇದೆ. ಆದ ಕಾರಣ ಪಾರತ್ರಿಕ ಜೀವನದಲ್ಲಿ ಕೂಡ ನಾವು ಒಳ್ಳೆ ಕೆಲಸವನ್ನು ಮಾಡಿದಾಗ ಅಲ್ಲಿಯೂ ಕೂಡ ನಮಗೆ ಪ್ರಯೋಜನ ಆಗುವಂಥ ಕೆಲಸ ಇಲ್ಲಿ ಗ್ರಾಮೀಣಾಭಿವೃದ್ಧಿ ಯೋಜನೆಯಲ್ಲಿ ಆಗ್ತಾ ಇದೆ. ಈಗ ಏನಾಗಿದೆ ಅಂತ ಹೇಳಿದರೆ, ನಮ್ಮ ದಾಖಲೆಗಳನ್ನು ನಾವು ಪರಿಶೀಲನೆ ಮಾಡಬೇಕಾಗಿದೆ. ಇವತ್ತು ನಮ್ಮ ಹತ್ರ ಹಲವಾರು ಕಾರ್ಡ್ಗಳಿದೆ. ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ವೋಟರ್ ಐಡೆಂಟಿ ಕಾರ್ಡ್, ಬ್ಯಾಂಕ್ ಪಾಸ್ ಪುಸ್ತಕ, ನಮ್ಮ ಶಾಲೆಯ ದಾಖಲಾತಿಗಳು. ಇದನ್ನೆಲ್ಲ ಇವತ್ತು ನೀವು ನಿಮ್ಮ ಮನೆಯಲ್ಲಿ ಹೋಗಿ ಪರಿಶೀಲನೆ ಮಾಡಬೇಕು. ಇದೆಲ್ಲ ಒಂದೇ ರೀತಿ ಇದೆಯಾ ಅಂತ. ಬಹುಶಃ 50% ಜನರದ್ದು 5 ದಾಖಲೆಗಳು 5 ರೀತಿಯಲ್ಲಿ ಇದೆ ಅಂತ ಯಾಕೆಂದರೆ ನನಗೆ ಈ ಸಮಸ್ಯೆಗಳು ಬರ್ತಾನೆ ಇದೆ. ಆದ ಕಾರಣ ಇವತ್ತಿನ ಈ ಒಂದು ದಿನದಲ್ಲಿ ನನ್ನ ಒಂದು ಸಲಹೆ, ನಿಮ್ಮ 5 ದಾಖಲೆಗಳು ಏನಿದೆ ಅದನ್ನು ಇವತ್ತೇ ಪರಿಶೀಲನೆ ಮಾಡಬೇಕು. ಅದರ ಅಕ್ಷರ ದೋಷ ಇದ್ದರೂ ಕೂಡ ಅದನ್ನು ನೀವು ಸರಿಪಡಿಸಿಕೊಳ್ಬೇಕು. ಇಲ್ಲದಿದ್ದರೆ ಮುಂದಕ್ಕೆ ನಿಮಗೆ ತುಂಬ ತೊಂದರೆ ಆಗ್ತದೆ, ನಿಮಗಲ್ಲದಿದ್ದರೂ ನಿಮ್ಮ ಮಕ್ಕಳಿಗೂ ಕೂಡ ತೊಂದರೆ ಆಗ್ತದೆ. ಆದ ಕಾರಣ ಪ್ರಪ್ರಥಮವಾಗಿ ನಿಮ್ಮ ಎಲ್ಲ ದಾಖಲೆಗಳಲ್ಲಿರುವ ನಿಮ್ಮ ಹೆಸರುಗಳು, ನಿಮ್ಮ ತಂದೆ ಹೆಸರುಗಳು, ನಿಮ್ಮ ವಿಳಾಸಗಳೆಲ್ಲ ಒಂದೇ ರೀತಿ ಇದೆ ಅಂತ ನೀವು ಅದನ್ನು ನೋಡ್ಕೊಳ್ಬೇಕು. ಮತ್ತು ನಿಮ್ಮ ಮನೆಯಲ್ಲಿರುವಂಥ ನಿಮ್ಮ ಕುಟುಂಬದವರದನ್ನು ಕೂಡ ನೀವು ಪರಿಶೀಲನೆ ಮಾಡಿ ನಿಮ್ಮ ಭವಿಷ್ಯಕ್ಕೆ ಅದು ಒಂದು ಒಳ್ಳೆಯ ಕೆಲಸ ಆಗ್ತದೆ, ಅದರಿಂದ ಪ್ರಯೋಜನ ಆಗ್ತದೆ. ಈ ಯೋಜನೆ ಪ್ರಾರಂಭ ಆದಾಗ ಅದು ಕೇವಲ ಬೆಳ್ತಂಗಡಿ ತಾಲೂಕಿಗೆ ಮಾತ್ರ ಸೀಮಿತವಾಗಿತ್ತು. ಆಗ ನನ್ನ ಮನಸ್ಸಲ್ಲಿ ಎಷ್ಟೋ ಬಾರಿ ಆಗ್ತಾ ಇತ್ತು ಅದು ನಮ್ಮ ತಾಲೂಕಿಗೆ ಬರಬೇಕು ಅಂತ. ಬಹುಶಃ 22 ವರ್ಷಗಳಿಂದ ನಮ್ಮ ತಾಲೂಕಿಗೆ ಬಂತು, ಇವತ್ತು ನಮ್ಮ ಜಿಲ್ಲೆಯಲ್ಲಿ ಬಂತು, ಇವತ್ತು ನಮ್ಮ ರಾಜ್ಯಕ್ಕೆ ಬಂದಿತು. ಇದು ಇಲ್ಲಿಗೆ ನಿಲ್ಲಬಾರ್ದು, ಇದು ಇಡೀ ರಾಷ್ಟ್ರಕ್ಕೆ ಇಡೀ ರಾಷ್ಟ್ರದಲ್ಲಿ ಇದು ಬೆಳೆದು ಬರಬೇಕು ಅಂತ ಆಶಿಸುತ್ತಾ, ಆ ಮುಖಾಂತರ ಈ ನಮ್ಮ ದೇಶವನ್ನು ಬಲಿಷ್ಠವಾಗಿ ಕಟ್ಟಲಿಕ್ಕೆ ಇದೊಂದು ಪ್ರಯೋಜನ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ವಿನಂತಿಸುತ್ತಾ, ಸುಂದರವಾದಂಥ ಈ ಒಂದು ಕಾರ್ಯಕ್ರಮದಲ್ಲಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮಗೆಲ್ಲರಿಗೂ ವಂದಿಸಿ ನನ್ನ 2 ಮಾತನ್ನು ಕೊನೆಗೊಳಿಸ್ತೇನೆ. 4 ಒಕ್ಕೂಟಗಳ ಹಾಗೂ ಸಾಧನಾ ಸಮಾವೇಶಕ್ಕೆ ಆಗಮಿಸಿದಂತಹ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೆ ವಂದಿಸುತ್ತಾ, ನಾನು ಕೌಕ್ರಾಡಿ ಒಕ್ಕೂಟದ ಅಧ್ಯಕ್ಷನಾಗಿ 2ನೇ ಬಾರಿ ಆಯ್ಕೆಯಾಗಿರುತ್ತೇನೆ. ಇದು ಮೂರುವರೆ ವರ್ಷದ ಸೇವೆ ಸಲ್ಲಿಸುತ್ತೇನೆ ಹಾಗೂ ಪ್ರೀತಿಯಿಂದ ಸೇವೆ ಸಲ್ಲಿಸುತ್ತಾ ಹೆಮ್ಮೆಯನ್ನು ಹೇಳ್ಕೊಳ್ತಾ ಇದ್ದೇನೆ. ನಮಗೆ ಸಹಕಾರ ನೀಡಿದಂಥ ಹೇಮಾವತಿ ಮೇಡಮ್ ಹಾಗೂ ಸೇವಾ ಮೇಲ್ವಿಚಾರಕರ ಮಾರ್ಗದರ್ಶನದಿಂದ ಉತ್ತಮ ರೀತಿಯಲ್ಲಿ ಕೌಕ್ರಾಡಿ ಪ್ರಥಮ ಸ್ಥಾನದಲ್ಲಿ ಇರ್ತದೆ ಅಂತ ಹೇಳಿ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೇನೆ. ಹಾಗೂ ನನ್ನೆಲ್ಲ ಪದಾಧಿಕಾರಿಗಳು ನನಗೆ ಸಹಕಾರ ಕೊಟ್ಟಿದ್ದಾರೆ, ಅವರಿಗೂ ವಂದಿಸುತ್ತಾ, ನನ್ನ ಒಕ್ಕೂಟದ ಎಲ್ಲ ಸದಸ್ಯರಿಗಳಿಗೂ ವಂದಿಸುತ್ತಾ ನನ್ನ 2 ಮಾತು ಮುಗಿಸ್ತೇನೆ. ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟದ ಪದಗ್ರಹಣ ಸಮಾರಂಭ ಮತ್ತು ಸಾಧನಾ ಸಮಾವೇಶದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಂತಹ ಗೌರವಾನ್ವಿತ ಅಧ್ಯಕ್ಷರೇ, ಅದೇ ರೀತಿ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ, ಈ ಒಂದು ಗ್ರಾಮಾಭಿವೃದ್ಧಿ ಯೋಜನೆಯ ದೊಡ್ಡ ಸ್ಥಾನದ ಒಬ್ಬ ಅಧಿಕಾರಿಯಾಗಿ ನಮ್ಮೆಲ್ಲರಿಗೂ ನಮ್ಮ ಊರಿನ ಪರಿಸರದ ವಸಂತ ಸಾಲಿಯನ್ರವರೇ, ಅದೇ ರೀತಿ ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಬಂಧುಗಳೇ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಯೋಜನೆಯ ಈ ಕಾರ್ಯಕ್ರಮ ಅಂತ ಹೇಳಿದ್ರೆ ಎಲ್ಲರೂ ಯಾವ ರೀತಿ ಒಬ್ಬ ಅತಿಥಿಗಳಾಗಿ ಬಂದಿರ್ಬೋದು, ಆದರೆ ನಾನು ಇಲ್ಲಿ ಒಬ್ಬ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸದಸ್ಯರಾಗಿ ಇವತ್ತು ಅತಿಥಿಯಾಗಿ ಬರಬೇಕು ಅಂತಾದರೆ ಆ ಮಂಜುನಾಥೇಶ್ವರ ದೇವರ ಅನುಗ್ರಹ ಮತ್ತು ವೀರೇಂದ್ರ ಹೆಗ್ಡೆ ಅವರ ಆಶೀರ್ವಾದ ಅಂತೇಳಿ ನಾನು ಮೊದಲಾಗಿ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಗೆ ಮೊದಲಾಗಿ ನಾನು ತಲೆಬಾಗಿ ನಮಿಸ್ತಾ ಇದ್ದೇನೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಈಗ ತಾನೇ ಅಲಿಮಕ್ಕ ನನ್ನನ್ನು ಅಪ್ಪಿಕೊಂಡ್ರು, ನನಗೆ ಆ ಕ್ಷಣ ನೆನಪಾಯಿತು. ಅವರ ಒಕ್ಕೂಟದ ಅವರ ಸ್ವಸಹಾಯ ಸಂಘದ ಒಬ್ಬ ಸದಸ್ಯಳಾಗಿ, ಜ್ಞಾನ ವಿಕಾಸ ಕೇಂದ್ರದ ಸಂಯೋಜಕಿಯಾಗಿ, ಜ್ಞಾನ ವಿಕಾಸ ಶಿಕ್ಷಕಿಯಾಗಿ ನಾನು ಸುಮಾರು 7 ವರ್ಷಗಳ ಕಾಲ ಕೆಲಸ ಮಾಡಿ ಇವತ್ತೊಬ್ಬ ಜನಪ್ರತಿನಿಧಿಯಾಗಿ ಆಯ್ಕೆ ಆಗಬೇಕು ಅಂತಾದರೆ, ಆ ಟೈಮಲ್ಲಿ ನನಗೆ ಅನಿಸಿದ ಅನುಭವಗಳು ಏನು ಅಂತ ಹೇಳಿದ್ರೆ, ಆ ಟೈಮಲ್ಲಿ ವಸಂತ ಸಾಲಿಯನ್ರವರು ಒಬ್ಬ ಕಿರಿಯ ಅಧಿಕಾರಿಯಾಗಿದ್ರು. ಇವತ್ತು ಮಂಜುನಾಥೇಶ್ವರ ದೇವರ ಅನುಗ್ರಹದಿಂದ ಒಬ್ಬ ಹಿರಿಯ ಅಧಿಕಾರಿಯಾಗಿ ನಮ್ಮ ಜೊತೆ ಇದ್ದಾರೆ. ಈ ಧರ್ಮಸ್ಥಳ ಯೋಜನೆಯನ್ನು ಬಹಳ ಹತ್ತಿರವಾಗಿ ಅದರ ಒಂದು ಬೆಲ್ಲದ ಸಿಹಿಯನ್ನು ಉಂಡು ಬಂದವಳು ನಾನು. ಒಂದು ಮಾತನ್ನು ಹೇಳ್ತೇನೆ, ಒಬ್ಬ
22 ವರ್ಷಗಳ ಹಿಂದೆ ನೋಡಿದಂತಹ ನೆಲ್ಯಾಡಿ 22 ವರ್ಷಗಳ ನಂತರ ನೋಡಿದಂತಹ ನೆಲ್ಯಾಡಿಗೂ ವ್ಯತ್ಯಾಸ ಇದೆ. ಆ ಬದಲಾವಣೆಗೆ ಕಾರಣ ಒಬ್ಬ ವ್ಯಕ್ತಿ ಇವತ್ತು ಕ್ರೂರತ್ವವನ್ನು ಬಿಟ್ಟು, ವರದಿಯಲ್ಲಿ ಹೇಳಿದಾಗೆ ದ್ವೇಷ ಮನೋಭಾವನೆಯನ್ನು ಬಿಟ್ಟು ಪ್ರೀತಿಯ ಕಡೆಗೆ ಸಾಗಿದ್ರೆ, ಮನುಷ್ಯತ್ವವನ್ನು ಬೆಳೆಸಿಕೊಂಡಿದ್ರೆ ಇಡೀ ಗ್ರಾಮದ ಅಭಿವೃದ್ಧಿ ಆಗಿದ್ರೆ ಅದು ಧರ್ಮಸ್ಥಳ ಯೋಜನೆಯಿಂದ ಅಂತ ಹೇಳಿದನ್ನು ನಾನು ಒಕ್ಕರಲ್ಲಿ ನಾನು ಹೇಳಲಿಕ್ಕೆ, ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತಿರೋ ಪ್ರತಿಯೊಬ್ಬರು ಇಲ್ಲಿ ಆಗಿರ್ಬೋದು, ತಾನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮುಖಾಂತರ ಸಾಲ ತೆಗೆದುಕೊಂಡು ನಾನು ಒಳ್ಳೆದಾಗಿದ್ದೇನೆ ಅಂತ ಹೇಳಿದರೆ ಹೊರತು ಯಾರೂ ಕೂಡ ಅವರಿಗೆ ಪ್ರಯೋಜನ ಆಗಲಿಲ್ಲ ಅಂತ ಹೇಳಿದವರು ಈ ಒಂದು ಎಲ್ಲಿಯೂ ಇಲ್ಲ. ಆದ ಕಾರಣ ಇವತ್ತು ನಮ್ಮ ಪರಮ ಪೂಜ್ಯ ವೀರೇಂದ್ರ ಹೆಗ್ಡೆ ಅವರು ಇವತ್ತು ಒಬ್ಬ ದೇಶದಲ್ಲಿ ಒಬ್ಬ ಗುರುತಿಸುವಂತಾಗಿ ಅವರ ಒಂದು ಯೋಜನೆಗಳು ದೇಶವ್ಯಾಪ್ತಿ ಆಗುವಂತೆ ಇವತ್ತು ಕೂಡ ಅವರು ದೇಶದ ಒಬ್ಬ ಪ್ರತಿನಿಧಿಯಾಗಿ ಹೋಗಿದ್ದಾರೆ. ಅವರ ಮುಖಾಂತರ ದೇಶ ಒಳ್ಳೆಯ ಸುಂದರ ದೇಶವಾಗಿ, ಅವರ ಕನಸುಗಳೇನು ಅಂತ ಅದೆಲ್ಲವೂ ಸಾಕಾರವಾಗಿ ಈ ದೇಶಕ್ಕೆ ಅರ್ಪಿತವಾಗಲಿ. ಅದೇ ರೀತಿ ಈ ಯೋಜನೆಯ ಎಲ್ಲ ಸದಸ್ಯರಿಗೆ ಒಳ್ಳೆಯದಾಗಲಿ. ಧರ್ಮಸ್ಥಳ ಯೋಜನೆ ಇನ್ನಷ್ಟು ಕೆಲಸ ಕಾರ್ಯಗಳನ್ನು ಮಾಡುವಂತ ಆಗಲಿ ಅಂತ ನಾನು ಆಶಿಸ್ತಾ, ಬಹಳ ಉತ್ತಮವಾದ ಯೋಜನೆಗಳನ್ನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಮೂಲಕ ಸಮಾಜಕ್ಕೆ ಕೊಟ್ಟಿದೆ. ಈ ಸಂಸ್ಥೆ ಇನ್ನಷ್ಟು ಉತ್ತರೋತ್ತರ ಅಭಿವೃದ್ಧಿಯಾಗಲಿ. ನಮ್ಮ ಮಾದೇರಿ ಒಕ್ಕೂಟದ ಅಧ್ಯಕ್ಷಳಾಗಿ ನಾನು ಸುಮಾರು 3 ವರ್ಷಗಳ ಕಾಲ ಸೇವೆಯನ್ನು ಮಾಡಲು ಅವಕಾಶ ಕೊಟ್ಟಂತಹ ನಿಮ್ಮೆಲ್ಲರಿಗೂ ನನ್ನ ಮನದಂತರಾಳದ ಕೃತಜ್ಞತೆಗಳನ್ನು ಅರ್ಪಿಸುತ್ತಿದ್ದೇನೆ. ನಾನು ಸುಮಾರು 2004ನೇ ಇಸವಿಯಲ್ಲಿ ಮೂಡಿಗೆರೆ ತಾಲೂಕಿನಲ್ಲಿ ಬಸವೇಶ್ವರ ಸಂಘದ ಸದಸ್ಯೆಯಾಗಿ, ಹಾಗೆಯೇ ಅದರಲ್ಲಿ ಕಾರ್ಯದರ್ಶಿಯಾಗಿ, ಅಧ್ಯಕ್ಷೆಯಾಗಿ, ಸೇವಾನಿರತೆಯಾಗಿ ಸುಮಾರು 1 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿರುತ್ತೇನೆ. ಹಾಗೆಯೇ 2011ನೇ ಇಸವಿಗೆ ಮಾದೇರಿಗೆ ಬಂದು ನೇತ್ರಶ್ರೀ ತಂಡದ ಸದಸ್ಯಳಾಗಿ, ಕಾರ್ಯದರ್ಶಿಯಾಗಿ, ಇವತ್ತು ಅಧ್ಯಕ್ಷಳಾಗಿ ಆಯ್ಕೆಯಾಗಿರುವುದು ತುಂಬ ಸಂತೋಷದ ವಿಷಯ. ಒಂದು ಮಹಿಳೆ ಸ್ವಾವಲಂಬನೆಯ ಜೀವನವನ್ನು ಮಾಡಬೇಕಾದ್ರೆ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆಯ ಕೊಡುಗೆ ಎಂಥದ್ದು ಅಂತ ಪ್ರತಿಯೊಬ್ಬರು ಇಲ್ಲಿ ಸವಿಸ್ತಾರವಾಗಿ ಹೇಳಿದ್ರು. ಅದೇ ರೀತಿ ನಾನು 2004ನೇ ಇಸವಿಯಲ್ಲಿ ಹೈನುಗಾರಿಕೆಯನ್ನು ಪ್ರಾರಂಭ ಮಾಡಿದೆ. 10,000 ಪ್ರಗತಿ ನಿಧಿ ಸಾಲವನ್ನು ಪಡೆದು ಹೈನುಗಾರಿಕೆಯನ್ನು ಪ್ರಾರಂಭ ಮಾಡಿ ಇವತ್ತಿನ ದಿನ ನನ್ನ ಹಟ್ಟಿಯಲ್ಲಿ ಸುಮಾರು 20 ಹಸುಗಳನ್ನು ಸಾಕುತ್ತಾ ಹಾಲಿನ ಸೊಸೈಟಿಯ ಅಧ್ಯಕ್ಷಳಾಗಿಯೂ ಕಾರ್ಯವನ್ನು ನಿರ್ವಹಿಸಿದ್ದೇನೆ. ಹಾಗೆಯೇ 65ರಿಂದ 70 ಲೀಟರ್ ಹಾಲನ್ನು ಇವತ್ತಿನ ದಿವಸ ನಾನು ಹಾಲಿನ ಡೈರಿಗೆ ಸರಬರಾಜು ಮಾಡ್ತೀನಿ ಅಂತ ಹೇಳೋದಕ್ಕೆ ತುಂಬ ಹೆಮ್ಮೆ ಪಡ್ತಾ ಇದ್ದೀನಿ. ಹಾಗೆಯೇ ನನ್ನಂತಹ ಲಕ್ಷಾಂತರ ಮಹಿಳೆಯರು ಸ್ವ ಉದ್ಯೋಗವನ್ನು ಮಾಡಲು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅನುವು ಮಾಡಿಕೊಟ್ಟಿದೆ. ಈ ಒಂದು ಯೋಜನೆ ಎಲ್ಲರ ಮನೆ ಬಾಗಿಲಿಗೆ ತಲುಪಿ ಎಲ್ಲ ಸದಸ್ಯರ ಒಂದು ಬಾಳು ಬೆಳಕಾಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಆಶಿಸುತ್ತೇನೆ. ನಮ್ಮ ಜನಗಳು ಈ ಸ್ವಸಹಾಯ ಸಂಘಗಳು ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಯೋಜನೆ ಬಂದಾಗ 1 ವರ್ಷ ಮೆಚ್ಚಿಕೊಳ್ಳಬೇಕು. ಬ್ಯಾಂಕಿಗೆ ಹೋಗೋದನ್ನ ಕಲ್ತಿದ್ದಾರೆ, ಅಕೌಂಟ್ ಓಪನ್ ಮಾಡೋದನ್ನ ಕಲ್ತಿದ್ದಾರೆ, ವ್ಯವಹಾರವನ್ನು ಮಾಡುವುದನ್ನ ಕಲ್ತಿದ್ದಾರೆ. ಬಹಳ ಸಂತೋಷದ ವಿಚಾರ. ನಾವೆಷ್ಟೇ ಕಲ್ತಿರ್ಬೋದು, ಇವತ್ತು ಡಿಗ್ರಿ ಮಾಡಿದವರು ಕೂಡ SBI ಅಕೌಂಟ್ ಚಾಲೆಂಜ್ ಫಿಲಪ್ ಬರೋದಿಲ್ಲ. ನಮಗೆ ಅದರ ಬಗ್ಗೆ ಮಾಹಿತಿ ಬೇಕು, ಅರಿವು ಬೇಕು. ಮಾಹಿತಿ ಇದ್ದ ಸಾಲರು ಆ ಒಂದು ಮಾಡುವ ಕೆಲಸದ ಅನುಭವಗಳನ್ನು ಕೂಡ ಪಡ್ಕೊಳ್ಬೇಕಾಗ್ತದೆ. ಸೊ ಇದೆಲ್ಲವನ್ನು ಕೂಡ ಈ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯು ಮಾಡ್ತಿರುವಂಥದ್ದು ಬಹಳ ಒಂದು ಸಂತೋಷದ ವಿಚಾರ. ಮನ್ನಕ್ಕಾಗಿ ಅಲ್ಲ, ನಾವು ತಗೊಳ್ಳುವಂಥ ಸಾಲ ಪ್ರಾಮಾಣಿಕವಾಗಿರಲಿ, ಅದನ್ನು ಒಳ್ಳೆಯ ರೀತಿ ಉಪಯೋಗವಾಗಲಿ, ಪ್ರತಿಯೊಬ್ಬರು ಕೂಡ ಅಭಿವೃದ್ಧಿ ಆಗಲಿ, ಪ್ರತಿಯೊಬ್ಬರ ಜೀವನ ಕೂಡ ಸುಂದರವಾಗಿರಲಿ. ಅದು ಹಣ ಇರ್ಬೋದು, ಕೃಷಿ ಇರ್ಬೋದು, ಎಲ್ಲ ವಿಚಾರಗಳು ಕೂಡ ಮುಂದೆ ಬರಲಿ. ನಮಗೆ ಒಂದು ಪ್ರೀತಿಯನ್ನು ತೋರಿಸಿದ್ದೀರಾ, ನೀವೆಲ್ಲರೂ ಒಂದು ಗೌರವವನ್ನು ಮಾಡಿದ್ದೀರಾ, ಒಂದು ಸನ್ಮಾನವನ್ನು ಮಾಡಿದ್ದೀರಾ. ಅದಕ್ಕೆ ನನಗೆ ಬಹಳ ಸಂತೋಷವಾಗುತ್ತದೆ. ಅದಕ್ಕೆ ನಾನು ನಿಮಗೆ ತುಂಬ ಆಭಾರಿಯಾಗಿದ್ದೇನೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ನೆಲ್ಯಾಡಿ ವಲಯದ 4 ಒಕ್ಕೂಟಗಳ ಪದಗ್ರಹಣ ಸಮಾರಂಭ ಮತ್ತು ಸಾಧನಾ ಸಮಾವೇಶದ ಸಮಾರಂಭಕ್ಕೆ ಆಗಮಿಸಿದ ಅತಿಥಿಗಳು ಮತ್ತು ಯೋಜನೆಯ ಎಲ್ಲ ಮೇಲಧಿಕಾರಿಗಳಿಗೂ ವಂದಿಸುತ್ತಾ, ನನಗೆ 3 ವರ್ಷ ನೆಲ್ಯಾಡಿ ಒಕ್ಕೂಟದಲ್ಲಿ ಕೆಲಸ ಮಾಡಲು ಅವಕಾಶ ಮಾಡಿಕೊಟ್ಟ ಗ್ರಾಮಾಭಿವೃದ್ಧಿ ಯೋಜನೆಗೆ ನಾನು ಆಭಾರಿಯಾಗಿದ್ದೇನೆ. ಒಕ್ಕೂಟವನ್ನು ಒಳ್ಳೆಯ ರೀತಿಯಲ್ಲಿ ಮುನ್ನಡೆಸಿ ಹೋಗಲು ಸಹಕರಿಸಿದ ಅಂದಿನ ಯೋಜನಾಧಿಕಾರಿ ಜನಾರ್ದನ್ ಸಾರಿಗೂ, ಮೇಲ್ವಿಚಾರಕರಾದ ಸಂದೇಶ್ ಅವರಿಗೂ, ಯೋಜನಾಧಿಕಾರಿಗೂ, ಈಗಿನ ಯೋಜನೆಗೆ ಮೇಧಪ್ಪ ಸಾರಿಗೂ, ಮೇಲ್ವಿಚಾರಕರಾದ ವಿಜಯ್ ಅವರಿಗೂ, ಸೇವಾ ಪ್ರತಿನಿಧಿ ಕುಸುಮಾವತಿ ಮತ್ತು ಹೇಮಾವತಿ ಹಾಗೂ ಒಕ್ಕೂಟದ ಪದಾಧಿಕಾರಿಯಾದ ಉಪಾಧ್ಯಕ್ಷೆ ಮಿನಿ ಜಾನ್ಸನ್ ಅವರಿಗೂ, ಕಾರ್ಯದರ್ಶಿ ಹರೀಶ್ ಮತ್ತು ಉಪಕಾರ್ಯದರ್ಶಿ ಪೂರ್ಣಿಮಾ, ಕೋಶಾಧಿಕಾರಿ ಚಂದ್ರ ಹಾಗೂ ಉಪಸಮಿತಿಯ ಹಾಗೂ ದಾಖಲಾತಿಯ ಒಕ್ಕೂಟದ ಎಲ್ಲ ಸದಸ್ಯರು ಒಕ್ಕೂಟವನ್ನು ಈ ಶ್ರೇಣಿಯಲ್ಲಿ ಶ್ರಮಿಸಿದ್ದೀರಾ. ನಿಮಗೆಲ್ಲರಿಗೂ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ.
ಹಾಗೂ ಒಕ್ಕೂಟವನ್ನು ಒಳ್ಳೆಯ ರೀತಿಯಲ್ಲಿ ಮುನ್ನಡೆಸಲು ಸಲಹೆ ಸೂಚನೆ ಕೊಟ್ಟು ಸಹಕರಿಸಿದ ಕೇಂದ್ರ ಒಕ್ಕೂಟದ ಅಧ್ಯಕ್ಷರಾದ ಬಾಲಕೃಷ್ಣಗೌಡ ಆರ್ಪಳ ಹಾಗೂ ಮಾಜಿ ಅಧ್ಯಕ್ಷ ನಾರಾಯಣ ಹೆಗಡೆಯವರು, ಜಯನಂದ ಬಂಟ್ರಿಯವರು ಜನಜಾಗೃತಿಯವರು, ತುಕಾರಾಮಯ್ಯರವರು ಮಾಜಿ ಅಧ್ಯಕ್ಷರು, ಸಬಾಸ್ಟಿನ್ ಮಾಜಿ ವಲಯ ಅಧ್ಯಕ್ಷರು, ಪ್ರಹ್ಲಾದ ಶೆಟ್ಟಿಯವರು, ಗಂಗಾಧರ ಶೆಟ್ಟಿ ಹೊಸಮನೆ, ಮೇರಿ ಟೀಚರ್, ನಮಿತ ಶೆಟ್ಟಿ ಸೇವಾ ಪ್ರತಿನಿಧಿ, ಇವರಿಗೂ ತುಂಬು ಹೃದಯದ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಹಾಗೂ ಒಕ್ಕೂಟದ ಮೀಟಿಂಗ್ ಮಾಡಲು ಸ್ಥಳಾವಕಾಶ ಕೊಟ್ಟು ಸಹಕರಿಸಿದ ನೆಲ್ಯಾಡಿ ಶಾಲೆಯ ಶಾಲಾಭಿವೃದ್ಧಿಯ ಆನಂದ ಸಾರ್ ಹಾಗೂ ಜನಾರ್ದನ್ ಸಾರ್ ಹಾಗೂ STM ಎಲ್ಲ ಸದಸ್ಯರಿಗೂ ಅಭಿನಂದನೆಗಳು. ಹಾಗೂ ಸ್ವಚ್ಛತಾ ಆಂದೋಲನ ಹಾಗೂ ಗಣೇಶ ಚತುರ್ಥಿ ಹಬ್ಬದ ಪ್ರಯುಕ್ತ ಶ್ರಮದಾನ ಕೆಲಸ ಮಾಡುವಾಗ ನಮ್ಮೊಂದಿಗೆ ಸಹಕರಿಸಿದ ಶ್ರೀ ಅಯ್ಯಪ್ಪ ದೇವಸ್ಥಾನದ ಅಧ್ಯಕ್ಷರಿಗೂ ಎಲ್ಲ ಪದಾಧಿಕಾರಿಗೂ ತುಂಬ ಹೃದಯದ ಅಭಿನಂದನೆಗಳು. ಹಾಗೂ ಇನ್ನು ಮುಂದೆ ಹೊಸ ಒಕ್ಕೂಟವನ್ನು ಒಳ್ಳೆಯ ರೀತಿಯಲ್ಲಿ ಮುನ್ನಡೆಸಲು ಎಲ್ಲ ಸದಸ್ಯರು ಸಹಕರಿಸುವ ಇದಕ್ಕೆ ಬೇಕಾದ ಕೃಪೆಯನ್ನು ಮಂಜುನಾಥ ಸ್ವಾಮಿ ಮತ್ತು ಶ್ರೀ ಏಕದೇವರು ಕಳುಹಿಸಲೆಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ನನ್ನ ಮಾತನ್ನು ಕೊನೆಗೊಳಿಸುತ್ತಾರೆ. ಪದಗ್ರಹಣ ಕಾರ್ಯಕ್ರಮ ನಡೆದು ಒಕ್ಕೂಟದ ಜವಾಬ್ದಾರಿಯನ್ನು ಈಗಾಗಲೇ ನಾವು ಪಡೆದುಕೊಂಡಿದ್ದೇವೆ. ಇದು ನನ್ನ ಪಾಲಿಗೆ ದೇವರು ಒದಗಿಸಿಕೊಟ್ಟ ಅವಕಾಶ ಎಂದು ತಿಳಿದುಕೊಳ್ಳುತ್ತೇನೆ. ಇನ್ನು ಮುಂದೆ ಒಕ್ಕೂಟದ ಜವಾಬ್ದಾರಿ ನಿರ್ವಹಿಸಲು ಒಕ್ಕೂಟದ ಪದಾಧಿಕಾರಿ ಬಳಗಕ್ಕೆ ನಿಮ್ಮೆಲ್ಲರ ಆತ್ಮೀಯ ಸಹಕಾರವನ್ನು ಯೋಚಿಸುತ್ತಾ ದೇವರ ಅನುಗ್ರಹವನ್ನು ಬೇಡುತ್ತಾ ನನ್ನ ಮಾತನ್ನು ಕೊನೆಗೊಳಿಸುತ್ತೇನೆ. ಸ್ಥಳ ಸಾನ್ನಿಧ್ಯ ದೇವದೇವರನ್ನು ಮನಸಾರೆ ಸ್ಮರಿಸುತ್ತಾ ಪೂಜ್ಯ ಕಾವಂದರು ಹಾಗೂ ಮಾತೃಶ್ರೀ ಅಮ್ಮನ ಆಶೀರ್ವಾದವನ್ನು ಯಾಚಿಸುತ್ತಾ, ಬಹುಶಃ ನಾನು ಮಾತಾಡಲಿಕ್ಕೆ ಕೊನೆಯ ಕ್ಷಣದಲ್ಲಿ ಬಂದ ಕಾರಣ ನನಗೇನು ಮಾತಾಡಲಿಕ್ಕಿಲ್ಲ ಅಂತ ಅನಿಸ್ತದೆ. ಎಲ್ಲ ನಾನು ಮಾತಾಡುವಂಥದ್ದನ್ನೆಲ್ಲ ಮಾತಾಡಿ ಆಗಿದೆ ಅಂತ. ಬಹುಶಃ ಆದರೂ ಉದ್ಘಾಟಕರು ಹೇಳಿದಾಗೆ ಬಹುಶಃ ಗ್ರಾಮಾಭಿವೃದ್ಧಿ ಯೋಜನೆ ನಮಗೆ ಜೀವನಕ್ಕೆ ಹಲವಾರು ದಾರಿಗಳನ್ನು ತೋರಿಸಿಕೊಟ್ಟಿದೆ ಅಂತ ಹೇಳಿದರು. ಬಹುಶಃ ಪೂಜ್ಯರು ಪ್ರತಿ ಕಾರ್ಯಕ್ರಮದಲ್ಲಿ ಹೇಳ್ತಾರೆ ಯೋಜನೆ ಮತ್ತು ಅನುಷ್ಠಾನ ಅಂತ. ಯಾವುದೇ ಕಾರ್ಯಕ್ರಮ ಮಾಡಬೇಕಾದ್ರೆ ಮೊದಲು ನಾವು ಯೋಚನೆ ಮಾಡಬೇಕಂತೆ, ನಾಳೆ ಯಾವ ಕಾರ್ಯಕ್ರಮ ಹಾಕಿಕೊಳ್ಬೋದು, ಅದರ ಬಗ್ಗೆ ಒಂದಷ್ಟು ಯೋಜನೆಯನ್ನು ರೂಪಿಸುವಂಥದ್ದು, ನಂತರ ಅನುಷ್ಠಾನ ಹೇಗೆ ಅಂತ. ಇದು ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ನಾವು ಕಲಿತುಕೊಂಡದ್ದು. ಹಾಗಾಗಿ ಬಹುಶಃ ಈ ಎಲ್ಲ ಇವತ್ತಿನ ನಮ್ಮ ಪಾಲುದಾರ ಬಂಧುಗಳು ಇಷ್ಟೆಲ್ಲ ಪ್ರಗತಿ ಆಗಲಿಕ್ಕೆ ಕಾರಣ ಆ ಯೋಜನೆ ಮತ್ತು ಅನುಷ್ಠಾನ ಎಂಬ ಈ ಧ್ಯೇಯ ವಾಕ್ಯ ಅಂತ ನಾನು ಭಾವಿಸಿದ್ದೇನೆ. ನಮ್ಮ ವಲಯದಲ್ಲಿ ಕಳೆದ ವರ್ಷ 8 ಕೋಟಿಯಷ್ಟು ಸಾಲದ ವಿತರಣೆಯಾಗಿದೆ. ಕಳೆದ ಮಾರ್ಚ್ ನಂತರ 2.5 ಕೋಟಿಯಷ್ಟು ಸಾಲದ ವಿತರಣೆಯಾಗಿದೆ. ಬಹುಶಃ ಇದೆಲ್ಲ ನಮ್ಮ ಅಭಿವೃದ್ಧಿಗೆ ಪೂರಕವಾದ ಚಟುವಟಿಕೆಗಳಿಗೆ ಕಾರಣ ಆಗಿದೆ. ಅದನ್ನೆಲ್ಲ ನಾವೆಲ್ಲ ತೊಡಗಿಸಿಕೊಂಡಿದ್ದೇವೆ ಅಂತ ನಾನು ಭಾವಿಸಿದ್ದೇನೆ. ನಾನು ಇವತ್ತು ಪಡುಬೆಟ್ಟು ಒಕ್ಕೂಟದ ಅಧ್ಯಕ್ಷನಾಗಿ ಮೂರನೇ ಬಾರಿ ಆಯ್ಕೆಯಾದೆ. ಅದನಂತರ ನೆಲ್ಯಾಡಿ ವಲಯದ ಅಧ್ಯಕ್ಷನಾಗಿ 2 ಬಾರಿ, ನಂತರ ನಿಮ್ಮೆಲ್ಲ ಸಹಕಾರದಿಂದ ಬಹುಶಃ ಪುತ್ತೂರು ಕೇಂದ್ರ ಒಕ್ಕೂಟದ ಅಧ್ಯಕ್ಷನಾಗಿ ನಾನು ಜವಾಬ್ದಾರಿಯನ್ನು ನಿರ್ವಹಿಸಿದೆ. ಆದರೆ ಜವಾಬ್ದಾರಿಯನ್ನು ತಗೊಳ್ಳುವಾಗ ನನಗೆ ಅಭೂತಪೂರ್ವ ಸ್ವಾಗತ ಸಿಕ್ಕಿತ್ತು. ಬಹುಶಃ ಜಿಲ್ಲಾ ಮಟ್ಟದ ಭಜನೋತ್ಸವದ ಅದ್ದೂರಿ ಕಾರ್ಯಕ್ರಮದಲ್ಲಿ ನಮಗೆ ಪೂಜ್ಯ ಕಾವಂದರು ಹಾಗೂ 3 ಮಂದಿ ಸ್ವಾಮೀಜಿಯವರ ದಿವ್ಯ ಹಸ್ತದಿಂದ ನಮಗೆ ಆ ಜವಾಬ್ದಾರಿ ಹಸ್ತಾಂತರ ಆಯಿತು. ಆ ಸಂದರ್ಭದಲ್ಲಿ ನನಗೊಂದು ಕನಸಿತ್ತು. ನಾನು ನೆಲ್ಯಾಡಿ ಭಾಗದಿಂದ ಆಯ್ಕೆಯಾಗಿ ಬಂದ ಕಾರಣ ನೆಲ್ಯಾಡಿ ಭಾಗದಲ್ಲಿ ಒಂದು ಒಳ್ಳೆಯ ತಾಲೂಕು ಮಟ್ಟದ ಕಾರ್ಯಕ್ರಮ ನೀಡಬೇಕು ಅಂತ. ಏನೋ ನನ್ನ ಕನಸಾಗಿಯೇ ಉಳಿಯಿತು ಅಂತ ನನಗೆ ಅನಿಸ್ತದೆ. ಯಾಕಂತ ಹೇಳಿದರೆ ಕೊರೋನಾ ಎಂಬ ಮಹಾಮಾರಿ ಬಂದು ನಮ್ಮೆಲ್ಲ ಆಸೆ ಆಕಾಂಕ್ಷೆಗಳಿಗೆ ತಣ್ಣೀರೆರಚಿದೆ. ಆದರೂ ಆ ಕೊರೋನಾದಂಥ ಮಹಾಮಾರಿ ಬಂದಾಗ ನಮ್ಮೆಲ್ಲ ಪಾಲುದಾರ ಸದಸ್ಯರು ಬಹುಶಃ ಪಡ್ಕೊಂಡಂಥ ಸಾಲ ಒಬ್ಬೊಬ್ಬರ ಕಂತು 2,000 3,000 ಇದ್ದರೂ ಅದನ್ನು ಸಮಯಕ್ಕೆ ಸರಿಯಾಗಿ ನೀವು ಮರುಪಾವತಿ ಮಾಡಿದ್ದೀರಿ. ಆ ಕೊರೋನಾದಂಥ ಸಂದರ್ಭ ಹೇಗಿತ್ತು ಅಂತ ಹೇಳಿದರೆ, ನಾನು ಆ ಸಂದರ್ಭದಲ್ಲಿ ನಮಗೆ ಅಧಿಕಾರಿಗಳೆಲ್ಲ ನಮಗೆ ಸಲಹೆ ಕೊಟ್ಟಿದ್ದರು, 3 ತಿಂಗಳ ವಿರಾಮ ಕೊಟ್ಟಿದ್ದೇವೆ, ಮತ್ತೆ ನೀವು ಕಟ್ಟಿ ಅಂತ. ಆದರೆ ಕಟ್ಟುವುದು ಹೇಗೆ?
ನಮಗೆ ಉದ್ಯೋಗ ಇಲ್ಲ, ಸಂಭಾವನೆ ಇಲ್ಲ, ಹೇಗೆ ಕಟ್ಟುವುದು ಎಂಬ ಒಂದು ಸಂಕಟದಲ್ಲಿದ್ದ ಸಂದರ್ಭದಲ್ಲಿ ಬಹುಶಃ ನನಗೆ ಪುತ್ತೂರಿನ ಒಂದು ಒಕ್ಕೂಟದವರು ಫೋನ್ ಮಾಡಿದ್ರು, ಅಧ್ಯಕ್ಷರೇ ನಿಮಗೊಂದು ಮನವಿಯನ್ನು ನಾನು ವಾಟ್ಸಪ್ ಮಾಡಿದ್ದೇನೆ ಮತ್ತು ಮನವಿಯನ್ನು ಕಳಿಸಿಕೊಟ್ಟಿದ್ದೇವೆ, ನೀವು ನಮ್ಮ ಕಾರ್ಯನಿರ್ವಹಣಾಧಿಕಾರಿ ಮತ್ತು ಪ್ರಾದೇಶಿಕ ನಿರ್ದೇಶಕರು ಮತ್ತು ಪೂಜ್ಯರಲ್ಲಿ ಮನವಿ ಮಾಡಿ ನಮ್ಮ ಈ ಬಾರಿಯ ಸಾಲವನ್ನು ಮನ್ನಾ ಮಾಡಿ ಅಥವಾ ನಮ್ಮ ಉಳಿತಾಯದಲ್ಲಿ 0.5% 50% ತೆಗೆಸಿಕೊಡುವಲ್ಲಿ ನೀವು ಶ್ರಮ ವಹಿಸಬೇಕು ಅಂತ ನನಗನಿಸಿತು. ಇದು ಯಾವ ನ್ಯಾಯ? ಇವತ್ತು ನಾವು 10 ರೂಪಾಯಿಗೆ ವಾರದ ಉಳಿತಾಯದಲ್ಲಿ ಕೂಡಿಟ್ಟ ಹಣವನ್ನು ಕೊಡುವುದಂತ ಹೇಳಿದರೆ ಏನು? ಇವತ್ತು ನಮ್ಮ ಸ್ವಸಹಾಯ ಸಂಘಗಳು ಅಥವಾ ಸದಸ್ಯರು ನಿಂತಿರುವಂಥದ್ದೇ ನಮ್ಮ ಉಳಿತಾಯದಲ್ಲಿ. ಹಾಗಾಗಿ ಇದನ್ನು ಕೊಡಲಿಕ್ಕೆ ಹೇಗೆ ಸಾಧ್ಯ ಅಂತ ನಾನು ಚಿಂತನೆ ಮಾಡಿದಾಗ ನಮ್ಮ ಪ್ರಾದೇಶಿಕ ನಿರ್ದೇಶಕರಿಗೆ ವಿನಂತಿ ಮಾಡಿದೆ. ಆ ಸಂದರ್ಭದಲ್ಲಿ ಅವರು ಕೂಡ ಹೇಳಿದಷ್ಟೇ, ಉಳಿತಾಯವನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ, ಸಾಲವನ್ನು ಮನ್ನಾ ಮಾಡುವಂಥದ್ದು ಅದು ಕನಸಿನ ಮಾತು, ಅದು ಸಾಧ್ಯ ಇಲ್ಲ. ಹಾಗಾಗಿ ಏನು ಮಾಡೋದು ಅಂತ ಯೋಚನೆ ಮಾಡಿದಾಗ ಮತ್ತೆ ನೀವು ED ಅವರಿಗೆ ನೀವು ಕೂಡ ಒಮ್ಮೆ ಫೋನ್ ಮಾಡಿ ಮಾತಾಡಿ ಅಂತ ಹೇಳಿದರು. ಹಾಗೆ ನಾನು ಪ್ರಾದೇಶಿಕ ನಿರ್ದೇಶಕರಿಗೆ ಮನವಿ ಮಾಡಿದೆ, ಸರ್ ಹೀಗೆ ಮನವಿ ಬಂದಿದೆ, ಏನು ಮಾಡೋದು, ಆದರೆ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಿದರು ಅವರು. ನೀವೊಂದು ಅಭಿಪ್ರಾಯ ಹೇಳಿ. ಸರ್ ಉಳಿತಾಯ ಮಾಡಿದ್ದು ನಾವು ವಾರದಲ್ಲಿ 10 ರೂಪಾಯಿಗೆ ಉಳಿತಾಯ ಮಾಡಿದ್ದು, ಅದು ನಮ್ಮ ಸಂಘವನ್ನು ಬಿಡುವ ಸಂದರ್ಭದಲ್ಲಿ ನನಗೇನಾದರೂ ಪ್ರಯೋಜನ ಆಗಲಿ ಅಂತೇಳಿ ನಾವು ಉಳಿತಾಯ ಮಾಡಿರುವಂಥದ್ದು, ಅದನ್ನು ಕೊಡುವಂಥದ್ದು ನ್ಯಾಯೋಚಿತವಲ್ಲ. ಹಾಗಾದರೆ ಸಾಲ ಮನ್ನಾ ಮಾಡುವಂಥದ್ದು ಅದು ಕನಸಿನ ಮಾತು, ಅದು ಸಾಧ್ಯವಿಲ್ಲ, ಹೇಗೆ ಕೊಡುವಂಥದ್ದು, ಹಾಗಾದರೆ ಏನು ಮಾಡುವುದು ಅಂತ ಕೇಳಿದರು. ಸರ್ ನನ್ನ ಒಂದು ಅಭಿಪ್ರಾಯ ಏನು ಅಂತ ಹೇಳಿದರೆ, ನಾನು ಪ್ರಾಮಾಣಿಕವಾಗಿ ಆ ಸಂದರ್ಭದಲ್ಲಿ ಹೇಳಿದ್ದು, ನಮಗೆ 3-4 ವರ್ಷದಿಂದ ಲಾಭಾಂಶ ಕೊಡಲಿಲ್ಲ. ಹಾಗಾಗಿ ಈ ಕೊರೋನಾದಂಥ ಸಂಕಷ್ಟ ಸಂದರ್ಭದಲ್ಲಿ ಆದರೂ ನೀವೇನಾದರೂ ಒಂದು ಲಾಭಾಂಶವನ್ನು ವಿತರಣೆ ಮಾಡಿದರೆ ನಮಗೆ ನಮ್ಮ ಸದಸ್ಯರಿಗೆ ಪ್ರಯೋಜನ ಆಗ್ಬೋದು ಅಂತ. ಅಂದರೆ ನಾನು ಆಗ ಅನಿಸಿದ್ದೆ ಏನು ಅಂತ ಹೇಳಿದರೆ, ನಮಗೆ ಎಲ್ಲಿಯಾದರೂ ನಮ್ಮ ಉಳಿತಾಯ ಇರುವಂಥದ್ದು 8ರಿಂದ 9, 10 ಸಾವಿರ ಸಿಕ್ಕಿದ್ರೆ ಒಂದು 2-3 ಸಾವಿರ 4 ಸಾವಿರ ಸಿಗ್ಬೋದು. ಇವರು ಕೇಳುವಂಥ ಉಳಿತಾಯ ಎಷ್ಟು? ಉಳಿತಾಯದಲ್ಲಿ ಅರ್ಧ ಸಿಕ್ಕಿದ್ರೆ ಅಂದರೆ 5 ಸಾವಿರ ಸಿಗ್ಬೋದು ಅಂತ ಸದಸ್ಯರ ಬೇಡಿಕೆ. ನನ್ನ ಅನಿಸಿಕೆ ಹೇಗಿತ್ತು, 2-3 ಸಾವಿರ ಲಾಭಾಂಶದಲ್ಲಿ ಸಿಗ್ಬೋದು, ಸಮಾಧಾನ ಆಗ್ಬೋದು ಸದಸ್ಯರಿಗೆ ಅಂತ. ಆದರೆ ಈ ಆಡಿಟ್ ವರ್ಗೀಕರಣ ಎಲ್ಲ ಮುಗಿದು ಲಾಭಾಂಶ ವಿತರಣೆ ಆಗುವಾಗ ಒಬ್ಬ ಸಂಘದ ಒಬ್ಬ ಸದಸ್ಯರಿಗೆ ಸಿಕ್ಕಿದ ಒಂದು ಸಂಘಕ್ಕೆ ಸಿಕ್ಕಿದ ಲಾಭಾಂಶ ಎಷ್ಟು ಅಂತ ಹೇಳಿದರೆ 5ರಿಂದ 70-75 ಸಾವಿರದವರೆಗೆ ಒಂದು ಸಂಘದ ಸದಸ್ಯರಿಗೆ ಲಾಭಾಂಶ ಸಿಕ್ಕಿದೆ. ಇದು ಕೊಟ್ಟಿರುವಂಥದ್ದು ಗ್ರಾಮಾಭಿವೃದ್ಧಿ ಯೋಜನೆ, ಬೇರೆ ಯಾವುದೇ ಸಂಘ ಸಂಸ್ಥೆಯಲ್ಲಿ ಈ ಸೌಲಭ್ಯ ಇಲ್ಲ. ಇದೇ ಸಂದರ್ಭದಲ್ಲಿ ನಾನೊಂದು ವಿಷಯವನ್ನು ನಿಮಗೆ ವ್ಯಕ್ತಪಡಿಸಲಿಕ್ಕೆ ಇಚ್ಛೆ ಪಡ್ತೇನೆ. ನಮ್ಮ ಸಂಘದಲ್ಲಿ ನಾನು ಪ್ರತಿ ಬಾರಿ ಮೀಟಿಂಗ್ ಆಗೋ ನಾನು ಹೇಳುವಂಥದ್ದು, ಅವರಿಗೆ ಕೈ ಮುಗಿದು ಹೇಳ್ತೇನೆ, ನೀವು ಪ್ರತಿ ಬಾರಿ ಸಂಪೂರ್ಣ ಸುರಕ್ಷಾವನ್ನು ಕಡ್ಡಾಯವಾಗಿ ಮಾಡಿ ಅಂತ. ಆದರೆ ಕೆಲವೊಂದು ಸದಸ್ಯರು ಉದಾಸೀನ ಮಾಡುವಂಥದ್ದು, ಅವು ಸುರಕ್ಷಾ ಎಂಕ ತಿಕ್ಕುಜಿ ಏನು ಸುಮಾರು 10-15 ವರ್ಷದಿಂದ ಸಂಪೂರ್ಣ ಸುರಕ್ಷಾ ಮಾಡ್ತದಿಲ್ಲ, ಎಂಕ ಸುರಕ್ಷಾನೇ ತಿಕ್ಕುಜಿ ಅಂತ. ಸುರಕ್ಷಾ ಸಿಗಲಿ ಅಂತಲ್ಲ, ನಮಗೆ ಬರುವ ಕಾಯಿಲೆ ದೂರ ಆಗಲಿ ಅಂತ ಹೇಳುವಂಥ ಇಡುಗಂಟನ್ನು ಇಟ್ಟು ನಾವು ದೇವರಲ್ಲಿ ಪ್ರಾರ್ಥನೆ ಮಾಡುವಂಥದ್ದು, ನನಗೆ ಯಾವುದೇ ಕಾಯಿಲೆ ಬರೋದು ಬೇಡ ಅಂತ. ಆದರೂ ಅವರು ಕೆಲವರು ಮಾಡುವುದಿಲ್ಲ. ಇದೇ ನಾವು ಕಳೆದ 1-2 ತಿಂಗಳ ಹಿಂದೆ ಒಬ್ಬ ಸದಸ್ಯರು ಅವರಿಗೆ ಅನಾರೋಗ್ಯ ಪೀಡಿತವಾಯಿತು. ಅವರಲ್ಲಿ ಕೇಳಿದಾಗ ಅವರ ಹತ್ರ ಸಂಪೂರ್ಣ ಸುರಕ್ಷಾ ಮಾಡಲಿಲ್ಲ. ನಾನು ಹೇಳಿದೆ, ನಿಮ್ಮ ಹತ್ರ ಎಷ್ಟು ನಾನು ವಿನಂತಿ ಮಾಡಿಕೊಂಡೆ, ಆದರೂ ನೀವು ಸಂಪೂರ್ಣ ಸುರಕ್ಷಾ ಮಾಡಲಿಲ್ವಲ್ಲ ಅಂತ. ಬೇಸರ ಆಯಿತು ನನಗೆ. ಆದರೂ ಅವರು ಪಡ್ಕೊಂಡ ಸಾಲ ಇತ್ತು, ಅವರ ಹೆಂಡತಿ ಮತ್ತು ಅವರು ಪಡ್ಕೊಂಡ ಸಾಲ ಸುಮಾರು 2 ಲಕ್ಷದಷ್ಟು ಇತ್ತು. ಆದರೆ ಅವರಿಗೆ ದುಡಿಲಿಕ್ಕೆ ಆಗುವುದಿಲ್ಲ, ಅನಾರೋಗ್ಯ ಪೀಡಿತರಾದರು, ಕೊನೆಗೆ ಅವರು ತೀರಿ ಹೋದರು. ಆಗ ಸಂಘದ ಸದಸ್ಯರಿಗೆ ಬಹಳ ಬೇಸರ ಆಯಿತು. ಈಗ ಸಂಘದಲ್ಲಿ ಸಾಲ ಪಡೆದಿದ್ದಾರೆ, ಅವರ ಕಂತನ್ನು ನಾವು ಹಾಕ್ತಾ ಇದ್ದೇವೆ, ಆದರೆ ಕಂತ ಹಾಕುವಂಥದ್ದಲ್ಲ, ಈಗ 2 ಲಕ್ಷ ಉಂಟು, ಅಲ್ಲಿ ದುಡಿಯೋವರಿಲ್ಲ, ಏನು ಮಾಡೋದು ಅಂತ. ಆಗ ನಮಗೆ ನಮ್ಮ ರಕ್ಷಣೆಗೆ ಬಂದದ್ದು ಇದು ಪ್ರಗತಿ ರಕ್ಷಾ ಕವಚ ಅಂತೇಳಿ PRK. ಇದು ಈ ಇನ್ಶೂರೆನ್ಸ್ ಮಾಡಿದ ಕಾರಣ ಅವರ ಕುಟುಂಬದ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಗಂಡ ಮತ್ತು ಹೆಂಡತಿ ಪಡ್ಕೊಂಡಂಥ ಇಬ್ಬರ ಸಾಲ ಕೂಡ ಸಂಪೂರ್ಣವಾಗಿ 2 ಲಕ್ಷದವರೆಗಿನ ಸಾಲ ಸಂಪೂರ್ಣ ಮನ್ನಾ ಆಗಿದೆ. ಇದು ಸಾಧ್ಯವಾದದ್ದು ಪೂಜ್ಯರ ಕನಸಿನ ಗ್ರಾಮಾಭಿವೃದ್ಧಿ ಯೋಜನೆ ಕಾರ್ಯಕ್ರಮದಿಂದ ಮಾತ್ರ ಹೊರತು ಬೇರೆ ಯಾವುದೇ ಕಾರ್ಯಕ್ರಮದಿಂದ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾನು ಕೂಡ ಇವತ್ತು ಈ ವೇದಿಕೆಯಲ್ಲಿ ನಿಂತು ಮಾತಾಡಬೇಕಾದ್ರೆ ನನಗೆ ಆ ದಾರಿ ತೋರಿಸಿದಂಥದ್ದು ಪೂಜ್ಯ ಕಾವಂದರು ಹಾಕಿಕೊಟ್ಟ ಗ್ರಾಮಾಭಿವೃದ್ಧಿ ಯೋಜನೆ. ನಾನು ಗ್ರಾಮಾಭಿವೃದ್ಧಿ ಯೋಜನೆ ಕಾರ್ಯಕ್ರಮದಲ್ಲಿ ನಿರಂತರವಾಗಿ ಸೇವೆಯನ್ನು ಕೊಟ್ಟವ. ನಾನು ಯಾವುದೇ ಫಲಾಪೇಕ್ಷೆ ಇಟ್ಟು ಬಂದವಲ್ಲ, ಯಾವುದೇ ಸಾಲದ ಬೇಡಿಕೆಗಾಗಿ ಬಂದವಲ್ಲ. ನನಗೆ ನನ್ನ ಸೇವಾ ನಿರತರ ಮೊದಲಿದ್ದರು, ಅವರು ಹೇಳ್ತಿದ್ರು, ಅಧ್ಯಕ್ಷರೇ ಇವರು ಸಾಲದೇ ಪೂಜಾರ ಅಂತ. ನಂತರ ಸೇವಾ ಪ್ರತಿನಿಧಿ ಬಂದರು, ಅವರು ಸ್ವಲ್ಪ ಕುಶಾಲಾಗಿ ಮಾತಾಡು, ಅವ್ರು ಈಗಿನವರಲ್ಲ ಮೊದಲಿನವರು. ಅವ್ರು ಹೇಳುದು, ದಾಯ್ತ ಅಧ್ಯಕ್ಷರೇ ಇರು ಬಜಿ ಕುರೆ ಇರು ಸಾಲನಿದೆ ಪೂಜಾರ ಅಂತ. ಅವರು ಕುರೆಗುರೆ ಅಂತ ಹೇಳಿ ನಾನು ಸಾಲ ತೆಗೆದದ್ದೇ ಹೊರತು ನಾನು ಸಾಲಕ್ಕಾಗಿ ಸಂಘದಲ್ಲಿ ಇರಲಿಲ್ಲ. ನಾನು ಪೂಜ್ಯರ ಕನಸಿನ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಏನಾದರೂ ಸೇವೆ ಮಾಡಬೇಕು ಅಂತ ಹೇಳೋ ಉದ್ದೇಶದಿಂದ ನಾನು ಸೇರಿಕೊಂಡವ. ಹಾಗಾಗಿ ಇವತ್ತಿನ ನೂತನ ಅಧ್ಯಕ್ಷರಿಗೆ ನಾನು ವಿನಂತಿ ಮಾಡುವುದೇನಂತ ಹೇಳಿದರೆ,
ನೀವು ಒಕ್ಕೂಟದ ಜವಾಬ್ದಾರಿಯನ್ನು ಮುಂದಿನ 3 ವರ್ಷಗಳ ಅವಧಿಗೆ ಪಡ್ಕೊಂಡಿದ್ದೀರಿ. ಹಾಗಾಗಿ ನಿಯತ್ತಿನಿಂದ ಸೇವೆ ಮಾಡಿ, ಪ್ರಾಮಾಣಿಕವಾಗಿ ಸೇವೆ ಮಾಡಿ, ನಿಮಗೆ ಖಂಡಿತ ಮಂಜುನಾಥ ಸ್ವಾಮಿಯ ಆಶೀರ್ವಾದ ಇರ್ತದೆ ಅಂತ ನಾನು ಭಾವಿಸಿದ್ದೇನೆ. ಯಾಕೆಂತ ಹೇಳಿದರೆ ನಾನು 3 ಅವಧಿಗೆ 2.5 ವರ್ಷ ಜತೆ ಕಾರ್ಯದರ್ಶಿಯಾಗಿ, ಮತ್ತೆ 2.5 ವರ್ಷ ಅಧ್ಯಕ್ಷನಾಗಿ, ಮತ್ತೆ 2.5 ವರ್ಷ ಅಧ್ಯಕ್ಷನಾಗಿ, ಮತ್ತೆ 3 ವರ್ಷ ಈಗ ನಡೀತಿರುವಂಥದ್ದು ಒಕ್ಕೂಟದ ಅಧ್ಯಕ್ಷ, ವಲಯಾಧ್ಯಕ್ಷ, ಕೇಂದ್ರ ಒಕ್ಕೂಟದ ಅಧ್ಯಕ್ಷನಾಗಿ ನನ್ನ ಜವಾಬ್ದಾರಿಯನ್ನು ನಾನು ಈವರೆಗೆ ನಿಯತ್ತಿನಿಂದ ನಿರ್ವಹಿಸಿದ್ದೇನೆ. ಈ 9.5 ವರ್ಷಗಳ ಅವಧಿ ನಿರಂತರವಾಗಿ ತಗೊಂಡ್ರೆ 9.5 ವರ್ಷ ಅವಧಿ ಆಗ್ತದೆ. ಇದರಲ್ಲಿ ಯಾವುದೇ ಮಾಸಿಕ, ತ್ರೈಮಾಸಿಕ ಅಥವಾ ಯೋಜನೆಯ ಕಾರ್ಯಕ್ರಮಗಳಿಗೆ ಗೈರು ಹಾಜರಾಗದೆ ಸಂಪೂರ್ಣ ನಾನು ಭಾಗವಹಿಸಿ ಎಲ್ಲ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡುವಲ್ಲಿ ನನ್ನ ಸಹಕಾರವನ್ನು ನಾನು ನೀಡಿದ್ದೇನೆ. ಹಾಗಾಗಿ ನೀವು ಕೂಡ ಅದೇ ರೀತಿ ಸಹಕಾರವನ್ನು ನೀಡಬೇಕು. ಪುರ್ಸೊತ್ತಿಲ್ಲ ಅಂತ ಹೇಳುವಂಥದ್ದನ್ನು ನೀವು ಹೇಳಬಾರ್ದು. ಖಂಡಿತ ನಮಗೆ ಪುರ್ಸೊತ್ತಿಲ್ಲ ಅಂತ ಹೇಳುವಂಥದ್ದು ನೆಪ ಮಾತ್ರವೇ ಹೊರತು ಮನುಷ್ಯನಿಗೆ ನಾವು ಮನಸ್ಸು ಮಾಡಿದರೆ ಪುರ್ಸೊತ್ತಿರ್ತದೆ. ಹಾಗಾಗಿ ನಿರಂತರ 9 ವರ್ಷಗಳ ಅವಧಿಯಲ್ಲಿ ನಾನು ಹೇಗೆ ಸೇವೆ ಕೊಟ್ಟಿದ್ದೇನೆ, ನನಗೆ ಪುರುಷತ್ತಿಲ್ಲ ಅಂತ ಹೇಳಲಿಲ್ಲ ನಾನು. ಹಾಗಾಗಿ ಮಂಜುನಾಥ ಸ್ವಾಮಿ ನನಗೆ ಎಲ್ಲವನ್ನು ದಯಪಾಲಿಸಿದ್ದಾರೆ. ನಾನು ಸತ್ಯ ಹೇಳಬೇಕಂದ್ರೆ ನನಗೆ ಮಂಜುನಾಥ ಸ್ವಾಮಿಯ ಆಶೀರ್ವಾದ ನನಗೆ ಸಿಕ್ಕಿದೆ. ನಾನು ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಪಡ್ಕೊಂಡಂಥ ಎಲ್ಲ ಮಾಹಿತಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೇನೆ. ನಾನು ಪ್ರಾರಂಭ ಹಂತದಲ್ಲಿ ವಸಂತ್ ಸರ್ ಬಂದಾಗ ನಮಗೆ ಈ ಭಾಗದಿಂದ ಯೋಜನೆಯ ಪ್ರವಾಸ ಅಂತ ಕೊಟ್ಟಿದ್ದರು. ಅಂದರೆ GKVK ಬೆಂಗಳೂರಿನ ಕೃಷಿ ಸಂಶೋಧನಾ ಕೇಂದ್ರದ 1 ದಿನದ ಕೃಷಿ ಅಧ್ಯಯನ ಪ್ರವಾಸ ಇದೆ. ಅದಕ್ಕೆ ಹೋಗಿಂತ ಆ ಪ್ರಾರಂಭದ ದಿನದಲ್ಲಿ ನಾನು ಆ ಅಧ್ಯಯನ ಪ್ರವಾಸಕ್ಕೆ ಭಾಗವಹಿಸಿ ಅಲ್ಲಿಂದ ನಂತರ ಬ್ರಹ್ಮಾವರ ಕೃಷಿ GKVK ಕೇಂದ್ರದಲ್ಲಿ 1 ದಿನದ ಅಧ್ಯಯನ ಪ್ರವಾಸ, ಕಂಕನಾಡಿ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ 1 ದಿನದ ಕೃಷಿ ಅಧ್ಯಯನ ಪ್ರವಾಸ, ಅದೇ ರೀತಿ ಕೇರಳದಲ್ಲಿ ನಡೆದಂಥ 3 ದಿನಗಳ ಕೃಷಿ ಅಧ್ಯಯನ ಪ್ರವಾಸದಲ್ಲಿ ಕೂಡ ನಾನು ಭಾಗವಹಿಸಿದ್ದೆ. ಅದೇ ರೀತಿ ಭಾರತದ ಎಲ್ಲ ಸಹಕಾರಿ ಸ್ವಯಂ ಸೇವಾ ಸಂಘಗಳ ರಾಷ್ಟ್ರೀಯ ಕಾರ್ಯಾಗಾರವನ್ನು ಧರ್ಮಸ್ಥಳದಲ್ಲಿ ಆಯೋಜನೆ ಮಾಡಿದರು. ಅದರಲ್ಲಿ ನನ್ನನ್ನು ಈ ತಾಲೂಕಿನ ಪ್ರತಿನಿಧಿಯಾಗಿ ಭಾಗವಹಿಸಲು ಅವಕಾಶ ಮಾಡಿಕೊಟ್ಟಿದ್ದರು. ಹಾಗಾಗಿ ನಾನೆಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಆ ಮುಖೇನ ಅವರು ಕೊಟ್ಟಂಥ ಎಲ್ಲ ಮಾಹಿತಿಗಳನ್ನು ನಾನು ನನ್ನ ಕೃಷಿ ಕ್ಷೇತ್ರದಲ್ಲಿ ಅಳವಡಿಸಿ ಮಿಶ್ರ ಬೆಳೆ ಹಾಗೂ ಇತರ ಬೆಳೆಗಳನ್ನು ಬೆಳೆಸಿ ಅನುಷ್ಠಾನ ಮಾಡಿಕೊಂಡು ಪೂಜ್ಯರ ಆಶೀರ್ವಾದದಿಂದ ನಾನು ಉತ್ತಮ ರೀತಿಯಲ್ಲಿ ಜೀವನ ನಡೆಸಲು ಸಹಕಾರಿಯಾಗಿದೆ ಅಂತ ಹೇಳ್ತಾ, ಅದೇ ರೀತಿ ನನಗೆ ಇವತ್ತಿನ ನಿರಂತರವಾಗಿ ಈ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಕಾರ್ಯನಿರ್ವಹಣೆ ಮಾಡಬೇಕಾದ್ರೆ ಬಹುಶಃ ನನಗೆ ನನ್ನ ಕುಟುಂಬದ ಸದಸ್ಯರ ಸಹಕಾರ ಕೊಟ್ಟಿದ್ದಾರೆ. ನನ್ನ ಪತ್ನಿ ಇರ್ಬೋದು, 2 ಮಕ್ಕಳು, ನನ್ನ ತಾಯಿ. ನನಗೆ ಯಾವುದೇ ಕಾರ್ಯಕ್ರಮಕ್ಕೆ ಹೋಗಬೇಕಾದ್ರೆ ನನಗೆ ಅವರ ಸಹಕಾರ ಸಿಕ್ಕಿದ ಕಾರಣ ನಾನು ಇಲ್ಲಿಗೆ ಬರಲಿಕ್ಕಾಯಿತು. ನಾನು ಇವತ್ತು ಹೆಮ್ಮೆಯಿಂದ ಹೇಳ್ಬೋದು ಏನು ಬೇಕಾದರೂ, ನಾನು ಇವತ್ತು ಇದಕ್ಕೆ ಬಂದಿದ್ದೇನೆ ಅದಕ್ಕೆ. ಆದರೆ ನನಗೆ ನನ್ನ ಕುಟುಂಬದ ಸಂಪೂರ್ಣ ಸಹಕಾರ, ಅದೇ ರೀತಿ ನನ್ನೆಲ್ಲ ಒಕ್ಕೂಟದ ಮಿತ್ರರು, ಪದಾಧಿಕಾರಿ ಮಿತ್ರರು ಇರ್ಬೋದು, ಸದಸ್ಯರು ನನಗೆ ಸಂಪೂರ್ಣ ಸಹಕಾರವನ್ನು ಕೊಟ್ಟು ಇವತ್ತು ನನ್ನನ್ನು ಒಬ್ಬ ಸಂಘದ ಸದಸ್ಯನನ್ನು ಒಕ್ಕೂಟದ ಅಧ್ಯಕ್ಷ, ವಲಯ ಅಧ್ಯಕ್ಷನಾಗಿ, ಪುತ್ತೂರು ಕಡಬ ತಾಲೂಕಿನ ಕೇಂದ್ರ ಒಕ್ಕೂಟದ ಅಧ್ಯಕ್ಷನಾಗಿ ಒಬ್ಬ ಸದಸ್ಯ ಯಾವ ಮೇಲೆ ಉನ್ನತ ಸ್ಥಾನಕ್ಕೆ ಏರ್ಬೋದು ಆ ಸ್ಥಾನಕ್ಕೆಲ್ಲ ನನ್ನನ್ನು ಕೂರಿಸಿ ನನಗೆ ಉನ್ನತ ಜವಾಬ್ದಾರಿಯನ್ನು ನೀಡಿ ಸಹಕಾರವನ್ನು ಕೊಟ್ಟಿದ್ದೀರಿ. ನನಗೆ ಬಹುಶಃ ಮೊನ್ನೆ ಸೇವಾ ಪ್ರತಿನಿಧಿಯವರು ಫೋನ್ ಮಾಡಿ ಹೇಳಿದರು, ಅಧ್ಯಕ್ಷರೇ ನಮ್ಮ ಒಕ್ಕೂಟದಲ್ಲಿ ಪ್ರಾರಂಭ ಹಂತದಿಂದ ಬಂದು ಇಷ್ಟರವರೆಗೆ ಅಭಿವೃದ್ಧಿಯಾದಂಥ ಸದಸ್ಯರನ್ನು ಗುರುತಿಸಲಿಕ್ಕಾಗುವುದಿಲ್ಲ, ನಿಮ್ಮ ಹೆಸರನ್ನೇ ನಾನು ಕೊಡ್ತೇನೆ ಅಂತ ಹೇಳಿದರು. ಅದಕ್ಕೆ ನನಗೆ ಗ್ರಾಮಾಭಿವೃದ್ಧಿ ಯೋಜನೆ ಎಲ್ಲ ಸಹಕಾರವನ್ನು ಕೊಟ್ಟಿದ್ದೆ. ಹಾಗಾಗಿ ಬೇರೆ ಯಾರಾದರೂ ಒಬ್ಬ ಸದಸ್ಯನನ್ನು ಆಯ್ಕೆ ಮಾಡಿ ಅವರಿಗೆ ಕೊಡಿ ಅಂತ ಹೇಳಿ ನನ್ನ ಜವಾಬ್ದಾರಿಯನ್ನು ನಾನು ಪ್ರಾಮಾಣಿಕವಾಗಿ ನಿರ್ವಹಣೆ ಮಾಡಿದ್ದೇನೆ. ಹಾಗಾಗಿ ಈಗ ಆಯ್ಕೆಯಾಗಿರುವಂಥ ಎಲ್ಲ ಒಕ್ಕೂಟದ ಅಧ್ಯಕ್ಷರಿಗೆ ಮಂಜುನಾಥ ಸ್ವಾಮಿ ಹಾಗೂ ಪರಿವಾರ ದೇವರುಗಳಲ್ಲಿ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಈ ಒಕ್ಕೂಟದ ಅಭಿವೃದ್ಧಿಗೆ ಶ್ರಮ ವಹಿಸಲು ನಿಮಗೆ ಉತ್ತರೋತ್ತರ ಅಭಿವೃದ್ಧಿಯಾಗಲು ಆಶೀರ್ವಾದವನ್ನು ಮಾಡಲಿ. ಅದೇ ರೀತಿ ಈ 3 ವರ್ಷಗಳಲ್ಲಿ ಸೇವೆ ನೀಡಿರುವಂಥ ಎಲ್ಲ ಒಕ್ಕೂಟದ ಅಧ್ಯಕ್ಷರು, ಪದಾಧಿಕಾರಿ ಮಿತ್ರರಿಗೆ ನನ್ನ ಅನಂತ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನನ್ನ 2 ಮಾತುಗಳನ್ನು ಕೊನೆಗೊಳಿಸ್ತೇನೆ. ನಮಸ್ಕಾರ. ಇದೀಗ ಕೊನೆಯ ಘಟ್ಟ ಧನ್ಯವಾದ ಸಮರ್ಪಣೆ. ಇವತ್ತಿನ ಸಭಾ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿರುವಂತಹ ಶ್ರೀಧರ್ ಗೋರೆ ಖ್ಯಾತ ಜ್ಯೋತಿಷ್ಯರು ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ಇವತ್ತಿನ ಕಾರ್ಯಕ್ರಮದ ಪರವಾಗಿ ಪ್ರೀತಿಪೂರ್ವಕವಾದ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಹಾಗೆಯೇ ಇವತ್ತಿನ ಸಭಾ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ವಹಿಸಿರುವಂತಹ ಕೇಂದ್ರ ಒಕ್ಕೂಟದ ಅಧ್ಯಕ್ಷರು ಶ್ರೀ ಬಾಲಕೃಷ್ಣ ಗೌಡ ಆರ್ಪಲ ಇವರಿಗೆ ಇವತ್ತಿನ ಕಾರ್ಯಕ್ರಮದ ಪರವಾಗಿ ಪ್ರೀತಿಪೂರ್ವಕವಾದ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಹಾಗೆಯೇ ಇವತ್ತಿನ ಪದಗ್ರಹಣ ಕಾರ್ಯಕ್ರಮದ ಮುಖ್ಯ
ಜವಾಬ್ದಾರಿ ಹಸ್ತಾಂತರ. ಈ ಜವಾಬ್ದಾರಿ ಹಸ್ತಾಂತರವನ್ನು ನೆರವೇರಿಸಿಕೊಟ್ಟಿರುವಂತಹ ಶ್ರೀ ವಸಂತ್ ಸಾಲ್ಯಂ ಪ್ರಾದೇಶಿಕ ನಿರ್ದೇಶಕರು, ಇವರಿಗೂ ಇವತ್ತಿನ ಕಾರ್ಯಕ್ರಮದ ಪರವಾಗಿ ಪ್ರೀತಿಪೂರ್ವಕವಾದ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಇವರಿಗೆ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಕೇಂದ್ರ ಒಕ್ಕೂಟದ ಅಧ್ಯಕ್ಷರ ಹತ್ರ ಕೇಳ್ಕೊಳ್ತೇನೆ. ಹಾಗೆಯೇ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಸಂಚಾಲಕರು ಸಂತ ಜಾರ್ಜ್ ವಿದ್ಯಾಸಂಸ್ಥೆ ಅಬ್ರಮ್ ವರ್ಗೀಸ್ ಅವರಿಗೆ ಇವತ್ತಿನ ಕಾರ್ಯಕ್ರಮದ ಪರವಾಗಿ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಹಾಗೆಯೇ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಸರ್ವೋತ್ತಮ ಗೌಡರು ಇವರಿಗೂ ಇವತ್ತಿನ ಕಾರ್ಯಕ್ರಮದ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಹಾಗೆಯೇ 200 ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಶ್ರೀ ಬಾಲಕೃಷ್ಣ ಬಾನಜಲ್ ಇವರಿಗೂ ಇವತ್ತಿನ ಕಾರ್ಯಕ್ರಮದ ಪರವಾಗಿ ಆತ್ಮೀಯವಾಗಿ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಮಾಜಿ ತಾಲೂಕು ಪಂಚಾಯತ್ ಸದಸ್ಯರು ಶ್ರೀಮತಿ ಉಷಾ ಅಂಚನ್ ಇವರಿಗೂ ಇವತ್ತಿನ ಕಾರ್ಯಕ್ರಮದ ಪರವಾಗಿ ಪ್ರೀತಿಪೂರ್ವಕವಾದ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಹಾಗೆಯೇ ಖ್ಯಾತ ನೋಟರಿ ವಕೀಲರು ಶ್ರೀ ಇಸ್ಮಾಯಿಲ್ ಎನ್ ಇವರಿಗೂ ಇವತ್ತಿನ ಕಾರ್ಯಕ್ರಮದ ಪರವಾಗಿ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಹಾಗೆಯೇ ವಲಯ ಅಧ್ಯಕ್ಷರು ಜನಜಾಗೃತಿ ವೇದಿಕೆ ನೆಲ್ಯಾಡಿ ಜಯನಂದ್ ಬಂಟ್ರ್ಯಾಲ್ ಇವರಿಗೂ ಇವತ್ತಿನ ಕಾರ್ಯಕ್ರಮದ ಪರವಾಗಿ ಪ್ರೀತಿಪೂರ್ವಕವಾದ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಹಾಗೆಯೇ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ನೆಲ್ಯಾಡಿ ಶ್ರೀಮತಿ ಚೇತನ ಇವರಿಗೆ ಇವತ್ತಿನ ಕಾರ್ಯಕ್ರಮದ ಪರವಾಗಿ ಆತ್ಮೀಯವಾಗಿ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ.